ಆತ್ಮೀಯ ವಿದ್ಯಾರ್ಥಿಗಳೇ, ಜ್ಞಾನತರಂಗ ಸಿಇಟಿ ತರಬೇತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವರಿಂದ ಪ್ರಾಯೋಜಿತವಾಗುತ್ತಿದೆ. ನಾನು ವಾಸುದೇವ KH. ಇವತ್ತು ನಿಮ್ಮೊಂದಿಗೆ ಡೆರೈವೇಟಿವ್ಸ್ ಮತ್ತು ಅಪ್ಲಿಕೇಶನ್ ಆಫ್ ಡೆರೈವೇಟಿವ್ಸ್ ಈ ಅಧ್ಯಾಯದ ಮೇಲೆ ನಿಮ್ಮೊಂದಿಗೆ ಚರ್ಚೆ ಮಾಡಿಸ್ತಾ ಇದ್ದೇನೆ. ಕೆಲವು ಕಾನ್ಸೆಪ್ಚುಯಲ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಇವತ್ತು ಕೆಲವು ಸರಳವಾದ ಪ್ರಶ್ನೆಗಳನ್ನು ತೆಗೆದುಕೊಂಡು ಕಾನ್ಸೆಪ್ಟ್ಗಳನ್ನು ತಿಳ್ಕೊಳ್ತಾ ಚರ್ಚೆ ಮಾಡಿಕೊಳ್ತಾ ಹೋಗೋಣ. ಡೆರೈವೇಟಿವ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಡೆರೈವೇಟಿವ್ಸ್ ಈ ಅಧ್ಯಾಯದ ಯಾವುದೇ CET ಅಭ್ಯಾಸ ಮಾಡಬೇಕಾದ್ರೆ ನೀವೆಲ್ಲರೂ ಕೂಡ ಬಹಳ ಮುಖ್ಯವಾಗಿ ಗಮನ ಹರಿಸಬೇಕಾಗಿದ್ದು ಟೆಕ್ಸ್ಟ್ ಬುಕ್ ಈಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಎಕ್ಸಾಂಪ್ಲರ್ ಕ್ವಶನ್ಸ್, ಎಕ್ಸಾಂಪ್ಲರ್ ಬುಕ್ ಅಂತ ಪ್ರತ್ಯೇಕವಾಗಿದೆ ಇದು ಕೂಡ. ಜೊತೆಗೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸ್ ಬಹಳ ಪ್ರಾಮುಖ್ಯವಾಗಿ ಇವಿಷ್ಟನ್ನು ನೀವು ಬಹಳ ಗಮನವಿಟ್ಟು ನೋಡಬೇಕು. ಹಾಗೆ ಈ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ನಾವು CET ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಮೇಲೆ ಸುಮಾರು 5 ಅಂಕಗಳನ್ನು ಅಥವಾ ಅಪ್ಲಿಕೇಶನ್ ಆಫ್ ಡೆರೈವೇಟಿವ್ಸ್ ಒಟ್ಟು 3 ಅಂಕಗಳನ್ನು, ಅಂದರೆ ಸಾಮಾನ್ಯವಾಗಿ ಒಟ್ಟು 2 ಅಧ್ಯಾಯದ ಮೇಲೆ 8 ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡಬಹುದು. ಈ ಪ್ರಶ್ನೆ ನೋಡಿ, ಇದು CET 2014ನೇ ಇಸ್ವಿಯಲ್ಲಿ ಬಂದಿತ್ತು. ದ ಫಂಕ್ಷನ್ ರೆಪ್ರೆಸೆಂಟೆಡ್ ಬೈ ದ ಫಾಲೋವಿಂಗ್ ಗ್ರಾಫ್: ಡಿಫರೆನ್ಷಿಯಬಲ್, ಕಂಟಿನ್ಯೂಯಸ್ at x is equal to 2, neither continuous nor differentiable at x is equal to 2, continuous but not differentiable at x is equal to 2, continuous and differentiable at x is equal to 2. ಈ ಪ್ರಶ್ನೆಯನ್ನು ನೋಡಿದಾಗ ನೋಡಿ, ಇಲ್ಲಿ ಈ ದಿಸ್ ಫಂಕ್ಷನ್ ಈ ಗ್ರಾಫನ್ನು ನೋಡಿದಾಗ ಅದು ಕಂಟಿನ್ಯೂಯಸ್ ಗ್ರಾಫ್ ಅಂತ ಅನಿಸ್ತಾ ಇದೆ. ಕಂಟಿನ್ಯೂಯಸ್ ಗ್ರಾಫ್ ಅಂತಂದರೆ ಫಂಕ್ಷನ್ ವಿಚ್ ಹ್ಯಾಸ್ ನೋ ಬ್ರೇಕ್ ಅಂತ. ಬಟ್ ಇಲ್ಲಿ ಎಲ್ಲಿ ಡಿಫರೆನ್ಷಿಯಬಲ್ ಆಗುತ್ತೋ ಇಲ್ವೋ, ಇದು ವೆದರ್ ಇಟ್ ಈಸ್ ಎ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್, ಈ ಪ್ರಶ್ನೆಯನ್ನು ನಾವು ನೋಡಬೇಕು. ಇದನ್ನು ನಾವು ಸ್ವಲ್ಪ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಈ ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾದ ಉದಾಹರಣೆಗಳಿದೆ ಮತ್ತು ಯಾವಾಗ ಒಂದು ಫಂಕ್ಷನ್ನು ಡಿಫರೆನ್ಷಿಯಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಒಂದು ಸ್ಟ್ರೈಟ್ ಲೈನನ್ನು ತಗೊಂಡಾಗ ಸ್ಲೋಪ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ವೇರ್ ಎವರ್ ಇಟ್ ಈಸ್. ನೋಡಿ, ಸ್ಲೋಪು ಒಂದು ಸ್ಟ್ರೈಟ್ ಲೈನಿಗೆ ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ಕರ್ವ್ಡ್ ಸ್ಟ್ರೈಟ್ ಲೈನಿಗೆ ದ ಸ್ಲೋಪ್ ಈಸ್ ಆಲ್ವೇಸ್ ಚೇಂಜಿಂಗ್. ನೋಡಿ, ಇಲ್ಲಿ ಈ ಕರ್ವ್ನಲ್ಲಿ ಸ್ಲೋಪ್ ಈಸ್ ಚೇಂಜಿಂಗ್ continuously. The different slopes can be shown by different tangents. So these are the lines that touch the curve at only one point. Tangent ಕರ್ವ್ಗೆ ಒಂದೇ ಪಾಯಿಂಟಲ್ಲಿ ಟಚ್ ಮಾಡುತ್ತೆ. ಈ ಕರ್ವ್ನಲ್ಲಿ ಟ್ಯಾಂಜೆಂಟ್ನ ಬೇರೆ ಬೇರೆ ಟ್ಯಾಂಜೆಂಟ್ಗಳು ಬಂದಾಗೆ ಸ್ಲೋಪ್ಸ್ಗಳು ಕೂಡ ಬೇರೆ ಬೇರೆ ಆಗುತ್ತೆ. ಅದೇ ಸ್ಟ್ರೈಟ್ ಲೈನಿಗೆ ಹಾಗಲ್ಲ. ಸೊ ಸ್ಟ್ರೈಟ್ ಲೈನ್ ಹ್ಯಾಸ್ ಎ ಸೇಮ್ ಸ್ಲೋಪ್. ಜೊತೆಗೆ ಇಲ್ಲಿ ನಾವು ಈಗ ಟ್ಯಾಂಜೆಂಟ್ಸ್ ನೋಡ್ತಾ ಇದ್ದೀರಿ. ಅಲ್ಲಿ ಗ್ರೇಡಿಯಂಟ್ ಅಂದರೆ ಸ್ಲೋಪ್ ಅಂತ ಕೂಡ ಕರಿತೀವಿ, ಅದು ಚೇಂಜ್ ಆಗ್ತಾ ಇದೆ. ಸೊ ಹಾಗಾದರೆ ಈ ಡಿಫರೆನ್ಷಿಯೇಷನ್ ಅಂದರೆ ಏನು? ಇಟ್ ಈಸ್ ದ ಪ್ರೋಸೆಸ್ ವೇರ್ ಬೈ ವಿ ಕ್ಯಾನ್ ಫೈಂಡ್ ಎ ಫಾರ್ಮುಲಾ ಟು ಗಿವ್ ದಿ ಗ್ರೇಡಿಯಂಟ್ ಆರ್ ಸ್ಲೋಪ್ ಆನ್ ಎ ಕರ್ವ್ at any point on it. So we know that a function is differentiable at x is equal to a if f dash a is equal to limit of f of a plus h minus f of a divided by h. ಇದು ನಾವು ಪ್ರಥಮ PUCಯಲ್ಲಿ dy by dx ಅಂದರೆ ಏನು ಅಂತ ನಾವು ಕಲ್ತಿದ್ದೀವಿ. ಸೊ ಈ ಅಂದರೆ ಏನು, ವಾಟ್ ಇಸ್ ದ ಡೆಫಿನೇಷನ್? ಇಫ್ ದ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಎಕ್ಸಿಟ್ಸ್, ದಿಸ್ ಲಿಮಿಟ್ ಎಕ್ಸಿಟ್ಸ್, ದೆನ್ ವಿ ಸೇ ದಟ್ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಆಟ್ x is equal to a ಅಂತ ಕರಿತೀವಿ. ಈಗ ಇದರ ಬಗ್ಗೆ ಸ್ವಲ್ಪ ನಾವು ಬೆಳಕು ಚೆಲ್ಲೋಣ. ಈಗ ಇಲ್ಲಿ geometrical interpretation of derivative. Stop. ಈಗ ಡೆರೈವೇಟಿವ್ ಅಂದರೆ ಏನು, ಜಾಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಡೆರೈವೇಟಿವ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. dy by dx ಅಂತಂದರೆ ದ ಲಿಮಿಟ್ ಆಫ್ ಎಫ್ ಆಫ್ ಎ ಪ್ಲಸ್ ಹೆಚ್
ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಹೆಚ್. ಇಲ್ಲಿ ಎಕ್ಸ್ ನಾಟ್ ಅಂತ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ dy by dx ಈಸ್ ಲಿಮಿಟ್ ಆಫ್ ದಿ ಸ್ಲೋಪ್ ಆಫ್ ದ ಕಾರ್ಡ್, ದಟ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಕರ್ವಿಗೆ ಈಗ ನಾವು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ದೀವಿ. ಎಟ್ ದಿಸ್ ಪಾಯಿಂಟ್ ಟ್ಯಾಂಜೆಂಟ್ ಇದೆ. ಇಲ್ಲಿ ನಾವು ಸ್ವಲ್ಪ ನಾನು ಈಗ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಎ ಕಾರ್ಡ್. ಈಗ ಎ ಪಿ ಅನ್ನೋದೊಂದು ಕಾರ್ಡ್ ಆಗುತ್ತೆ. ದಿಸ್ ಕಾರ್ಡ್ ವೆನ್ ಹೆಚ್ ಈಸ್ ಟೆಂಡಿಂಗ್ ಟು 0, ಹೆಚ್ ಅನ್ನೋದು ಇಲ್ಲಿ ನೋಡ್ತಾ ಇದ್ವಿ, ಡಿಸ್ಟೆನ್ಸ್ ಇಲ್ಲಿ ಹೆಚ್ಚಿದೆ. ಹೆಚ್ ಅನ್ನೋದು 0 ಆಗ್ತಾ ಹೋದಾಗೆ ಈ ಕಾರ್ಡ್ ಅನ್ನೋದು ಏನಾಗ್ತಾ ಆಗುತ್ತೆ, ದಟ್ ವಿಲ್ ಬಿಕಮ್ಸ್ ನೋಡಿ ಅಪ್ರೋಚಸ್ ಟು ಎ ಟ್ಯಾಂಜೆಂಟ್. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಲಿಮಿಟ್ ಆಫ್ ದ ಸ್ಲೋಪ್ ಆಫ್ ದ ಕಾರ್ಡ್ ಈಸ್ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್. ಇದನ್ನು ನಾವು ಯೂಸಿಂಗ್ ದ ಫಾರ್ಮುಲಾ y2 minus y1 divided by x2 minus x1 ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸ್ಲೋಪ್ ಆಫ್ ದ ಕಾರ್ಡ್ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ನಾಟ್ ಹೆಚ್ ಪ್ಲಸ್ ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಹೆಚ್, ದಟ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಅಂದರೆ ಅದನ್ನು ನಾವು dy by dx ಅಂತ ಕರಿತೀವಿ. ಸೊ ಹಾಗಾಗಿ dy by dx ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಗ್ರಾಫ್ ಎಫ್ ಆಫ್ ಎಕ್ಸ್. ಸೊ ಹಾಗಾಗಿ ಟು ಕ್ಯಾಲ್ಕುಲೇಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಲೈನ್ ವಿ ವಿಲ್ ಯೂಸ್ ದಿಸ್ ಡಿಫರೆನ್ಷಿಯಲ್ ಕೋಶಂಟ್, ಅಂದರೆ ಎಫ್ ಆಫ್ ಎ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಹೆಚ್. ಸೊ ಒಂದು ಫಂಕ್ಷನ್ನು ಡಿಫರೆನ್ಷಿಯಬಲ್ ಆಗ್ತಾ ಇದೆ ಅಂತಂದರೆ ಒಂದು ಪಾಯಿಂಟಲ್ಲಿ, ಅದರಲ್ಲಿ ಅಲ್ಲಿ ಆ ಪಾಯಿಂಟಲ್ಲಿ ಒಂದು ಯೂನಿಕ್ ಟ್ಯಾಂಜೆಂಟ್ ಇದೆ ಅಂತ ಅರ್ಥ. ಯೂನಿಕ್ ಟ್ಯಾಂಜೆಂಟ್ ಅಂದರೆ ದಟ್ ಈಸ್ ಅಪ್ಟೈನ್ಡ್ ಫ್ರಮ್ ದ ಟೂ ವೇಸ್, ಅಂದರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತು ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತ ಕರಿತೀವಿ ನಾವು ಇದನ್ನು. ಸೊ ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂತಂದರೆ ಲಿಮಿಟ್ ಆಫ್ ಎಫ್ ಆಫ್ ಎ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಹೆಚ್ ಆಸ್ ಹೆಚ್ ಟೆನ್ಸ್ ಟು 0. and left hand derivative is f of a minus h minus f of a divided by minus h. ಇದನ್ನು ನಾವು ಎರಡೂ ಕಡೆಯಿಂದ ಏನು ಕಾರ್ಡ್ ರೈಟ್ ಹ್ಯಾಂಡ್ ಸೈಡಿಂದ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಿಂದ ಕಾರ್ಡ್ ಅಪ್ರೋಚ್ ಆದಾಗ ಒಂದು ಯೂನಿಕ್ ಟ್ಯಾಂಜೆಂಟ್ ಎಕ್ಸಿಸ್ಟ್ ಆದರೆ ಅದನ್ನು ಆವಾಗ ನಾವು ಡಿಫರೆನ್ಷಿಯಬಲ್ ಅಂತ ಕರಿತೀವಿ. ಸೊ ಈ ಪ್ರೋಸೆಸ್ಸನ್ನು, ಅಂದರೆ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ಸನ್ನು ನಾವು ಡಿಫರೆನ್ಷಿಯೇಷನ್ ಅಂತ ಕರಿತೀವಿ. ಸೊ ಎ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಎಟ್ ಎ ಪಾಯಿಂಟ್ ಇಫ್ ಇಟ್ಸ್ ಡೆರಿವೇಟಿವ್ ಎಕ್ಸಿಟ್ಸ್ ಎಟ್ ದ ಪಾಯಿಂಟ್. ಈಗ ಹೇಗೆ ನಾವು ಈಗಾಗಲೇ ಕೆಲವು ನೋಡ್ತಾ ಇದ್ದೀವಿ. ಈಗ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ನೋಡಿ. ನಾನು ಇಲ್ಲಿ ಗ್ರಾಫನ್ನು ಸೈನ್ ಎಕ್ಸ್ ಗ್ರಾಫನ್ನು ತಗೊಂಡಿದ್ದೀನಿ. ಇಲ್ಲಿ ಈ ಸೈನ್ ಎಕ್ಸ್ ಗ್ರಾಫ್ ನಿಮಗೆ ನೋಡಿದ್ದೀರಿ ನೀವು, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಗೊತ್ತಿದೆ, ವೆಲ್ ನೌನ್ ಫಾರ್ಮುಲಾ. ಈಗ ನಾನು ಈ ಸೈನ್ ಎಕ್ಸ್ ಗ್ರಾಫ್ಗೆ ನಾನು ಟ್ಯಾಂಜೆಂಟ್ ಅನ್ನು ತಗೊಳ್ತಾ ಹೋಗ್ತೀನಿ. ಸೊ ನೋಡಿ ಅಲ್ಲಿ ಬದಲಾವಣೆ ಆಗ್ತಾ ಇದೆ. ಇಲ್ಲಿ 1.87ಗೆ ಸ್ಲೋಪು ಮೈನಸ್ 0.3 ಅಂತ ಬಂದಿದೆ. ಸೊ ಇಲ್ಲಿ ಈ ಸ್ಲೋಪನ್ನು ನಾನು ಟ್ರೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸ್ಲೋಪ್ ಆಗ್ತಾ ಹೋದಾಗೆ ಕೆಳಗಡೆ ನೋಡಿ ಟ್ರೇಸ್ ಆಗ್ತಾ ಇದೆ. ಸೊ ದ ಟ್ರೇಸ್ ಇನ್ ಕರ್ವ್ ಈಸ್ ಆಕ್ಚುಲಿ ದಿ ಗ್ರಾಫ್ ಆಫ್ ದಿ ಕಾಸ್ ಎಕ್ಸ್. ಸೊ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್. ಸೊ ಹೇಗೆ ಬರ್ತಾ ಇದೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇಟ್ ಈಸ್ ದಿ ವ್ಯಾಲ್ಯೂಸ್, ಔಟ್ಪುಟ್ ವ್ಯಾಲ್ಯೂಸ್ ಈಸ್ ಸ್ಲೋಪ್ಸ್ ಆಫ್ ದಿ ಟ್ಯಾಂಜೆಂಟ್ಸ್. ಸೊ ನಾವು ಇಲ್ಲಿ ಬಹಳ ಚೆನ್ನಾಗಿ ಗಮನ ಹರಿಸಬೇಕು. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್. ಸಪೋಸ್ ನಾವಿಲ್ಲಿ ಈಗ ಎಕ್ಸ್ ಸ್ಕ್ವೇರ್ ಅಂತ ತಗೊಂಡಾಗ, ಸಪೋಸ್ ಎಕ್ಸ್ ಸ್ಕ್ವೇರ್ ಅನ್ನುವಂಥ ಗ್ರಾಫನ್ನು ತಗೊಂಡಾಗ ಇಲ್ಲಿ ಈಗ ನೋಡಿ, ಈಗ ಎಕ್ಸ್ ಸ್ಕ್ವೇರ್ ಅನ್ನುವಂಥ ಗ್ರಾಫನ್ನು ತಗೊಂಡಾಗ ನಮಗೆ ಇಲ್ಲಿ ಬದಲಾವಣೆ ಆಗುತ್ತೆ ನೋಡಿ. ಸೊ ಎಕ್ಸ್ ಸ್ಕ್ವೇರ್ ಗ್ರಾಫ್ಗೆ ನಾನು ಟ್ರೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯು ವಿಲ್ ಗೆಟ್ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ನ ಡೆರಿವೇಟಿವ್ 2x. ಸೊ y ಈಸ್ ಈಕ್ವಲ್ ಟು 2x. ಇಟ್ ಈಸ್ ಅ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ಸೊ ಹಾಗಾಗಿ ಡೆರಿವೇಟಿವ್ ಆಸ್ ಎ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್, ಇಟ್ ಇಸ್ ಅ ಫಂಕ್ಷನಲ್ ವ್ಯಾಲ್ಯೂಸ್ ಆಫ್ ದಿ ಸ್ಲೋಪ್ಸ್ ಆಫ್ ದಿ ಟ್ಯಾಂಜೆಂಟ್ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗಾಗಿ ನಾವು ಇಲ್ಲಿ ಡಿಫರೆನ್ಷಿಯಬಿಲಿಟಿ ಅಂತಂದರೆ ಎ ಫಂಕ್ಷನ್ ಹ್ಯಾಸ್ ಎ ಯುನಿಕ್ ಟ್ಯಾಂಜೆಂಟ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಅನ್ನುವಂಥದ್ದು ಅರ್ಥ. ಹಾಗಾದರೆ ಯಾವ್ಯಾವ ಕೇಸಲ್ಲಿ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಲ್ಲ? ಸಮ್ ಕಾಮನ್ ಸಿಚುಯೇಷನ್ಸ್ ನೋಡೋಣ. ವರ್ಟಿಕಲ್ ಟ್ಯಾಂಜೆಂಟ್ ಲೈನ್ಸಲ್ಲಿ ಫಂಕ್ಷನ್ ಅಂದರೆ ಟ್ಯಾಂಜೆಂಟ್ ವರ್ಟಿಕಲ್ ಆದಾಗ ಸ್ಲೋಪ್ ಡಿಫೈನ್ ಆಗಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಡಿಫರೆನ್ಷಿಯಬಲ್ ಆಗಲ್ಲ ಅಂತ ಕರಿತೀವಿ. ಡಿಸ್ಕಂಟಿನ್ಯೂಟೀಸ್ ಅಂದರೆ ಲೈಕ್ ಎ ಹೋಲ್, ಬ್ರೇಕ್ ಆರ್ ವರ್ಟಿಕಲ್ ಅಸಿಂಪ್ಟೋಟ್ಸ್ ಮತ್ತು ಶಾರ್ಪ್ ಟರ್ನ್ಸ್ ಈ ಥರ ಇದ್ದಾಗ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್. ನೋಡಿ ಇಲ್ಲಿ, ಸೊ ನೋಡಿ ಇದು ದ ಫಂಕ್ಷನ್ ಹ್ಯಾಸ್ ಎ ಶಾರ್ಪ್ ನೋಡಿ
ಕಾರ್ನರ್ ಪಾಯಿಂಟ್ ಇದೆ. ಇಲ್ಲಿ ನೋಡಿ, ಇಲ್ಲಿ ನಾವು ಗಮನ ಹರಿಸಬಹುದು. ದಿಸ್ ಈಸ್ ಎ ಗ್ರಾಫ್. ಇಲ್ಲಿ ಎರಡೂ ಕಡೆಗೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ 1.77 ಇದೆ, ಇಲ್ಲಿ ರೈಟ್ ಹ್ಯಾಂಡ್ ಡೆರಿವೇಟಿವ್ ಕೂಡ 1.77 ಇದೆ. ಸೊ ದೇರ್ ಈಸ್ ಅನ್ ಎಕ್ಸಿಸ್ಟೆನ್ಸ್ ಆಫ್ ಟ್ಯಾಂಜೆಂಟ್ ಹಿಯರ್. ಬಟ್ ನೋಡಿ, ಇಲ್ಲಿ ಗಮನ ಹರಿಸಿ, ಈಗ ಆ ಎಕ್ಸ್ ನೋಡಿ, ಇದರಲ್ಲಿ ದಿಸ್ ಇಸ್ ಎ ಟ್ಯಾಂಜೆಂಟ್ ಎಕ್ಸಿಸ್ಟ್ ಅಟ್ ಈಚ್ ಅಂಡ್ ಎವರಿ ಪಾಯಿಂಟ್. ಬಟ್ ನೋಡಿ, ಈ ಹಂತಕ್ಕೆ ಬಂದಾಗ ಇಲ್ಲಿ ಟ್ಯಾಂಜೆಂಟ್ ಡಸ್ ನಾಟ್ ಎಕ್ಸಿಸ್ಟ್ ಅಟ್ ದಿಸ್ ಪಾಯಿಂಟ್. ಸೊ ದ ಡೆರಿವೇಟಿವ್ ಡಸ್ ನಾಟ್ ಎಕ್ಸಿಸ್ಟ್ ಅಟ್ ದಿ ಕಾರ್ನರ್, ಯಾಕಂದ್ರೆ ಅಲ್ಲಿ ಯೂನಿಕ್ ಟ್ಯಾಂಜೆಂಟ್ ಎಕ್ಸಿಸ್ಟ್ ಆಗಲ್ಲ. ಸೊ ಇಫ್ ದೇರ್ ಈಸ್ ಎ ಯೂನಿಕ್ ಟ್ಯಾಂಜೆಂಟ್ ಅಟ್ ಈಚ್ ಅಂಡ್ ಎವರಿ ಪಾಯಿಂಟ್, ದೆನ್ ವಿ ಸೇ ದಟ್ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಅಂತ. ಸೊ ಇದು ಒಂದು ಕೇಸು. ಇಲ್ಲಿ ವರ್ಟಿಕಲ್ ಟ್ಯಾಂಜೆಂಟ್ ಬರ್ತಾ ಇದೆ. ಈ ವರ್ಟಿಕಲ್ ಟ್ಯಾಂಜೆಂಟ್ ಅಲ್ಲೂ ಕೂಡ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್, ಅಲ್ಲಿ ಸ್ಲೋಪ್ ಡಿಫೈನ್ ಆಗಲ್ಲ. ಹಾಗೆ ಇದು ಡಿಸ್ಕಂಟಿನ್ಯೂಟಿ ಫಂಕ್ಷನ್ ಮಾಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಈ ತರ ಫಂಕ್ಷನ್ ನೋಡಿದಾಗ ನೋಡಿ, ಇಲ್ಲಿ ಇದು ಮಾಡ್ ಎಕ್ಸ್ ಗ್ರಾಫ್. ಇದು ಈ ಮಾಡ್ ಎಕ್ಸ್ ಗ್ರಾಫ್ ಇಸ್ ಎ ಕಾರ್ನರ್ ಪಾಯಿಂಟ್. ಈ ತರ ಕಪ್ಸು. ಸೊ ಈ ತರದ ಪ್ರಶ್ನೆಗಳಲ್ಲಿ ನಾವು, ಈ ತರ ಎಲ್ಲಾ ಕೇಸಸ್ಗಳಲ್ಲಿ ನಾವು ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಲ್ಲ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಈ ಪ್ರಶ್ನೆ ಮತ್ತೆ ಬರೋಣ. ಹಾಗಾದ್ರೆ ಏನು ಈ ಫಂಕ್ಷನ್ ಕಂಟಿನ್ಯೂಸ್ ಆಗತ್ತಾ? ಕಂಟಿನ್ಯೂಸ್. ಸೊ ಇದು x is equal to 1. This is x is equal to 1. This function is continuous but not differentiable at x is equal to 2. So continuous but not differentiable at x is equal to 2 andre option A is the choice. So ಹಾಗಾಗಿ this function ಅನ್ನು ನಾವು mod of x minus 1 ಅಂತ ಕರೀತೀವಿ. ಸೊ ಈ ಇನ್ನೊಂದು ಪ್ರಶ್ನೆಯನ್ನು ನೋಡಿ, ದ ಫಂಕ್ಷನ್ f of x is equal to e to the power of mod x is continuous everywhere but not differentiable at x is equal to 0, continuous and differentiable everywhere, not continuous at x is equal to 0, and discontinuous and not differentiable at x is equal to 0. ಈ ಫಂಕ್ಷನ್ ನೋಡಿ, ಇದನ್ನ ಗ್ರಾಫ್ ತಗೊಂಡಾಗ ಆಕ್ಚುಲಿ e ಪವರ್ x when x is greater than 0 ಇದಾಗುತ್ತೆ. ಅದೇ e to the power of, actually there is e to the power of this is e to the power of x when x is greater than 0, e to the power of minus x if x is less than 0. So ಹಾಗಾಗಿ e power minus x ಏನಿದೆ, this is e power minus x. So this is e power minus x, this is e power x. So when you draw the graph and the function has a corner point at this, so therefore function is not differentiable at x is equal to 0, and it is continuous everywhere but not differentiable at x is equal to 0. So option A is the correct choice. So ಒಂದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಇಂಥ ಪ್ರಶ್ನೆಗಳನ್ನು ನಾವು ಸುಲಭವಾಗಿ ಉತ್ತರಿಸಬಹುದು. ಈಗ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಇಲ್ಲಿ f of x is equal to 3 power x 4 minus x in the defined in the interval, then at x is equal to 1 f of x is continuous but not differentiable, neither continuous nor differentiable, continuous and differentiable, differentiable but not continuous. ಈ ಪ್ರಶ್ನೆಯನ್ನು ನೋಡಿದಾಗ ಇದು ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತಾ, ಡಿಫರೆನ್ಷಿಯಬಲ್ ಫಂಕ್ಷನ್ ಆಗುತ್ತಾ ಅಂತ ಎರಡೂ ರೀತಿಯಲ್ಲಿ ಚೆಕ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಈ ಫಂಕ್ಷನ್ f of x is equal to 3 power x minus when minus 1 less than or equal to x less than or equal to 1 4 minus x ಈ ಫಂಕ್ಷನ್ ಅನ್ನು ನಾವು ಚೆಕ್ ಮಾಡಬೇಕಾದ್ರೆ ಫಸ್ಟ್ ಕಂಟಿನ್ಯೂಟಿನೇ ಚೆಕ್ ಮಾಡ್ಕೊಳ್ಳೋಣ. ಸೊ ಈಗ ನೋಡಿ, ಇಲ್ಲಿ x is equal to 1 ನಲ್ಲಿ ಫಾರ್ x less than 1 ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೀವೇನು ಇಲ್ಲಿ just put x is equal to 1 in the given expression. So ಇಲ್ಲಿ x is equal to 1 ನಲ್ಲಿ ಈ ಎಕ್ಸ್ಪ್ರೆಷನ್ ಅಲ್ಲಿ just put x is equal to 1 for left hand limit. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಗೆ ನಾವು 3 power x ತಗೋಬೇಕಾಗುತ್ತೆ, ರೈಟ್ ಹ್ಯಾಂಡ್ ಲಿಮಿಟ್ ಗೆ 4 minus x ತಗೊಳ್ಬೇಕಾಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ is 3 power 1 is 3 and right hand limit for x greater than 1. ಸೊ 4 x ಗೆ 3 ಹಾಕಿದಾಗ, ಇಲ್ಲಿ x ಗೆ 3 ಹಾಕಿದಾಗ, ಸೊ 4 minus 3 is equal to 1. ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಯಿತು. ಜೊತೆಗೆ x is equal to 1 ಗೆ 3 power 1 ಅಂದ್ರೆ 3 ಆಗುತ್ತೆ. ಸೊ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಬಟ್ ವೆನ್ ವಿ ಟೇಕ್ ದಿ ಡಿಫರೆನ್ಷಿಯೇಷನ್, when you differentiate this 3 power x for left hand derivative, ಯಾಕಂದ್ರೆ ಡಿಫರೆನ್ಷಿಯಬಲ್ ಆಗಬೇಕು ಅಂದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತೆ ರೈಟ್ ಹ್ಯಾಂಡ್ ಡೆರಿವೇಟಿವ್ ಈಕ್ವಲ್ ಆಗಬೇಕು. ಸೊ ವೆನ್ ಯು ಡಿಫರೆನ್ಷಿಯೇಟ್ 3 power x log 3, when you put x is equal to 1 here, ಯಾಕಂದ್ರೆ ನಾವು ಇಲ್ಲಿ ಚೆಕ್ ಮಾಡ್ತಾ ಇರೋದು x is equal to 1 ಗೆ, when you put x is equal to 1 3 log 3 at x is equal to 1. ಬಟ್ ಅದೇ ನಾವು ಇಲ್ಲಿ x ಈಕ್ವಲ್ಸ್ ಈಗ ಡೆರಿವೇಟಿವ್ ಆಫ್ 4 minus x, it is minus 1.
ಸೊ ಇಲ್ಲಿ ನಾವು ಡಿಫರೆನ್ಸಿಯೇಷನ್ ತಗೊಂಡಿದ್ದೀವಿ, ಡೆರಿವೇಟಿವ್ ಆಫ್ 3 ಪವರ್ ಎಕ್ಸ್, ಇಲ್ಲಿ ಡೆರಿವೇಟಿವ್ ಆಫ್ 4 ಮೈನಸ್ ಎಕ್ಸ್ ಮೈನಸ್ 1. ಸೊ ಎರಡೂ ಕೂಡ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತು ರೈಟ್ ಹ್ಯಾಂಡ್ ಡೆರಿವೇಟಿವ್ ಎರಡೂ ಈಕ್ವಲ್ ಆಗಲ್ಲ. ಹಾಗಾಗಿ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ ಬಟ್ ಡಿಫರೆನ್ಷಿಯಬಲ್ ಆಗಲ್ಲ. ಸೊ ಆಪ್ಷನ್ ಈಸ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್. ಸೊ ನಾವಂದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಡೆಫಿನೇಷನ್ ಅನ್ನು ಯೂಸ್ ಮಾಡಬೇಕಂತ ಹೇಳಿ ಜಸ್ಟ್ ಬೈ ಯೂಸಿಂಗ್ ಡಿಫರೆನ್ಸಿಯೇಷನ್ ವಿ ಕ್ಯಾನ್ ಫೈಂಡ್ ವೆದರ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ನೋಡಿ, ಈ ಪ್ರಶ್ನೆಯನ್ನ ನೋಡಿಕೊಂಡಾಗ ಇದು ನಮ್ಮ ಎಕ್ಸಾಂಪ್ಲರ್ ಬುಕ್ನಲ್ಲಿದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್, ದೆನ್ ಎಫ್ ಈಸ್ ಎವ್ರಿವೇರ್ ಡಿಫರೆನ್ಷಿಯಬಲ್. ಎಫ್ ಈಸ್ ಎವ್ರಿವೇರ್ ಡಿಫರೆನ್ಷಿಯಬಲ್ ಬಟ್ ನಾಟ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ. ಎಫ್ ಈಸ್ ಎವ್ರಿವೇರ್ ಕಂಟಿನ್ಯೂಸ್ ಬಟ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2n plus 1 into pi by 2. ನನ್ ಆಫ್ ದಿಸ್. ಸೊ ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್ ನ ಗ್ರಾಫ್ ಅನ್ನ ನಮಗೆ ಗೊತ್ತಿರಬೇಕು. ಈಗ ನೋಡಿ, ಇದು ಮಾಡ್ ಆಫ್ ಸೈನ್ ಎಕ್ಸ್ ನ ಗ್ರಾಫ್. ಇಲ್ಲಿ ಈ ಸೈನ್ ಎಕ್ಸ್ ಗ್ರಾಫ್ ಏನಿದೆ, ದಿಸ್ ಈಸ್ ದಿ ಸೈನ್ ಎಕ್ಸ್ ಗ್ರಾಫ್. ಓಕೆ, ದಿಸ್ ಇಸ್ ದ ಸೈನ್ ಎಕ್ಸ್ ಗ್ರಾಫ್. ಬಟ್ ಇಲ್ಲಿ ನಾವು ತಗೊಳ್ತಾ ಇರೋದು ಏನಾಗುತ್ತೆ ಅಂತಂದ್ರೆ, ಇಲ್ಲಿ ದ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್. ಅಂದ್ರೆ ದ ಗ್ರಾಫ್ ಶುಡ್ ಬಿ ಲೈಸ್ ಅಬೌವ್ ದ ಎಕ್ಸ್ ಆಕ್ಸಿಸ್. ಹಾಗಾಗಿ ಇಲ್ಲೇನಿದೆ ಬಿಲೋ ದ ಎಕ್ಸ್ ಆಕ್ಸಿಸ್ ಏನಿದೆ ಅದು ಏನು ಬರಬೇಕು, ಮೇಲ್ಗಡೆ ಬರಬೇಕು. ಸೊ ಇಲ್ಲಿ ಮೇಲ್ಗಡೆ ಬರ್ತಾ ಹೋದಾಗ ಇಲ್ಲಿ ನೋಡ್ತಾ ಹೋಗ್ತಾ ಇದೀವಿ ನೋಡಿ, ಇಲ್ಲಿ ಈ ಪಾಯಿಂಟ್ಸ್ಗಳಲ್ಲಿ ಫಂಕ್ಷನ್ ಹ್ಯಾಸ್ ಕಾರ್ನರ್ ಪಾಯಿಂಟ್. ಸೊ ಅಂದ್ರೆ ಯಾವ್ಯಾವ ಪಾಯಿಂಟ್ಸ್ ಅಲ್ಲಿ ಕಾರ್ನರ್ ಪಾಯಿಂಟ್ಸ್ ಆಗ್ತಾ ಇದೆ, ಪೈನಲ್ಲಿ. ಸೊ ಎಕ್ಸ್ ದಿಸ್ ಇಸ್ 0, ದಿಸ್ ಇಸ್ ಪೈ ಬೈ 2 ಪೈನಲ್ಲಿ, ಹಾಗೆ ದಿಸ್ ಈಸ್ 2 ಪೈ. ಸೊ ಅಂದ್ರೆ ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ ಪೈನಲ್ಲಿ ಫಂಕ್ಷನ್ ಏನು ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್ ಹ್ಯಾಸ್ ಕಾರ್ನರ್ ಪಾಯಿಂಟ್. ಸೊ ನಾವು ಈಗಾಗಲೇ ನೋಡಿದ್ದೀವಿ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಕಾರ್ನರ್ ಪಾಯಿಂಟ್ಸ್. ಸೊ ಹಾಗಾಗಿ ಎಫ್ ಈಸ್ ಎವ್ರಿವೇರ್ ಡಿಫರೆನ್ಷಿಯಬಲ್ ಆಗಲ್ಲ. ಎಫ್ ಈಸ್ ಎವ್ರಿವೇರ್ ಡಿಫರೆನ್ಷಿಯಬಲ್ ಆಗತ್ತೆ ಬಟ್ ನಾಟ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಪೈ. ಇಂಟೆಗ್ರಲ್ ಮಲ್ಟಿಪಲ್ಸ್ ಆಫ್ ಪೈ ಅಂದ್ರೆ ಪೈ 2 ಪೈ 0 ಈ ಎಲ್ಲ ಪಾಯಿಂಟ್ಸ್ಗಳಲ್ಲಿ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಲ್ಲ. ಸ್ವಲ್ಪ ಗ್ರಾಫ್ ಬಗ್ಗೆ ಐಡಿಯಾ ಇರಬೇಕು. ಹಾಗೆ ಮಾಡ್ಯುಲಸ್ ಆಫ್ ಸೈನ್ ಎಕ್ಸ್ ಜೊತೆಗೆ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಪ್ರಯತ್ನ ಮಾಡಿ. ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಕೂಡ ಅದರ ಗ್ರಾಫ್ ಅನ್ನ ತಗೊಂಡು ಎಲ್ಲಿ ಗ್ರಾಫ್ ಬಿಲೋ ದ ಎಕ್ಸ್ ಆಕ್ಸಿಸ್ ಇರುತ್ತೋ ಅದನ್ನ ನಾವು ಅಪ್ಪರ್ ಸೈಡ್ ಎಕ್ಸ್ ಆಕ್ಸಿಸ್ ಗೆ ನಾವು ಬರೆದಾಗ ದಿಸ್ ಫಂಕ್ಷನ್ ಕಾಸ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಆಟ್ ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2 ನಲ್ಲಿ ಇದು ಫಂಕ್ಷನ್ ಡಿಫರೆನ್ಷಿಯಬಲ್ ಆಗಲ್ಲ. ಅದನ್ನ ನೀವು ಪ್ರಯತ್ನ ಮಾಡಿ. ಸೊ ಸೈನ್ ಎಕ್ಸ್ ಹೇಗೆ ಗ್ರಾಫು ಹಾಗೆ ಮಾಡ್ ಆಫ್ ಕಾಸ್ ಎಕ್ಸ್ ಗ್ರಾಫ್ ಕೂಡ ಐಡಿಯಾ ಇರಬೇಕು. ಈಗ ಸ್ವಲ್ಪ ಡಿಫರೆನ್ಸಿಯೇಷನ್ ಬಗ್ಗೆ ಹೋಗೋಣ, ಮೆಥಡ್ಸ್ ಆಫ್ ಡಿಫರೆನ್ಸಿಯೇಷನ್. ಸೊ ಲೆಟ್ ಅಸ್ ರಿಕಾಲ್ ಇಟ್. ಡೆರಿವೇಟಿವ್ ಆಫ್ x power n is nx to the power of n minus 1, constant is 0, and derivative of c into x power n, c into derivative of x power is nx to the power of n minus 1, sin x is cos x is minus sin x, and derivative of tan x is secant square x. ಹಾಗೆ derivative of cot x is minus cosec square x, derivative of secant x is secant x into tan x, cosecant x is minus cosecant x into cot x. ಈ ಎಲ್ಲ ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಚೆನ್ನಾಗಿ ಗೊತ್ತಿರಬೇಕು. ಡೆರಿವೇಟಿವ್ ಆಫ್ e ಪವರ್ x is e ಪವರ್ x, ಡೆರಿವೇಟಿವ್ ಆಫ್ a ಪವರ್ x is a ಪವರ್ x log a, log x is 1 by x, derivative of log x is 1 by x into log a. Try to understand. This is also one of the important formula, standard derivative. So ಇದು ನಾವು ಪ್ರಥಮ PUC ಯಲ್ಲಿ ಕಲ್ತಿದ್ದೀವಿ. ಡೆರಿವೇಟಿವ್ ಆಫ್ u plus v is du by dx plus or minus dv by dx, ಸಮ್ ಆರ್ ಡಿಫರೆನ್ಸ್ ರೂಲು. ಹಾಗೆ ಇದು ಎಕ್ಸ್ಟೆನ್ಷನ್ ಆಫ್ ದಿ ಸಮ್ ಆರ್ ಡಿಫರೆನ್ಸ್ ರೂಲು, ಎರಡನೇದು ನೋಡ್ತಾ ಇದ್ದೀರಿ. ಹಾಗೆ ಡೆರಿವೇಟಿವ್ ಆಫ್ u ಇಂಟು v, ಇದು ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಫಸ್ಟ್ ಫಂಕ್ಷನ್ u ಅನ್ನೋದು ಫಸ್ಟ್ ಫಂಕ್ಷನ್, ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್, ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ದಿ ಸೆಕೆಂಡ್ ಫಂಕ್ಷನ್, and second function into derivative of the first function. ಈ ತರ ನೆನಪಿಟ್ಕೊಂಡ್ರೆ ಇನ್ನೂ ಬೆಟರ್. ಹಾಗೆ ಡೆರಿವೇಟಿವ್ ಆಫ್ u by v, u ಅಂದ್ರೆ ನ್ಯೂಮರೇಟರ್ and v ಅಂದ್ರೆ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ಸ್ಕ್ವೇರ್, ಸೊ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ದ u ಅಂದ್ರೆ ನ್ಯೂಮರೇಟರ್ ಮೈನಸ್ u ಇಂಟು ಡೆರಿವೇಟಿವ್ ಆಫ್ ದಿ ಡಿನಾಮಿನೇಟರ್. ಇದು ಕೋಶನ್ ರೂಲ್ ಅಂತ ಕರಿತೀವಿ. ಹಾಗೆ ಈ ಕೆಲವು ಸರಳವಾದ ಪ್ರಶ್ನೆಗಳನ್ನ ಈ ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಮೇಲೆ ನೋಡ್ಕೊಳ್ಳೋಣ. ಇಲ್ಲಿ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ x ಸ್ಕ್ವೇರ್ ಬೈ 2 ಎಕ್ಸೆಟ್ರಾ ಅಪ್ ಟು x ಟು ದ ಪವರ್ ಆಫ್ 100 by 100, ದೆನ್ f ಡ್ಯಾಶ್ 1 ಇಸ್ ಈಕ್ವಲ್ ಟು ಆಪ್ಷನ್ಸ್ ನೋಡಿ. ಸೊ ನಾವೀಗ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳೋಣ. ಹೇಗೆ ಎಫ್ ಡ್ಯಾಶ್ ಎಕ್ಸ್ ಏನಾಗುತ್ತೆ 1,
derivative of 1 is 0 actually. This is derivative of 1 is 0. Derivative of x is 1 and derivative of x square is 2x by 2. So 2 cancel ಆಗುತ್ತೆ. Next x cube ಬರಬೇಕಲ್ವಾ. So ಹಾಗಾಗಿ 3x square divided by 3 ಆಗುತ್ತೆ. Next derivative of x to the power of 100 by 100. 100 into x to the power of 99 by 100. So ಇಲ್ಲಿ ನಾವು ನೋಡಿದಾಗ 2 ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ and 1 plus x square x to the power of 99 100 ಕ್ಯಾನ್ಸಲ್ ಆಗುತ್ತೆ. ಸೊ ಈಗ ನಮಗೆ ಬೇಕಾಗಿರೋದು f-1. So f-1 is when you put x is equal to 1 in each terms 1 plus 1 up to 1, totally it is 1 is repeated 100 times. So 100 into 1, the value will be 100. So option is B, 100. ಸರಳವಾಗಿದೆ ಪ್ರಶ್ನೆ ಇದು. ಹಾಗೆ ಇನ್ನೊಂದು ಪ್ರಶ್ನೆ, ಈಗ f of x is equal to x to the power of 100, x to the power of 99, ಎಕ್ಸೆಟ್ರಾ x plus 1. ಇದು ಪ್ರೀವಿಯಸ್ ನಾನೇನು ಡಿಸ್ಕಸ್ ಮಾಡಿದ್ದೀನಿ ಅದೇ ರೀತಿಯ ಕ್ವಶನ್, ಸ್ವಲ್ಪ ವಿಭಿನ್ನವಾಗಿದೆ. x to the power of 100 ಅನ್ನು ಈಗ ನಾವು x power 99 ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಸೊ x to the power of 100 is 100 into x to the power of 99. ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು ಡೆರಿವೇಟಿವ್ ಆಫ್ x power n is equal to nx to the power of n minus 1. ಸೊ ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಅಂತ ಬರ್ತಾ ಇದೆ. ಹಾಗೆ 99 into x to the power of 89 ಎಕ್ಸೆಟ್ರಾ ಡೆರಿವೇಟಿವ್ ಆಫ್ x is 1 and derivative of 1 is 0. ಸೊ ಇದನ್ನು ನಾವು f-1 ತಗೊಳ್ಳೋಣ. ಈಗ f-1 ಏನಾಗುತ್ತೆ, 100 into 99 x is equal to 1 ಆಗುತ್ತಲ್ವಾ, ಪ್ಲಸ್ 1. ಇದು ನೋಡಿದಾಗ ಇಟ್ ಈಸ್ ದ ಸಮ್ ಆಫ್ ದಿ ನ್ಯಾಚುರಲ್ ನಂಬರ್ ಫ್ರಮ್ 1 to 100. ನಮಗೆ ಗೊತ್ತಿದೆ ಸಿಗ್ಮಾ ಎನ್, ಪ್ರಥಮ ಪಿ ಯು ಸಿಲಿ ಕಲ್ತಿದ್ದೀವಿ, n into n plus 1 ಡಿವೈಡೆಡ್ ಬೈ 2 ಅಂತ. ಹಾಗಾಗಿ n ಅಂದರೆ ಇಲ್ಲಿ 100 ಆಗುತ್ತೆ. 100 into 100 plus 1 divided by 2. 100 into this is 2 and 50 times ಹೋಗುತ್ತೆ. So 50 into 101, that will be 5050. So option will be 5050, option 1. ಹಾಗೆ ಇನ್ನೊಂದು ಪ್ರಶ್ನೆ, ಇದು ಕಾಂಪೋಸಿಟ್ ಫಂಕ್ಷನ್ ಮೇಲಿದೆ. f of x is modulus of x minus 2. Modulus of x minus 2 is always positive, outside value. And g of x is f of x, then g dash of x for x greater than 20. ಇದನ್ನು ಮುಖ್ಯವಾಗಿ ಗಮನಿಸಬೇಕು. ಇಲ್ಲಿ g of x ಅನ್ನು ಹೇಗೆ ಬರಿಬಹುದು? g of x is f of x. So g of x is f of x ಅಂದರೆ f of modulus f of x ಅಂದರೆ modulus of x minus 2. So g of x ಏನು ಬರುತ್ತೆ? This x is, because f of x is modulus of x minus 2. So g of x is f of x modulus of x minus 2 ಅಂದರೆ x is replaced by, this x is replaced by modulus of x minus 2, mod of x minus 2 minus 2. But this modulus of x minus 2 ನಮಗೆ ಇಲ್ಲಿ ಬೇಕಾಗಿರೋದು ಇಲ್ಲಿ x is greater than 20 ಅಂತ ಇದೆ. ಸೊ ಹಾಗಾಗಿ x is greater than 20 ಅಂತ ಇರೋದ್ರಿಂದ x minus 2 is positive. More than 20, x minus 2 is positive. So therefore x minus 2 minus 2 will become x minus 4. ಸೊ ಇದರ ಡೆರಿವೇಟಿವ್, ಯಾಕೆಂದರೆ ನಾವು ವಿ ಆರ್ ಫೈಂಡಿಂಗ್ ಜಿ ಆಫ್ ಎಕ್ಸ್ ಫಾರ್ ಗ್ರೇಟರ್ ದೆನ್ 20. ಹಾಗಾಗಿ ಜಿ ಆಫ್ ಎಕ್ಸ್ ಏನಾಗುತ್ತೆ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 2 ಪಾಸಿಟಿವ್ ಅಂಡ್ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 4 ಈಸ್ ಆಲ್ಸೋ ಪಾಸಿಟಿವ್. ದೇರ್ ಫೋರ್ ದಿಸ್ ಈಸ್ ಎಕ್ಸ್ ಮೈನಸ್ 4. ಸೊ ಡೆರಿವೇಟಿವ್ ಆಫ್ ದ್ಯಾಟ್ ವಿಲ್ ಬಿ 1. ಸೊ ಆಪ್ಷನ್ ವಿಲ್ ಬಿ ಸಿ. ಹಾಗೆ ಕಾಂಪೋಸಿಟ್ ಫಂಕ್ಷನ್ಸ್, ಚೈನ್ ರೂಲ್, ಬಹಳ ಪ್ರಾಮುಖ್ಯವಾದ ರೂಲ್ ಇದು. If g is differentiable at x and f is differentiable at g of x, then the composite function y is equal to f of g of x is differentiable at x. So ನೋಡಿ, y is equal to composite function ಹೀಗೆ ತಗೊಂಡಾಗ f of g of x, ಇದನ್ನು ಯೂಶುವಲಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ದಿಸ್ ಇಸ್ ದ ಆಕ್ಚುಲಿ ಔಟ್ಸೈಡ್ ಫಂಕ್ಷನ್, ದಿಸ್ ಇಸ್ ದ ಇನ್ಸೈಡ್ ಫಂಕ್ಷನ್. x ಬದಲು ನಮಗೆ ಈಗ g of x ಇದೆ. ಸೊ ಯೂಶುವಲಿ ನಾವು ಡಿಫ್ರೆನ್ಶಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಆ್ಯಂಡ್ ಎಕ್ಸ್ ಬದಲು ಏನು ಬಂದಿದೆಯಲ್ಲ ಅದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡೆರಿವೇಟಿವ್ ಆಫ್ ಜಿ ಆಫ್ ಎಕ್ಸ್. ದಿಸ್ ಇಸ್ ಚೈನ್ ರೂಲ್. ಕೆಲವು ಉದಾಹರಣೆಗಳನ್ನು ಸ್ಯಾಂಪಲ್ ಆಗಿ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಾನು ತಗೊಳ್ತಾ ಇರೋದು y is equal to 3x plus 4 whole raised to 5. ಆ್ಯಕ್ಚುಲಿ ಫಂಕ್ಷನ್ ಈಸ್ x to the power of 5 ಆ್ಯಂಡ್ ಫಂಕ್ಷನ್ 2 ಸೆಕೆಂಡ್ ಫಂಕ್ಷನ್ ಈಸ್ 3x plus 4. ಸೊ ಈಗ ನಾವು ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಆ್ಯಕ್ಚುಲಿ ದಿಸ್ ಈಸ್ 5. ನಾವು ಈಗ ಇಲ್ಲಿ u ಅನ್ನೋದನ್ನು
ಈಗ 3x ಪ್ಲಸ್ 4 u ಅಂತ ತಗೊಂಡ್ರೆ this is y is equal to e to the power of 5 and u is 3x plus 4. So dy by du is 5u4 and du by dx is 3. This is second function. This is first function. So we are differentiating this with respect to u and this function we are differentiating with respect to x. So finally we are having 5 into 3x plus 4 whole raised to 4 and derivative of 3x plus 4 is 3. ಇದು ಚೈನ್ ರೂಲಿನ ಒಂದು ಉದಾಹರಣೆ. ಹಾಗೆ ಇನ್ನೊಂದು ಉದಾಹರಣೆನ ತಗೊಳ್ಳೋಣ. ಇದು ಸ್ಟೇಟ್ಮೆಂಟ್ ಆಫ್ ಚೈನ್ ರೂಲ್. dy by dx is equal to dy by du into du by dx. So differentiate the function as a whole, then differentiate what is inside of it. ಇನ್ನೊಂದು ಉದಾಹರಣೆ, ಸರಳವಾದ ಉದಾಹರಣೆ. y is equal to sin of 2x plus 4. ಇದನ್ನು ಡಿಫರೆನ್ಶಿಯೇಟ್ ಮಾಡಬೇಕು ಯೂಸಿಂಗ್ ಚೈನ್ ರೂಲ್. ಔಟರ್ ಫಂಕ್ಷನ್ ಈಸ್ ಫಂಕ್ಷನ್ 1 is sin x. Inside function is 2x plus 4. dy by dx is usually differentiate ಮಾಡಿ cos of 2x plus 4 and this 2 is the derivative of 2x plus 4. Derivative of 2x plus 4 is 2. So differentiate sin andre cos and differential of 2x plus 4 is 2. ಈ ಚೈನ್ ರೂಲ್ ಮೇಲೆ ಒಂದು ಪ್ರಶ್ನೆಯನ್ನು ತಗೊಳ್ಳೋಣ. ಈಗ y is equal to cos of sin x square. Find dy by dx at x is equal to root of pi by 2. dy by dx is derivative of cos of sin x square. Using chain rule, derivative of cos of sin x square, derivative of cos x ಏನು minus sin x. ಸೊ ಹಾಗಾಗಿ ಇದು ಮೈನಸ್ ಸೈನ್ ಆಫ್ sin x square. ಈಗ ಏನು ಬಂದಿದೆ ಅಂದರೆ x ಬದಲು ಈಗ sin x square ಬಂದಿದೆ ನಮಗೆ. ಹಾಗಾಗಿ x ಬದಲು ಏನು ಬಂದಿದೆಯಲ್ಲ ಅದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು, ಡೆರಿವೇಟಿವ್ ಆಫ್ sin x square. ಇಲ್ಲಿ ಕೂಡ ಮತ್ತೆ ಚೈನ್ ರೂಲ್, ಅಗೇನ್ ರಿಪೀಟೆಡ್ ಯೂಸ್ ಆಫ್ ಚೈನ್ ರೂಲ್. ಡೆರಿವೇಟಿವ್ ಆಫ್ sin x square ಮತ್ತೆ ಇಲ್ಲಿ sin ಡೆರಿವೇಟಿವ್ ಆಫ್ sin x is cos, ಬಟ್ x ಬದಲು ಏನು ಬಂದಿದೆ ಇಲ್ಲಿ x square. ಸೊ ದಿಸ್ ವಿಲ್ ಬಿ ಡೆರಿವೇಟಿವ್ ಆಫ್ x square, ದಟ್ ಈಸ್ 2x. ಸೊ ಹಾಗಾಗಿ ನಮಗೆ ಇಲ್ಲಿ ಪ್ರಶ್ನೆ ಕೇಳಿರೋದು x is equal to pi by 2 ನಲ್ಲಿ. x is equal to pi by 2 ನಲ್ಲಿ ನಾವು ಇಲ್ಲಿ ಅಪ್ಲೈ ಮಾಡಿದಾಗ sin of sin x square, x ಗೆ pi by 2 ಅನ್ನು ಹಾಕಿ cos pi by 2 ಹಾಕಿ, ಆಕ್ಚುಲಿ ದಿಸ್ ಈಸ್ cos x square cos pi by 2, 2 into pi by 2 ಹಾಕಿದಾಗ cos pi by 2 you know that it is 0. So therefore dy by dx will be 0. ಇನ್ನೊಂದು ಪ್ರಶ್ನೆ, ಸರಳವಾದ ಪ್ರಶ್ನೆ. if y is equal to log of cos root x, then dy by dx equals. ತುಂಬ ಸರಳವಾಗಿದೆ ಪ್ರಶ್ನೆ. ಲಾಗ್ ಆಫ್ ಕಾಸ್ ರೂಟ್ ಎಕ್ಸ್ ಅಂದರೆ dy by dx ಅನ್ನ ತಗೊಂಡ್ರೆ ಇದನ್ನು ನಾವು ಯೂಸಿಂಗ್ ಚೈನ್ ರೂಲ್ 1 by ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಈಸ್ 1 by x ಆಗಿರೋದ್ರಿಂದ ಇಲ್ಲಿ ಕಾಸ್ ರೂಟ್ ಎಕ್ಸ್ ಬಂದಿದೆ ಎಕ್ಸ್ ಬದಲು. ಸೊ ದೇರ್ ಫೋರ್ ಕಾಸ್ ರೂಟ್ ಎಕ್ಸ್ 1 by ಕಾಸ್ ರೂಟ್ ಎಕ್ಸ್ ಆ್ಯಂಡ್ ಡೆರಿವೇಟಿವ್ ಆಫ್ ಕಾಸ್ ರೂಟ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಕಾಸ್ ರೂಟ್ ಎಕ್ಸ್, ದಟ್ ಈಸ್ ಕಾಸ್ ರೂಟ್ ಎಕ್ಸ್, ಆ್ಯಂಡ್ ದಿಸ್ ಈಸ್ 1 by ಕಾಸ್ ರೂಟ್ ಎಕ್ಸ್. ಡೆರಿವೇಟಿವ್ ಆಫ್ ಕಾಸ್ ರೂಟ್ ಎಕ್ಸ್ ಈಸ್ ಮೈನಸ್ ಸೈನ್ ರೂಟ್ ಎಕ್ಸ್. ನೋಡಿ ಇನ್ನೊಂದು ಪ್ರಶ್ನೆ ಇಲ್ಲಿ ನಾವು ನೋಡ್ಕೋಬಹುದು, ಇಲ್ಲಿ ಮೈನಸ್ ಬರ್ತಾ ಇದೆ. ಈ ಆಪ್ಷನ್ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದರಲ್ಲೂ ಮೈನಸ್ ಇಲ್ಲ, ಮೈನಸ್ ಇರೋದು ಮಾತ್ರ ಸಿ-ನಲ್ಲಿ. ತಕ್ಷಣ ನಾವು ವಿತೌಟ್ ಕಂಪ್ಲೀಟಿಂಗ್ ದ ಆನ್ಸರ್ ವಿ ಕ್ಯಾನ್ ಇಮಿಡಿಯೇಟ್ಲಿ ಟೇಕ್ ದ ಆಪ್ಷನ್ ದಿಸ್ ಸಿ, ಬಿಕಾಸ್ ಇದೊಂದೇ ಮೈನಸ್ ಇರೋದು. ಸೊ ನಾವು ಇದನ್ನು ಕಂಪ್ಲೀಟ್ ಮಾಡಿದಾಗ ವಿ ಆರ್ ಗೆಟಿಂಗ್ ಮೈನಸ್ ಟ್ಯಾನ್ ರೂಟ್ ಎಕ್ಸ್. ನೋಡಿ ಇಲ್ಲಿ ಸೈನ್ ರೂಟ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಈಸ್ 1 by 2 ರೂಟ್ ಎಕ್ಸ್. ಇದು ಯೂಸಿಂಗ್ ಚೈನ್ ರೂಲ್ ಬರುತ್ತೆ. ಸೊ ವಿ ಆರ್ ಗೆಟಿಂಗ್ ದ ಆಪ್ಷನ್ ಮೈನಸ್ ಟ್ಯಾನ್ ರೂಟ್ ಎಕ್ಸ್. ಬಹಳ ಮುಖ್ಯವಾಗಿ ಇಲ್ಲಿ ಮೈನಸ್ ಬಂದಿದೆ, ಉಳಿದ ಆಪ್ಷನ್ಸ್ಗಳಲ್ಲಿ ಮೈನಸ್ ಇಲ್ಲ, ಸಿ-ನಲ್ಲಿ ಮಾತ್ರ ಮೈನಸ್ ಇದೆ, ಅದನ್ನು ಗಮನಿಸಬೇಕು. ಇನ್ನೊಂದು ಪ್ರಶ್ನೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್, ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಅಂಡ್ ಹೆಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್ ಅಂಡ್ ಹೆಚ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಆಫ್ ಎಕ್ಸ್. ಇದು ಕೂಡ ಹೆಚ್ ಆಫ್ ಎಕ್ಸ್ ಈಸ್ ಎಫ್ ಆಫ್ ಜಿ ಆಫ್ ಎಕ್ಸ್ ಕಾಂಪೋಸಿಟ್ ಫಂಕ್ಷನ್. ಹೆಚ್ ಆಫ್ ಎಕ್ಸ್ ಈಸ್ ಅಲ್ಲಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಹೆಚ್ ಆಫ್ ಎಕ್ಸ್ ಈಸ್ ಎಫ್ ಆಫ್ ಜಿ ಆಫ್ ಎಕ್ಸ್. ಸೊ ಜಿ ಆಫ್ ಎಕ್ಸ್ ಅಂದರೆ ಸೈನ್ ಇನ್ವರ್ಸ್ ಎಕ್ಸ್, ಸೊ ವಿ ಆರ್ ಟೇಕಿಂಗ್ ಎಫ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಬಟ್ ಎಫ್ ಆಫ್ ಎಕ್ಸ್ ಈಸ್ ವಾಟ್? ಇ ಪವರ್ ಎಕ್ಸ್. ಸೊ ಎಫ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಇ ಟು ದ ಪವರ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಹಾಗಾಗಿ ಹೆಚ್ ಡ್ಯಾಶ್ ಎಕ್ಸ್ ಅನ್ನು ಡಿಫರೆನ್ಶಿಯೇಟ್ ಮಾಡಿದಾಗ ಇ ಟು ದ ಪವರ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ 1 by ರೂಟ್ ಆಫ್ 1 minus ಎಕ್ಸ್ ಸ್ಕ್ವೇರ್. ಸೊ ಈ ಏನಿದೆ ನಮಗೆ ಅಲ್ಲಿ ಕ್ವಶನ್ ಕೇಳಿರೋದು ಹೆಚ್ ಡ್ಯಾಶ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಆಫ್ ಎಕ್ಸ್. ಹಾಗಾಗಿ ಹೆಚ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಆಫ್ ಎಕ್ಸ್ ಈಸ್
h of x is h dash of x is e to the power of sin inverse x 1 by root of 1 minus x square divided by h of x, that is 1 by root of 1 minus x square. So option will be 4. ಪ್ರಶ್ನೆಯನ್ನು ನೋಡಿ. ಮುಂದಿನ ಉದಾಹರಣೆ ಇದು. f of x is equal to 1 minus x power n, then the value of f of 0, f dash 0, f double dash 0 by 2 factorial and fn 0 divided by n factorial is equal to 2 to the power of n, option B 0, C option C 2 to the power of n minus 1, option D none. ಇದು ಅಲ್ಲಿ ನೋಡಿದಾಗ 1 ಮೈನಸ್ ಎಕ್ಸ್ ಪವರ್ ಎನ್ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ ಸೆಕೆಂಡ್ ಡೆರಿವೇಟಿವ್, ಥರ್ಡ್ ಡೆರಿವೇಟಿವ್, nth ಡೆರಿವೇಟಿವ್ವರೆಗೂ ನಾವು ತಗೊಳ್ಬೇಕು. ಸರಳವಾದ ಪ್ರಶ್ನೆ, ಸ್ವಲ್ಪ ಗಮನ ಹರಿಸೋಣ. ಇಲ್ಲಿ ನೋಡಿ, ಎಫ್ ಡ್ಯಾಶ್ ಎಕ್ಸ್, ಎಫ್ ಆಫ್ ಎಕ್ಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎನ್ ಇಂಟು 1 ಮೈನಸ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಹಾಗೆ ಎಫ್ ಡಬಲ್ ಡ್ಯಾಶ್ ಎಕ್ಸ್ ತಗೊಂಡಾಗ ಎನ್ ಇಂಟು ಎನ್ ಮೈನಸ್ 1 ಮತ್ತೆ n minus 1 minus x to the power of n minus 2 and f triple dash x ಅದೇ ತರ ನಾವು ಚೆಕ್ ಮಾಡ್ತಾ ಹೋದಾಗ when you take given expression, ಈಗ ನೋಡಿ f of 0, ಈಗ ನೀವು ಇದಕ್ಕೆ 0 ಹಾಕಿದಾಗ this will become 1 ಆಗುತ್ತೆ. 1 to the power of n minus 1 is 1. So therefore first f of 0 will be 1 n and f dash 0 ಇಲ್ಲಿ ನಮಗೆ n into n minus 1 ಉಳ್ಕೊಳ್ಳುತ್ತೆ. because x is equal to 0 ಆದರೆ 1 to the power of n minus 2 will become 1. So n into n minus 1 and next f double dash 0 ಹಾಗೆ ಕಂಟಿನ್ಯೂ ಮಾಡ್ತಾ ಹೋದಾಗ n into n minus 1 ಇದು n into n minus 1 n minus 2 ಥರ್ಡ್ ಟರ್ಮ್. ಸೊ ಇದನ್ನು ನಾವು ನೋಡಿದಾಗ ಆಕ್ಚುಲಿ ದಿಸ್ ಈಸ್ ಸಿ ನಾಟ್, ಎನ್ ಸಿ ನಾಟ್, ದಿಸ್ ಈಸ್ ಎನ್ ಸಿ ನಾಟ್, ದಿಸ್ ಈಸ್ ಎನ್ ಸಿ 1, ಸಮ್ ಆಫ್ ದಿ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಎನ್ ಸಿ 2 ಎಕ್ಸೆಟ್ರಾ ಎನ್ ಸಿ ಎನ್. ಆಕ್ಚುಲಿ ಅಲ್ಲಿ ಏನಿದೆ ನೋಡಿ, ಇಲ್ಲಿ ಎನ್ ಸಿ 1 ಎಫ್ ಡಬಲ್ ಡ್ಯಾಶ್ 0 ಬೈ 2 ಫ್ಯಾಕ್ಟೋರಿಯಲ್, ಎಫ್ ಎನ್ 0 ಬೈ ಎನ್ ಫ್ಯಾಕ್ಟೋರಿಯಲ್. ಹಾಗಾಗಿ ಇದು ಗಿವನ್ ಎಕ್ಸ್ಪ್ರೆಷನ್ ಏನಾಗುತ್ತೆ, ಸಿ ನಾಟ್ ಬೈ 1, ಸಿ 2 ಬೈ 2 ಫ್ಯಾಕ್ಟೋರಿಯಲ್, ಹಾಗೆ ಸಿ 3 ಬೈ 3 ಫ್ಯಾಕ್ಟೋರಿಯಲ್ ಎಕ್ಸೆಟ್ರಾ ಸಿ ಎನ್ ಬೈ ಎನ್ ಫ್ಯಾಕ್ಟೋರಿಯಲ್. ಸೊ ಫೈನಲಿ ವಿ ಕ್ಯಾನ್ ಕಮ್ ಅಕ್ರಾಸ್ ದಿಸ್ ಈಸ್ ಎನ್ ಸಿ ನಾಟ್ ಪ್ಲಸ್ ಎನ್ ಸಿ 1 ಪ್ಲಸ್ ಎನ್ ಸಿ 2 ಲೈಕ್ ದಿಸ್ ಎಕ್ಸೆಟ್ರಾ ಅಪ್ ಟು ಎನ್ ಸಿ ಎನ್. ಸೊ ನಮಗೆ ನಾವು ಬೈನಾಮಿಯಲ್ ಥಿಯರಮ್ ಅಲ್ಲಿ ನೋಡಿದ್ದೀವಿ, ದಿಸ್ ಇಸ್ ದ ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ದಟ್ ಈಸ್ ಈಕ್ವಲ್ ಟು 2 to the power of n. ಸೊ ಆಪ್ಷನ್ ಎ is the choice. ಇಲ್ಲಿ ಈಗ ಈ ಪ್ರಶ್ನೆಯನ್ನು ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಪವರ್ ಎನ್, ದೆನ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ 0, ಎಫ್ ಡ್ಯಾಶ್ 0, ಎಫ್ ಡಬಲ್ ಡ್ಯಾಶ್ 0 ಬೈ 2 ಫ್ಯಾಕ್ಟೋರಿಯಲ್, ಎಫ್ ಎನ್ 0 ಬೈ ಎನ್ ಫ್ಯಾಕ್ಟೋರಿಯಲ್. ಇದು ಈಗ ಡಿಫ್ರೆನ್ಷಿಯೇಟ್ ಮಾಡಿದಾಗ 1 ಮೈನಸ್ ಎಕ್ಸ್ ಪವರ್ ಎನ್ ಅನ್ನು ಎಫ್ ಡ್ಯಾಶ್ ಎಕ್ಸ್ ಈಸ್ ಎನ್ ಇಂಟು 1 ಮೈನಸ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1, ಎಫ್ ಡಬಲ್ ಡ್ಯಾಶ್ ಎಕ್ಸ್ ಈಸ್ ಎನ್ ಇಂಟು ಎನ್ ಮೈನಸ್ 1 1 ಮೈನಸ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 2, ಹಾಗೆ ಎಫ್ ತ್ರಿಬಲ್ ಡ್ಯಾಶ್ ಎಕ್ಸ್ ಕೂಡ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಇಂಟು 1 ಮೈನಸ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 3 ಹೀಗೆ. ಸೊ ಈಗ ನಾವು ಇಲ್ಲಿ ನಮಗೆ ಬೇಕಾಗಿರೋದು ಎಫ್ ಆಫ್ 0, ಎಫ್ ಡ್ಯಾಶ್ 0, ಆ ಎಕ್ಸ್ಪ್ರೆಷನ್ ಅನ್ನು ತಗೊಂಡಾಗ ಎಫ್ ಆಫ್ 0 ಇಲ್ಲಿ ಇದು ಎಫ್ ಆಫ್ 0 ಈಸ್ 1 ಆಗುತ್ತೆ, ಪ್ಲಸ್ ಇದು ಎನ್ ಅಲ್ಲ, ಎಫ್ ಆಫ್ 0 ಈಸ್ 1 ಆಗುತ್ತೆ ಅಂಡ್ ಎಫ್ ಡ್ಯಾಶ್ 0 ಈಸ್ ಎನ್, ಎಫ್ ಡ್ಯಾಶ್ 0 ಇಲ್ಲಿ ಇದಕ್ಕೆ ನೀವು ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದಾಗ 1 to the power of n minus 1 ಆಗುತ್ತೆ. ಸೊ ಎನ್ ಉಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ 1 ಪ್ಲಸ್ ಎನ್ ಆಯಿತು. ಹಾಗೆ ಎಕ್ಸ್ಗೆ ಇಲ್ಲಿ ಎಫ್ ಡಬಲ್ ಡ್ಯಾಶ್ 0 ತಗೊಂಡಾಗ ಇದು ಎನ್ ಇಂಟು ಎನ್ ಮೈನಸ್ 1 ಇಂಟು ಎಕ್ಸ್ಗೆ 0 ಹಾಕಿದಾಗ ಇದು 1 to the power of n minus 2 1 ಆಗುತ್ತೆ, ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಹಾಗೆ ಪ್ಲಸ್ ಇನ್ನು ಎಫ್ ಟ್ರಿಬಲ್ ಡ್ಯಾಶ್ ಎಕ್ಸ್ಗೆ ತಗೊಂಡಾಗ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಎಕ್ಸೆಟ್ರಾ ಹಾಗೆ ತಗೊಳ್ತಾ ಹೋದಾಗ. ಸೊ ಇದನ್ನು ನಾವು ಹೇಗೆ ಬರಿಬೋದು ಅಂತಂದರೆ 1 ಪ್ಲಸ್ 1 ನಾವು ಕಾಂಬಿನೇಷನಲ್ಸೇ ಬರೆದಾಗ ಎನ್ ಸಿ ನಾಟ್ ಅಂತ ಬರಿಬೋದು. ಸೊ ಎನ್ ಅನ್ನು ಎನ್ ಸಿ 1 ಅಂತ ಬರಿಬೋದು. ಹಾಗೆ ಇದು ಎನ್ ಇಂಟು ಎನ್ ಮೈನಸ್ 1 ಬೈ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅನ್ನು ಎನ್ ಸಿ 2 ಅಂತ ಬರಿಬೋದು. ಹಾಗೆ ಇದು ಎನ್ ಸಿ 3 ಅಂತ ಬರಿಬೋದು.
ಸೊ ಇದನ್ನು ನಾವು ನೋಡಿ ಗಮನಿಸಿ, NC0 ಪ್ಲಸ್ NC1 ಪ್ಲಸ್ NC2 ಪ್ಲಸ್ NC3 ಹಾಗೆ ಟೋಟಲಿ ಫೈನಲ್ ಟರ್ಮ್ NCn, ಇದು ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಆಗುತ್ತೆ. ಸೊ ದಟ್ ಈಸ್ 2 to the power of n. ಹಾಗಾಗಿ ಆಪ್ಷನ್ ಏನಿದೆ ಅದು 2 to the power of n ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಮುಖ್ಯವಾಗಿ ನಮಗೆ ಈ ಬೈನಾಮಿಯಲ್ ಥಿಯರಮಿನ ರಿಸಲ್ಟ್ಸ್ ಅನ್ನು ನಾವು ನೋಡ್ಕೋಬೇಕಿಲ್ಲಿ. 1 ಪ್ಲಸ್ x to the power of n ಈಸ್ ನಮಗೆ ಗೊತ್ತಿದೆ C0 C1x ಪ್ಲಸ್ C2x ಸ್ಕ್ವೇರ್ Cn. ಇದಕ್ಕೆ x equals 1 ಹಾಕಿದಾಗ ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಬಂದ್ಬಿಡುತ್ತೆ. ಇಲ್ಲಿ C0 C1 C2 ಎಕ್ಸೆಟ್ರಾ Cn 2 to the power of n ಆಗುತ್ತೆ. ಇದಕ್ಕೆ ನೀವು x is equal to -1 ಹಾಕಿದಾಗ, ಇಲ್ಲಿ -1 ಹಾಕಿದಾಗ 1 - 1 0 ಆಗುತ್ತೆ. ಸೊ ಇದು ಆಲ್ಟರ್ನೇಟಿವ್ಲಿ ಪಾಸಿಟಿವ್ ನೆಗೆಟಿವ್ ಆಗುತ್ತೆ. ಅಂದರೆ C1 x ಗೆ -1 ಹಾಕಿದರೆ -C1 ಆಗುತ್ತೆ, x ಗೆ 1 - 1 ಹಾಕಿದರೆ ಇದು ಪಾಸಿಟಿವ್ ಆಗುತ್ತೆ. ಸೊ ಆಲ್ಟರ್ನೇಟಿವ್ಲಿ ಪಾಸಿಟಿವ್ ನೆಗೆಟಿವ್. ಸೊ ಇದು 0 ಆಗುತ್ತೆ ವೆನ್ ಯು ಪುಟ್ x is equal to 1 -1. ಈ ಇನ್ನೊಂದು ಪ್ರಶ್ನೆ, ಅದೇ ರೀತಿಯ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಇಲ್ಲಿ f of x is x to the power of n, then the value of f of 1 f dash 1 by 1 factorial, f double dash 1 by 2 factorial, f triple dash 1 by 3 factorial ಹೀಗೆ ಕಂಟಿನ್ಯೂ ಆದಾಗ ನೋಡಿ ಸೇಮ್ ಅದೇ ರೀತಿಯ ಪ್ರಶ್ನೆ. ನಾವು ಇಲ್ಲಿ f dash x ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ, nx to the power of n minus 1. f double dash x n into n minus 1 into x to the power of n minus 1. ಹಾಗೆ f triple dash x is n into n minus 1 into x to the power of n minus 2 so on. ಇಲ್ಲಿ f of 1 ಏನು ಬರುತ್ತೆ, f of x is ಇಲ್ಲೂ ಕೂಡ f of x is x to the power of n ಆಗುತ್ತೆ. ಹಾಗಾಗಿ f of 1 ಏನಾಗುತ್ತೆ, ದಟ್ ಈಸ್ 1. ಸೊ ನಾವಿಲ್ಲಿ ನಾವು ಗಮನ ಹರಿಸ್ಬೋದು, ಇದು ಸ್ವಲ್ಪ ತಪ್ಪಾಗಿದೆ. ಇಲ್ಲಿ ದಿಸ್ ಈಸ್ x ಪವರ್ n ಅಂದರೆ ಎಕ್ಸಿಗೆ 1 ಹಾಕಿದಾಗ 1 ಆಗುತ್ತೆ. ಹಾಗೆ ಎರಡನೇದು ಇಲ್ಲಿ ನೆಕ್ಸ್ಟ್ ಅದೇ ರೀತಿ ಎಕ್ಸಿಗೆ ಇಲ್ಲಿ 1 ಹಾಕಿದಾಗ ಪ್ಲಸ್ ಎನ್ ಬರುತ್ತೆ. ಹಾಗೆ ನೆಕ್ಸ್ಟ್ ಆಲ್ಟರ್ನೇಟಿವ್ಲಿ ಇಲ್ಲಿ -n, ಹಾಗೆ ನೆಕ್ಸ್ಟ್ ಪ್ಲಸ್ ದಿಸ್ ಈಸ್ C2 ಅಂದರೆ n ಇಂಟು n ಮೈನಸ್ 1, n ಇಂಟು n ಮೈನಸ್ 1, ಹಾಗೆ n ಇಂಟು n ಮೈನಸ್ 1 ಪ್ಲಸ್ 2 ಆಲ್ಟರ್ನೇಟಿವ್ಲಿ ಪಾಸಿಟಿವ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಹೇಳ್ಬೋದು ದಿಸ್ ಈಸ್ 1, ದಿಸ್ ಈಸ್ NC1, ಹಾಗೆ ದಿಸ್ ಈಸ್ ನೆಕ್ಸ್ಟ್ NC2, ಹಾಗೆ ನೆಕ್ಸ್ಟ್ ಆಲ್ಟರ್ನೇಟಿವ್ಲಿ ಪಾಸಿಟಿವ್ ಪ್ಲಸ್ ಮೈನಸ್ ಪ್ಲಸ್ ದಸ್ ಮೈನಸ್. ಸೊ ಆಲ್ಟರ್ನೇಟಿವ್ಲಿ ಪಾಸಿಟಿವ್ ನೆಗೆಟಿವ್ ಟರ್ಮ್ಸ್ ಬಂದಾಗ ಸೊ ವಿ ಆರ್ ಗೆಟಿಂಗ್ ದ ವ್ಯಾಲ್ಯೂ ವಿಲ್ ಬಿ 0 ಅಂತ. ಹಾಗಾಗಿ ಈ ಬೈನಾಮಿಯಲ್ ಥಿಯರಮ್ ಏನಿದೆ ಇದನ್ನು ನಾವು ಇಲ್ಲಿ CET ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಫಸ್ಟ್ PUC ಆಲ್ಜಿಬ್ರಾ ಕಾನ್ಸೆಪ್ಟು ಅಥವಾ ಬೇರೆ ಯಾವುದೇ ಕಾನ್ಸೆಪ್ಟ್ ಜೊತೆಗೆ ಡಿಫ್ರೆನ್ಷಿಯೇಷನ್ ಕೂಡ ಮಿಕ್ಸ್ ಆಗ್ಬೋದು. ಆ ಥರದ ಕೆಲವು ಪ್ರಶ್ನೆಗಳಿರುತ್ತೆ. ವಿದ್ಯಾರ್ಥಿಗಳು ಇಂಥ ಪ್ರಶ್ನೆಗಳಿಗೂ ಕೂಡ ಗಮನ ಹರಿಸಬೇಕು. ಈಗ ಈ ಇನ್ನೊಂದು ಪ್ರಶ್ನೆ ಮುಖ್ಯವಾಗಿದೆ. f of x plus y is equal to f of x into f of y for all values of x and y. Suppose that f of 3 is equal to 3 and f dash 0 is equal to 11, then f dash 3. ಸ್ವಲ್ಪ ಅದನ್ನು ನೋಡಿದಾಗ ಎಲ್ಲಿ ಡಿಫ್ರೆನ್ಸಿಯೇಷನ್ ಏನೋ ಐಡಿಯಾಸ್ ಇದೆ, ಬಟ್ ಇದನ್ನು ನಾವು ಹೇಗೆ ಬಳಸಬೇಕು ಅನ್ನೋದನ್ನು ಸ್ವಲ್ಪ ಗಮನ ಹರಿಸೋಣ, ಹೇಗೆ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ. f of x plus y is equal to f of x into f of y, ಇದನ್ನು ಸ್ಯಾಟಿಸ್ಫೈ ಮಾಡುವಂಥ ಫಂಕ್ಷನ್ ಯಾವುದು ಅನ್ನೋದ್ರ ಬಗ್ಗೆ ನೋಡೋಣ. f of x plus y is equal to f of x into f of y. ನೋಡಿ ನಾವೀಗ ಫಂಕ್ಷನ್ f of x a ಪವರ್ x ನಮಗೆ ಗೊತ್ತಿದೆ. a ಪವರ್ x ಇಂಟು a ಪವರ್ y is equal to a to the power of x plus y using laws of indices. ಸೊ ನಾವು ಇದನ್ನು ಹೀಗೆ ಬರಿಬೋದು, f of x ಇಂಟು f of y is equal to f of x plus y. ಸೊ ಈ ಏನಿದೆ ಇಲ್ಲಿ ಏನು ಕೊಟ್ಟಿದ್ದಾರೆ, f of x plus y is equal to f of x into f of y ಸ್ಯಾಟಿಸ್ಫೈ ಮಾಡುವಂಥ ಫಂಕ್ಷನು f of x is equal to a ಪವರ್ x ಆಗುತ್ತೆ. ಸೊ ಆ ಒಂದು ಫಂಕ್ಷನ್ ಅನ್ನು ತಗೊಂಡು ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ನೋಡಿ, ಐ ಆಮ್ ಟೇಕಿಂಗ್ f of x is equal to a ಪವರ್ x, ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. f dash x is equal to a ಪವರ್ x into log a. ಬಟ್ ಅಲ್ಲಿ ಕೊಟ್ಟಿದ್ದಾರೆ f of 3 is equal to 3 ಅಂತ. ಹಾಗಾಗಿ f of x is equal to a ಪವರ್ x ಅಂತಂದ್ರೆ f of 3 is equal to 3 ಪವರ್ f of 3 is a ಪವರ್ x. So f of 3 is equal to 3. So f of 3 is equal to 3 implies f of 3 ಅಂದರೆ
ಇದು ಎ ಪವರ್ ಎಕ್ಸ್, ಎಕ್ಸ್ಗೆ ನೀವು 3 ಹಾಕಿದಾಗ ಎ ಪವರ್ 3 ಈಸ್ ಈಕ್ವಲ್ ಟು 3. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಎಫ್ ಡ್ಯಾಶ್ ಎಕ್ಸ್ ಈಸ್ ಎ ಪವರ್ ಎಕ್ಸ್ ಇಂಟು ಲಾಗ್ ಎ. ಸೊ ಅವ್ರು ಕೊಟ್ಟಿದ್ದಾರೆ ಎಫ್ ಡ್ಯಾಶ್ 0 ಈಸ್ ಈಕ್ವಲ್ ಟು 11 ಅಂತ. ಇದನ್ನು ನಾವು ಹೇಳಿದಾಗ ಎಫ್ ಡ್ಯಾಶ್ 0 ಎ ಪವರ್ 0 ಲಾಗ್ ಎ ಪವರ್ 0 ಈಸ್ ಲಾಗ್ ಎ ಈಸ್ ಈಕ್ವಲ್ ಟು 11. ಸೊ ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ನಮಗೆ ಬೇಕಾಗಿರೋ ಆನ್ಸರ್ ಯಾವುದು ಕ್ವಶನ್ ಅಂದರೆ ಎಫ್ ಡ್ಯಾಶ್ 3. ಸೊ ಎಫ್ ಡ್ಯಾಶ್ 3 ಏನಾಗುತ್ತೆ, ಎಫ್ ಡ್ಯಾಶ್ 3 ಇಲ್ಲಿ ಎಕ್ಸ್ಗೆ 3 ಹಾಕಿದಾಗ ಎ ಪವರ್ 3 ಇಂಟು ಲಾಗ್ ಎ. ಇಲ್ಲಿ ನಮಗೆ ಬಂದಿದೆ ಎ ಪವರ್ 3 ಈಸ್ ಈಕ್ವಲ್ ಟು 3 ಅಂತ, ಬೈ ಟೇಕಿಂಗ್ ಎಫ್ ಆಫ್ 3 ಈಸ್ ಈಕ್ವಲ್ ಟು 3. ಆ್ಯಂಡ್ ಲಾಗ್ ಎ ಇಲ್ಲಿ ಎ ಪವರ್ 0 1 ಆಗುತ್ತೆ, ಲಾಗ್ ಎ ಈಸ್ ಈಕ್ವಲ್ ಟು 11. ಸೊ 3 ಇಂಟು 11 ಎ ಪವರ್ 3 ಈಸ್ 3, ಲಾಗ್ ಎ ಈಸ್ 11. ಸೊ 3 ಇಂಟು 11 ಈಸ್ 33. ಸೊ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಚಾಯ್ಸ್. ಇದು ಈ ಥರ ಫಂಕ್ಷನ್ಸ್ ಅನ್ನು ನಾವು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಅನ್ನುವಂಥ ಫಂಕ್ಷನ್ಸ್ ಅನ್ನು ಫಂಕ್ಷನಲ್ ಈಕ್ವೇಷನ್ಸ್ ಅಂತ ಕರಿತೀವಿ. ಗಮನ ಹರಿಸಬೇಕು. ಇದು ಇದು ಸ್ವಲ್ಪ ಎಡಿಷನಲ್ ಆಗಿ ತಿಳ್ಕೋಬೇಕು. ಕೆಲವು ರಿಸಲ್ಟ್ಸ್ಗಳು ನಮಗೆ ಇದು ಬಹಳ ಪ್ರಾಮುಖ್ಯವಾಗುತ್ತೆ. ನೋಡಿ, ಈ ರಿಸಲ್ಟ್ಸ್ಗಳನ್ನು ಸ್ವಲ್ಪ ಗಮನ ಹರಿಸಿ ಮತ್ತು ನೆನಪಿಟ್ಕೊಳ್ಳಿ. ಯಾವುದೇ ಒಂದು ಫಂಕ್ಷನ್ನು ಈಗ ಈ ಥರ ಇದ್ದರೆ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ವೈ ಅಂತ ಇದ್ದರೆ, ಸೊ ನಾವು ಅದನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಎಕ್ಸ್ ಅಂತ ತಗೊಳ್ಬೋದು. ಹಾಗೆ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಫಾರ್ ಆಲ್ ಎಕ್ಸ್ ಆ್ಯಂಡ್ ವೈ ಅಂತ ಇದ್ದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಎಕ್ಸ್ ಅಂತ ತಗೊಳ್ಬೋದು. ಇದಕ್ಕೆ ನಾವು ಈಗಾಗಲೇ ನಾವು ಈ ಇದ್ರ ಮೇಲೆ ಕ್ವಶನ್ ನೋಡಿದ್ವಿ. ಈಗ ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ವೈ ಫಾರ್ ಆಲ್ ಎಕ್ಸ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್. ಈಗ ನಾವು ನೋಡಿದ್ದೀವಿ, ಈಗ ಎಫ್ ಆಫ್ ಎಕ್ಸ್ ವೈ ಅಂದರೆ ಲಾಗ್ ಆಫ್ ಎಕ್ಸ್ ವೈ, ಎಫ್ ಆಫ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ. ಇದು ಲಾಗ್ರಿದಮ್ ರೂಲ್ ಇದೆಯಲ್ಲ, ಅದು ಈ ಫಂಕ್ಷನ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಹಾಗೆ ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. ದ ಫಂಕ್ಷನ್ ಸ್ಯಾಟಿಸ್ಫೈಯಿಂಗ್ ದಿಸ್ ವ್ಯಾಲ್ಯೂ ವಿಲ್ ಬಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಎನ್. ಟ್ಯಾಲಿ ಮಾಡಿ. ಸೊ ದೀಸ್ ಆರ್ ದಿ ಫಂಕ್ಷನ್ಸ್ ವಿಚ್ ಸ್ಯಾಟಿಸ್ಫೈಯಿಂಗ್ ಆಲ್ ದಿಸ್ ಫಂಕ್ಷನಲ್ ಈಕ್ವೇಷನ್ಸ್. ಸೊ ಇದು ಸ್ವಲ್ಪ ನೆನಪಿಟ್ಕೊಳ್ಬೇಕು. ಕೆಲವೊಮ್ಮೆ ಪ್ರಶ್ನೆಗಳನ್ನು ಬಂದಾಗ ಇಂಥ ಫಂಕ್ಷನ್ ತಗೊಂಡಾಗ ಬಹಳ ಈಸಿ ಆಗುತ್ತೆ. ಈ ಪ್ರಶ್ನೆ ನೋಡಿ, ಇಫ್ ಜಿ ಇಸ್ ದ ಇನ್ವರ್ಸ್ ಆಫ್ ಎಫ್ ಆ್ಯಂಡ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 1 by 1 plus x to the power of I, then g dash of x is. ಇದು ರಿಲೇಷನ್ ಫಂಕ್ಷನ್ ಅನ್ನ ಕಾನ್ಸೆಪ್ಟ್ ಕೂಡ ಇದೆ. ಇಲ್ಲಿ g is the ಇನ್ವರ್ಸ್ ಆಫ್ ಎಫ್ ಅಂತ ಇದೆ ಕೊಟ್ಟಿದ್ದಾರೆ. ಸೊ ಒಂದು ಫಂಕ್ಷನ್ನು ಎರಡು ಇನ್ವರ್ಟಿಬಲ್ ಅಂತ ಅಂದರೆ ನಮಗೆ ಗೊತ್ತಿದೆ ಎಫ್ ಕಾಂಪೋಸಿಷನ್ ಜಿ ಇಸ್ ಈಕ್ವಲ್ ಟು ಐ ಅಂತ. ಸೊ ಹಾಗಾಗಿ ಎಫ್ ಕಾಂಪೋಸಿಷನ್ ಜಿ ಐ ಅಂತ ಅಂದರೆ, ಸೊ ನಮಗೇನಾಗುತ್ತೆ ಇಲ್ಲಿ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ಸೊ ನಾವು ಇದನ್ನು ಎಫ್ ಆಫ್ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬರಿಬೋದು. ಸೊ ಎಫ್ ಆಫ್ ಜಿ ಆಫ್ ಎಕ್ಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಜಿ ಆಫ್ ಎಕ್ಸ್ ಯೂಸಿಂಗ್ ಚೈನ್ ರೂಲ್ ಇಂಟು ಡೆರಿವೇಟಿವ್ ಆಫ್ ಜಿ ಆಫ್ ಎಕ್ಸ್ ಇಸ್ ಜಿ ಡ್ಯಾಶ್ ಆಫ್ ಎಕ್ಸ್, ದಟ್ ಈಸ್ ಡೆರಿವೇಟಿವ್ ಆಫ್ ಎಕ್ಸ್ ಈಸ್ 1 ಆಗುತ್ತೆ. ಸೊ ಹಾಗಾಗಿ ನಾವು ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಅನ್ನು ಏನಂತ ಬರಿಬೋದು, ದಟ್ ಈಸ್ 1 divided by ಜಿ ಡ್ಯಾಶ್ ಆಫ್ ಎಕ್ಸ್ ಅಂತ ಆಗುತ್ತೆ. ಸೊ ನೋಡಿ, ಪ್ರಶ್ನೆ ಅಲ್ಲಿ ಕೇಳಿರೋದು ಜಿ ಡ್ಯಾಶ್ ಆಫ್ ಎಕ್ಸ್ ಅಂತ, ಜಿ ಡ್ಯಾಶ್ ಆಫ್ ಎಕ್ಸ್ ಅಂತ. ಸೊ ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ 1 divided by ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್. ಪ್ರಶ್ನೆ ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್. ಬಟ್ ಅವ್ರಿಗೆ ಕೊಟ್ಟಿದ್ದಾರೆ ಎಫ್ ಡ್ಯಾಶ್ ಎಕ್ಸ್ ಅಂದರೆ 1 by 1 plus x to the power of 5 ಅಂತ. ಸೊ 1 by, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ 1 by 1 plus x to the power of 5 ಅಂದರೆ ಎಫ್ ಡ್ಯಾಶ್ ಆಫ್ ಜಿ ಆಫ್ ಎಕ್ಸ್ ಏನಾಗುತ್ತೆ 1 by 1 plus g of x whole to the power of 5 ಅಂತ ಆಗುತ್ತೆ. ಸೊ 1 divided by 1 by 1 plus x g of x whole to the power of 5 will be 1 plus g of x whole to the power of 5 ಅಂತ ಆಗುತ್ತೆ. ಸೊ ಗುಡ್ ಕ್ವಶನ್. ಸೊ ತುಂಬ ಇಂಡೈರೆಕ್ಟ್ ಕ್ವಶನ್ ಆಗಿದೆ ಇದು. ಹಾಗಾಗಿ ಇಲ್ಲಿ ನಮಗೆ 1 plus g of x whole to the power of 5 ಅಂತ ಬಂದಾಗ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಚಾಯ್ಸ್. ಇಂಪ್ಲಿಸಿಟ್ ಮತ್ತು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಸ್ವಲ್ಪ ಈಗ ಈ ಪ್ರಶ್ನೆಯನ್ನು ನೋಡಿ. 2x square minus 3xy plus y square plus x plus 2y minus 8 is equal to 0. Then dy by dx equals, go through the option. ಪ್ರಶ್ನೆ ಇದು ನೋಡಿ, ಇದು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಮತ್ತು ಇಂಪ್ಲಿಸಿಟ್ ಫಂಕ್ಷನ್ಸ್ ಅನ್ನು ನಾವು ನೋಡ್ತಾ ಇದ್ದೇವೆ. ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತಂದರೆ
when y is expressed as directly expressed as a function of x. ಸಪೋಸ್ ನಾವೀಗ y is equal to x square ಅಂತ ಅಂದರೆ ಇದು y is a function of x, ಇದನ್ನು ಎಕ್ಸ್ಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ಅದೇ ನಾವು ಫಂಕ್ಷನ್ ಹೀಗಿದ್ದಾಗ x square plus y square is equal to a square ಅಂತ ಬಂದಾಗ ದಿಸ್ ಈಸ್ ಎನ್ ಇಂಪ್ಲಿಸಿಟ್ ಫಂಕ್ಷನ್ and it is not directly expressed as a function of x. ಇದು ಕೂಡ ಈ ರೀತಿಯಾದ ಫಂಕ್ಷನ್ಸ್ ಏನಿದೆ ಇದು ಇಂಪ್ಲಿಸಿಟ್ ಫಂಕ್ಷನ್ ಆಗುತ್ತೆ. ಸೊ ಇಟ್ ಈಸ್ ಎ ಫಾರಮ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಸಿ. ಈ ಥರದ ಇಂಪ್ಲಿಸಿಟ್ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ ಗಮನಿಸ್ಕೋಬೇಕಾಗಿದ್ದು ಇಲ್ಲಿ ಯೂಶುವಲ್ ಆಗಿ ನಾವು ಏನು ಮಾಡ್ತೀವಿ, ಎಕ್ಸ್ ವೈ ಅಂತ ಇದೆಯಲ್ಲ, ಇಲ್ಲಿ ಡೆರಿವೇಟಿವ್ ವೈ ಸ್ಕ್ವೇರ್ ಅಂತ ಇದೆ. ಡೆರಿವೇಟಿವ್ ವೈ ಸ್ಕ್ವೇರ್ ಅನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ವೈ. ಸೊ ಡಿಫ್ರೆನ್ಷಿಯೇಟಿಂಗ್ ವೈ ಸ್ಕ್ವೇರ್ ಈಸ್, ಈಗ ವಿ ಆರ್ ಹ್ಯಾವ್ ಟು ಯೂಸ್ ದ ಚೈನ್ ರೂಲ್. ಡೆರಿವೇಟಿವ್ ವೈ ಸ್ಕ್ವೇರ್ ಈಸ್ 2y, ಬಟ್ ನಾವು ಈಗ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗಿರೋದ್ರಿಂದ ದಿಸ್ y ಶುಡ್ ಬಿ ಡಿಫ್ರೆನ್ಷಿಯೇಟೆಡ್ ಅಗೈನ್, ದಟ್ ಈಸ್ 2y ಇಂಟು dy by dx. ವೆನೆವರ್ ದಿ ಟರ್ಮ್ ಕಂಟೈನಿಂಗ್ y ವಿ ಶುಡ್ ಮಲ್ಟಿಪ್ಲೈ ಬೈ dy by dx. ಹಾಗೆ ಇಲ್ಲಿ ಎಕ್ಸ್ ವೈ ಅನ್ನುವಂಥ ಟರ್ಮ್ ಇದ್ದಾಗ ಎಕ್ಸ್ ವೈ ಅನ್ನುವಂಥ ಟರ್ಮನ್ನು ಕೂಡ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಬೇಕಾಗತ್ತೆ. ಸ್ವಲ್ಪ ಇದು ಲೆಂತಿ ಆಗುತ್ತೆ, ಹಾಗಾಗಿ ಸ್ವಲ್ಪ ನಾವು ಈಗ ಈ ಶಾರ್ಟ್ಕಟ್ಟನ್ನು ಬಳಸ್ಕೊಳ್ಳೋಣ. ಇಲ್ಲಿ ಈಗ ಈ ಫಂಕ್ಷನ್ ಏನಿದೆ ಇದನ್ನು ತಗೊಳ್ಳಿ. ದಿಸ್ ಈಸ್ ದಿ ಶಾರ್ಟ್ಕಟ್. dy by dx ಈಸ್ ಡೆರಿವೇಟಿವ್ ಆಫ್ ದಿಸ್ ಫಂಕ್ಷನ್, ಟೋಟಲ್ ಇಂಪ್ಲಿಸಿಟ್ ಫಂಕ್ಷನ್ ಟೇಕಿಂಗ್ y ಕಾನ್ಸ್ಟೆಂಟ್, y ಅನ್ನೋದನ್ನು ಕಾನ್ಸ್ಟೆಂಟ್ ಆಗಿ ತಗೊಳ್ಳೋಣ, ಡಿವೈಡೆಡ್ ಬೈ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಎಫ್ ಟೇಕಿಂಗ್ ಎಕ್ಸ್ ಕಾನ್ಸ್ಟೆಂಟ್. ಸೊ ಇಲ್ಲಿ ನಾವು ನೋಡೋಣ, ಇಲ್ಲಿ ಈಗ ಟೇಕಿಂಗ್ y ಕಾನ್ಸ್ಟೆಂಟ್ ಅಂತಂದ್ರೆ ಇದು ಎಕ್ಸ್ 2x ಸ್ಕ್ವೇರ್ ಅಂತ ಇದೆಯಲ್ಲ, ಡೆರಿವೇಟಿವ್ ಆಫ್ 2x ಸ್ಕ್ವೇರ್ ಈಸ್ 4x. ಡೆರಿವೇಟಿವ್ ಆಫ್ 2x ಸ್ಕ್ವೇರ್ ಈಸ್ ಟೇಕಿಂಗ್ y ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇದನ್ನ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x, ಟೇಕಿಂಗ್ y ಕಾನ್ಸ್ಟೆಂಟ್, ದಟ್ ಈಸ್ 4x. ಹಾಗೆ ಇಲ್ಲಿ ಮೈನಸ್ ಇದೆ, ಮೈನಸ್ ಆಫ್ 4x, ಯಾಕಂದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ. ದೆನ್ ಡೆರಿವೇಟಿವ್ ಆಫ್ 3xy ಟೇಕಿಂಗ್ y ಕಾನ್ಸ್ಟೆಂಟ್ ಅಂದರೆ ಮೈನಸ್ y ಕಾನ್ಸ್ಟೆಂಟ್ ಆಗಿರೋದ್ರಿಂದ 3 into y and derivative of x is 1, because 3 constant, y constant, derivative of x is 1, and derivative of y square is 0. This is derivative of y square is 0 because we have treated y as constant, and derivative of x is 1. This is 1. ಇದು 2y ಕೂಡ ಕಾನ್ಸ್ಟೆಂಟ್ ಆಗುತ್ತೆ, 8 ಕೂಡ ಕಾನ್ಸ್ಟೆಂಟ್ ಆಗುತ್ತೆ, 0 ಆಗುತ್ತೆ. ಡಿವೈಡೆಡ್ ಬೈ ಇದು ಡಿನಾಮಿನೇಟರ್ ಟರ್ಮ್ ಟೇಕಿಂಗ್ ಎಕ್ಸ್ ಕಾನ್ಸ್ಟೆಂಟ್, ಇದೇ ಟರ್ಮನ್ನು ಎಕ್ಸ್ ಕಾನ್ಸ್ಟೆಂಟ್ ಆಗಿ ತಗೊಂಡಾಗ ಇದು ಡೆರಿವೇಟಿವ್ ಆಫ್ 2x ಸ್ಕ್ವೇರ್ ಈಸ್ 0 ಬಿಕಾಸ್ ವಿ ಆರ್ ಟೇಕಿಂಗ್ ಎಕ್ಸ್ ಎಸ್ ಕಾನ್ಸ್ಟೆಂಟ್. ದೆನ್ ಮೈನಸ್ ಇಲ್ಲಿ ಎಕ್ಸ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಇದು 3x ಕಾನ್ಸ್ಟೆಂಟ್ ಆಗುತ್ತೆ, ಮೈನಸ್ 3x, ಆ್ಯಂಡ್ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು y ಆಗಿರೋದ್ರಿಂದ ಇದು 1 ಆಗುತ್ತೆ. ಹಾಗೆ ಡೆರಿವೇಟಿವ್ ಆಫ್ y ಸ್ಕ್ವೇರ್ ಈಸ್ 2y ಆಯಿತು, ಪ್ಲಸ್ 2y, ಇದು ಎಕ್ಸ್ ಕೂಡ ಕಾನ್ಸ್ಟೆಂಟ್ ಆಗಿರೋದು, ಇದು 0 ಆಯಿತು. ಆ್ಯಂಡ್ ದಿಸ್ ಇಸ್ ಡೆರಿವೇಟಿವ್ ಆಫ್ 2y ಪ್ಲಸ್ 2 ಬಿಕಾಸ್ ವಿ ಹ್ಯಾವ್ ಟ್ರೀಟೆಡ್ ಎಕ್ಸ್ ಕಾನ್ಸ್ಟೆಂಟ್, ವಿ ಆರ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು y. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಇದು ಮೈನಸ್ ಇನ್ಸೈಡ್ ತಗೊಂಡ್ರೆ ದಿಸ್ ಈಸ್ ಪ್ಲಸ್ 3y ಆಯಿತು, ಪ್ಲಸ್ 3y ಇಲ್ಲಿದೆ ನೋಡಿ, ಆ್ಯಂಡ್ ಮೈನಸ್ 4x ವೆನ್ ಯು ಟೇಕ್ ಮೈನಸ್ ಇನ್ಸೈಡ್, ಮೈನಸ್ 4x, ಆ್ಯಂಡ್ ಪ್ಲಸ್ 1 ವೆನ್ ಯು ಟೇಕ್ ಮೈನಸ್ ಇನ್ಸೈಡ್, ದಿಸ್ ವಿಲ್ ಬಿಕಮ್ ಮೈನಸ್ 1. ಹಾಗೆ ಇದು 2y ಬಿಗಿನಿಂಗಲ್ಲಿ ಬರೆದಿದ್ದೀವಿ, ಮೈನಸ್ 3x ಪ್ಲಸ್ 2. ಸೊ ಹೀಗೆ ಈ ಥರ ಶಾರ್ಟ್ಕಟ್ಟನ್ನು ಇಂಪ್ಲಿಸಿಟ್ ಫಂಕ್ಷನ್ಗೆ ನಾವು ಬಳಸಿದಾಗ ಪ್ರಾಬ್ಲಮ್ ಇನ್ನೂ ಕೂಡ ಸರಳವಾಗುತ್ತೆ. ಸೊ ಯಾವುದೇ ಒಂದು ಫಂಕ್ಷನು ಈ ಥರ ಯಾವುದೇ ಒಂದು ಇಂಪ್ಲಿಸಿಟ್ ಫಂಕ್ಷನು ಎಫ್ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಸಿ ಅಂತ ಇದ್ದಾಗ ಈ ಶಾರ್ಟ್ಕಟ್ಟನ್ನು ನಾವು ಬಳಸ್ಬೋದು. ಇದು ಇನ್ನೊಂದು ಪ್ರಶ್ನೆ ಇಂಪ್ಲಿಸಿಟ್ ಡಿಫರೆನ್ಷಿಯೇಷನ್ ಮೇಲೆ ಇರುವಂಥದ್ದು. ಈಗ ನೋಡಿ, ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ರೂಟ್ ಆಫ್ ಸೈನ್ ಎಕ್ಸ್ ಅಪ್ ಟು ಇನ್ಫಿನಿಟಿ ಅಂತ, ದೆನ್ ಡಿ ವೈ ಬೈ ಡಿ ಎಕ್ಸ್ ಈಸ್, ಇದನ್ನ ಈ ಸೈನ್ ಎಕ್ಸ್ ಅನ್ನೋದು ಮತ್ತೆ ರೂಟ್ ಆಫ್ ಸೈನ್ ಎಕ್ಸ್ ರಿಪೀಟ್ ಆಗ್ತಾ ಇದೆ ಅಪ್ ಟು ಇನ್ಫಿನಿಟಿವರೆಗೆ. ಸೊ ಈ ರಿಪೀಟ್ ಆಗಿರೋ ಟರ್ಮನ್ನು ಅಗೇನ್ ಇಫ್ ಯು ಟೇಕ್ ವೈ ಅಂತ ತಗೊಂಡ್ರೆ ಟೇಕ್ ವೈ ಈಸ್ ಈಕ್ವಲ್ ಟು ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ವೈ, ಬಿಕಾಸ್ ಇದು ರಿಪೀಟಿಂಗ್ ಅಗೈನ್ ಅಪ್ ಟು ಇನ್ಫಿನಿಟಿವರೆಗೆ ಇದೆ. ನಾವು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ವೈ, ಡಿಫ್ರೆನ್ಷಿಯೇಟ್ ಮಾಡಿ ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಈಸ್ 2y ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಪ್ಲಸ್ dy by dx. So now dy by dx is cos x divided by 2y minus 1. ಹಾಗೆ ಯಾವುದೇ ಒಂದು ಫಂಕ್ಷನ್ನು ನಮಗೆ ಈ ಥರ ಇದು ರಿಪೀಟ್ ಆಗ್ತಾ ಇದೆ, ಎಫ್ ಆಫ್ ಎಕ್ಸ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಇದ್ದರೆ ನೋಡಿ,
this is root of f of x plus root of f of x plus root of f of x up to infinity. We have the shortcut dy by dx is derivative of f of x divided by 2y minus 1 ಅಂದರೆ f dash x divided by 2y minus 1. ಈಗ ಅದೇ ರೀತಿ ಇದು ಪ್ರಶ್ನೆ ತಗೊಂಡಾಗ ನೋಡಿ y is equal to root of log x plus root of log x up to infinity ಅಂತ ತಗೊಂಡ್ರೆ dy by dx is derivative of log x is 1 by x 2y minus 1. ಇದು ಈ ಶಾರ್ಟ್ಕಟ್ ಅನ್ನು ನೆನಪಿಟ್ಕೊಂಡ್ರೆ ಇಂಥ ಪ್ರಶ್ನೆಗಳನ್ನು ಉತ್ತರಿಸಬಹುದು. ಇದು ಇನ್ನೊಂದು ಪ್ರಶ್ನೆ ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಮೇಲೆ. ಇದನ್ನು ಉತ್ತರಿಸಬೇಕಾದ್ರೆ ನಮಗೆ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಏನು, ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಏನು, ಕಾಸ್ ಇನ್ವರ್ಸ್ ಎಕ್ಸ್ ಅಂದರೆ ಏನು, ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ನಿಮಗೆ ಗೊತ್ತಿದೆ, ಈಗಾಗಲೇ ನಿಮಗೆ ಆಗಿದೆ. ಸೊ ಇದು ನೋಡಿ ನಮಗೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಅನ್ನು ಕೆಲವು ರಿಸಲ್ಟ್ಸ್ ಕೂಡ ಗೊತ್ತಿರಬೇಕು. ಈ ಪ್ರಶ್ನೆ ನೋಡಿದಾಗ ಟ್ಯಾನ್ ಇನ್ವರ್ಸ್ ಆಫ್ ಎ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎ ಎಕ್ಸ್ ಅಂತ ಇದೆ. ಸೊ ಇದು ಟ್ಯಾನ್ ಇನ್ವರ್ಸ್ ಆಫ್ ಇದನ್ನು ಹೀಗೆ ಬರಿಬಹುದು, ಟ್ಯಾನ್ ಇನ್ವರ್ಸ್ ಆಫ್ ಎ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ನಮಗೆ ಫಾರ್ಮುಲಾ ಗೊತ್ತಿದೆಯಲ್ವಾ. ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ. ಓಕೆ, ಈ ಫಾರ್ಮುಲಾ ದಿಸ್ ಈಸ್ ಡಿವೈಡೆಡ್ ಬೈ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ವೈ. ಈ ಫಾರ್ಮುಲಾ ನಮಗೆ ಗೊತ್ತಿದೆಯಲ್ವಾ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡಾಗ ಇದನ್ನು ಹೀಗೆ ಬರೀಬಹುದು, ಟ್ಯಾನ್ ಇನ್ವರ್ಸ್ ಎ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ನ ಇದು ಡೆರಿವೇಟಿವ್ ಆಫ್ ದಿಸ್. ಸೊ ಡೆರಿವೇಟಿವ್ ಆಫ್ ದಿಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಸ್ ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹಾಗೆ ಇನ್ನೊಂದು ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಮೇಲೆಯ ಫಂಕ್ಷನ್ ಇದು y is equal to tan inverse of cos x minus sin x divided by cos x plus sin x. ಇದು ಕೂಡ ಸರಳವಾದ ಪ್ರಶ್ನೆ. ನಾವು ಇಲ್ಲಿ ಈ cos x minus sin x divided by cos x plus sin x dividing the numerator and denominator by cos x. ಈಗ ನ್ಯೂಮರೇಟರ್ನ cos x ಇಂದ ಡಿವೈಡ್ ಮಾಡಿದ್ರೆ, ಇದನ್ನು ಕೂಡ cos x ಇಂದ ಡಿವೈಡ್ ಮಾಡಿದ್ರೆ, ಡಿನಾಮಿನೇಟರ್ ಕೂಡ cos x ಇಂದ ಡಿವೈಡ್ ಮಾಡಿದ್ರೆ, ಸೊ we are getting 1 minus tan x sin x by cos x is tan x 1 plus tan x. ಇದು ವೆಲ್ ನೋನ್ ಫಾರ್ಮುಲಾ that we studied in first PUC. 1 minus tan x by 1 plus tan x is tan of pi by 4 minus x. ಹಾಗಾಗಿ tan inverse of tan x ನಮಗೆ ಗೊತ್ತಿದೆಯಲ್ಲ, tan inverse of tan x ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಅಲ್ಲಿ ಕಲ್ತಿದ್ದೀವಿ, that is equal to x ಅಂತ. ಸೊ tan inverse of tan pi by 4 minus x is pi by 4 minus x. So derivative of this is minus 1. So option B is the correct choice. ಹಾಗೆ ಇನ್ನೊಂದು ಪ್ರಶ್ನೆ ಇದು ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಅಲ್ಲಿ. ನಮಗೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಈ ಪ್ರಶ್ನೆ ಇದೆ. ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ ಆಫ್ 1 ಮೈನಸ್, ಈ ತರ ಫಂಕ್ಷನ್ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ. ಸೊ ಈಗಾಗಲೇ ನಾವು ನೋಡಿದ್ವಿ, ಪುಟ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ತಗೊಂಡ್ರೆ, ಸೊ ನಮಗೆ ಇದು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ವಿಲ್ ಬಿ ರೂಟ್ ಆಫ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಆಗುತ್ತೆ. ಸೊ ನಮಗೆ ವೆಲ್ ನೌನ್ ಫಾರ್ಮುಲಾ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಥೀಟಾನಾದರೂ ತಗೊಳ್ಬಹುದು ಅಥವಾ ಕಾಸ್ 2 ಥೀಟಾನಾದರೂ ತಗೊಳ್ಬಹುದು. ಸೊ ಇಲ್ಲಿ 1 ಪ್ಲಸ್ ಕಾಸ್ ಥೀಟಾ ಅಂತ ತಗೊಂಡ್ರೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವಿಲ್ ಬಿಕಮ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಸೊ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ವಿಲ್ ಬಿಕಮ್ ರೂಟ್ 2 ಇಂಟು ಕಾಸ್ ಥೀಟಾ ಬೈ 2. ಸೊ ಹಾಗಾಗಿ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಕಾಸ್ ಥೀಟಾ ಬೈ 2. ಅದೇ ರೀತಿ ನಾವು ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ತಗೊಂಡಾಗ ಇದು 1 ಮೈನಸ್ ಇರೋದು ಮೈನಸ್ 1 ಮೈನಸ್ ಏನಿದೆ ಎಕ್ಸ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ದಟ್ ಈಸ್ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಆಗುತ್ತೆ. ಸೊ ರೂಟ್ 2 ಇಂಟು ಸೈನ್ ಥೀಟಾ ಬೈ 2 ದಟ್ ವಿಲ್ ಬಿ 1 ಪ್ಲಸ್ ಕಾಸ್ ಥೀಟಾ, ಸಾರಿ ದಿಸ್ ಇಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಲ್ಲ, 1 ಪ್ಲಸ್ ಕಾಸ್ ಥೀಟಾ, ಬಿಕಾಸ್ ವಿ ಆರ್ ಟೇಕಿಂಗ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ. ಸೊ ರೂಟ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಈಸ್ root 2 into cos theta by 2. Root of, when you take x square is equal to cos theta, 1 minus cos theta is root 2 into sin theta by 2. ಹೀಗೆ. ಸೊ ಇದನ್ನು ನಾವು ಇಲ್ಲಿ ಅಪ್ಲೈ ಮಾಡಿದಾಗ ರೂಟ್ 2 ಕೆಳಗಡೆ ಕೂಡ ರೂಟ್ 2 ಕ್ಯಾನ್ಸಲ್ ಆಗಿ cos theta by 2 minus sin theta by 2 ಡಿವೈಡೆಡ್ ಬೈ cos theta by 2 ಪ್ಲಸ್ sin theta by 2 ಬರುತ್ತೆ. ಸೇಮ್ ನಾವು ಹಿಂದೆ ಏನು ಮಾಡಿದ್ವಿ, ಡಿವೈಡಿಂಗ್ ದ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ cos theta by 2. ದಿಸ್ ಫಂಕ್ಷನ್ ವಿಲ್ ಬಿಕಮ್ tan inverse of tan of pi by 4 minus theta by 2. ಸೊ ಥೀಟಾ ನ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತಗೊಂಡಿರೋದ್ರಿಂದ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಅಂತ ತಗೊಂಡಿರೋದ್ರಿಂದ ದಿಸ್ ಪೈ ಬೈ 4 ಮೈನಸ್ ಥೀಟಾ ಬೈ 2 ವಿಲ್ ಬಿ ಪೈ ಬೈ 4 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಸೊ ಈ ಕಾಸ್ ಇನ್ವರ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಇದು ಡೆರಿವೇಟಿವ್, ಇದನ್ನು ಡಿಫರೆನ್ಶಿಯೇಟ್ ಮಾಡಿದಾಗ ಡೆರಿವೇಟಿವ್ ಪೈ ಬೈ 4 ಈಸ್ 0
ಮೈನಸ್ ಈಗ ಇದನ್ನೇ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ minus 1 by 2, derivative of cos inverse of x square is root of 1 minus, ಏಕೆಂದರೆ ಇದು ಇಂಟು ಮೈನಸ್ ಬರಬೇಕು, ಬಿಕಾಸ್ derivative of cos inverse of x is minus 1 by root of 1 minus x square. We are using chain rule, 1 minus x square whole square, and ಇಲ್ಲಿ x square in place of x ಅಲ್ಲಿ ಇರೋದ್ರಿಂದ ಇದು ಇಂಟು derivative of x square, so that is nothing but 2x ಆಗುತ್ತೆ. So 2 cancel ಆಯಿತು, minus into minus will become plus, that will be x divided by root of 1 minus x raised to 4 ಅಂತ ಆಗುತ್ತೆ. So this is x divided by root of 1 plus 1 minus x raised to 4. This option D will be the correct choice. So x divided by root of 1 minus x raised to 4. So ಹೀಗೆ ನಾವು ಈ ಪ್ರಶ್ನೆಯನ್ನು ಅದೇ ರೀತಿ ಇನ್ನೊಂದು ಪ್ರಶ್ನೆ ನೋಡಿ, ಇದು ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್. ಇದು derivative of sin square cot inverse of root of 1 minus x by 1 plus x equals, go through the option. ಇಲ್ಲಿ sin square cot inverse of root of 1 minus x by 1 plus x ಅಲ್ಲಿ ಸೇಮ್ x is equal to cos theta ಅಂತ ತಗೊಳ್ತಿದ್ವಿ. ಈಗಾಗಲೇ ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಲ್ಲ, ಇಲ್ಲಿ 1 minus cos theta divided by 1 plus cos theta ಅಂತ ಆಗುತ್ತೆ. ಸೊ sin square cot inverse of root of 1 minus cos theta divided by 1 plus cos theta, ಇದನ್ನು ನಾವು 1 ಮೈನಸ್ ಕಾಸ್ ಥೀಟಾ ಅಂದರೆ 2 ಸೈನ್ ಸ್ಕ್ವೇರ್ ಥೀಟಾ ಬೈ 2, 2 ಸೈನ್ ಸ್ಕ್ವೇರ್ ಥೀಟಾ ಬೈ 2, 1 ಮೈನಸ್ ಕಾಸ್ ಥೀಟಾ ಅಂದರೆ, ಹಾಗೆ 1 ಪ್ಲಸ್ ಕಾಸ್ ಥೀಟಾ ಅಂದರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಓಕೆ, ಸೊ ಸೈನ್ ಸ್ಕ್ವೇರ್ ಥೀಟಾ ಬೈ 2 ರೂಟಲ್ಲಿ ಸ್ಕ್ವೇರ್ ಇರೋದ್ರಿಂದ ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ಟ್ಯಾನ್ ಥೀಟಾ ಬೈ 2. ಬಟ್ ಇಲ್ಲಿ ಸೈನ್ ಸ್ಕ್ವೇರ್ ಕಾಟ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಬೈ 2, ಇಲ್ಲಿ ಕಾಟ್ ಇನ್ವರ್ಸ್ ಇದೆ, ಇಲ್ಲಿ ಟ್ಯಾನ್ ಇದೆ. ಸೊ ಈ ಟ್ಯಾನ್ ಅನ್ನು ನಾವು ಕಾಟಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಕಾಟ್ ಆಫ್ ಪೈ ಬೈ 2 90 ಮೈನಸ್ ಥೀಟಾ ಇಸ್ ಕಾಟ್ ಥೀಟಾ. ಸೊ ಕಾಟ್ ಆಫ್ 90 ಮೈನಸ್ ಥೀಟಾ ಇಸ್ ಟ್ಯಾನ್ ಥೀಟಾ. ದೇರ್ಫೋರ್ ಟ್ಯಾನ್ ಥೀಟಾ ಬೈ 2 ಕ್ಯಾನ್ ಬಿ ರಿಟನ್ ಆಸ್ ಕಾಟ್ ಆಫ್ ಪೈ ಬೈ 2 ಮೈನಸ್ ಥೀಟಾ ಬೈ 2. ಸೊ ಕಾಟ್ ಇನ್ವರ್ಸ್ ಆಫ್ ಕಾಟ್ ಆಫ್ ಪೈ ಬೈ 2 ಮೈನಸ್ ಥೀಟಾ ಬೈ 2 ವಿಲ್ ಬಿ ಸೈನ್ ಸ್ಕ್ವೇರ್, ಇದಿಷ್ಟು ಏನಾಗುತ್ತೆ, ಇದಿಷ್ಟು ಪೈ ಬೈ 2 ಮೈನಸ್ ಥೀಟಾ ಬೈ 2 ಆಗುತ್ತೆ, ಯೂಸಿಂಗ್ ಪ್ರಾಪರ್ಟಿ ಆಫ್ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್. ಈ ಸೈನ್ ಸ್ಕ್ವೇರ್ ಪೈ ಬೈ 2 ಮೈನಸ್ ಥೀಟಾ ಬೈ 2 ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ನೋಡಿ, ಇದು ಡೆರೈವೇಟಿವ್ ಸೈನ್ ಸ್ಕ್ವೇರ್ ಅಂದರೆ ಸೈನ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ 2 ಸೈನ್ ಎಕ್ಸ್. ಸೊ 2 ಇಂಟು ಸೈನ್ ಆಫ್ ಪೈ ಬೈ 2 ಮೈನಸ್ ಥೀಟಾ ಬೈ 2 ಇಂಟು ಯೂಸಿಂಗ್ ಚೈನ್ ರೂಲ್. ಮತ್ತೆ ಇದನ್ನ ಎಕ್ಸ್ ಬದಲು ಎಕ್ಸ್ ಸ್ಕ್ವೇರ್ ಇದ್ರೆ 2x ಏನು ಮಾಡ್ತೀವಿ, ಬಟ್ ಎಕ್ಸ್ ಬದಲು ಸೈನ್ ಇದೆಯಲ್ಲ, ಸೊ ಡೆರೈವೇಟಿವ್ ಆಫ್ ದಟ್ ಸೈನ್ ವಿಲ್ ಬಿ ಕಾಸ್ ಪೈ ಬೈ 2 ಮೈನಸ್ ಥೀಟಾ ಬೈ 2. ಮತ್ತೆ ಅಗೈನ್ ಯೂಸಿಂಗ್ ಚೈನ್ ರೂಲ್ ಪೈ ಬೈ 2 ಮೈನಸ್ ಥೀಟಾ ಬೈ 2 ನ ಡೆರೈವೇಟಿವ್ minus 1 by 2, because we are differentiating dy by d theta with respect to theta na differentiate ಮಾಡೋಣ. dy by d theta ನಮಗೆ ಏನು ಬರುತ್ತೆ ನೋಡಿ, ಇದು ನಮಗೆ ಈ ಫಾರ್ಮುಲಾ ಗೊತ್ತಿದೆ ನಮಗೆ, 2 sin theta into cos theta is equal to sin 2 theta. ಸೊ ಹಾಗಾಗಿ ಇಲ್ಲಿ ಮೈನಸ್ ಇದೆಯಲ್ಲ, ದಿಸ್ ವಿಲ್ ಬಿ ಮೈನಸ್, ದಿಸ್ ಇಸ್ ಮೈನಸ್ ಹಿಯರ್. ಈ 2 sin pi by 2 theta ಇದೇನಾಗುತ್ತೆ, ದಿಸ್ ಟರ್ಮ್ ವಿಲ್ ಬಿ sin 2 sin theta into cos theta is sin 2 theta. This will become sin of 2 into pi by 2 minus theta by 2. So this will become 2 cancel ಆಗುತ್ತೆ, sin of pi minus theta ಅಂತ ಆಗುತ್ತೆ. So minus sin of pi minus theta divided by 2 ಇಲ್ಲಿದೆ. So sin of 180 minus theta, sin of 180 minus theta is sin theta. So minus sin theta by 2. But sin theta ಏನಾಗುತ್ತೆ ಇಲ್ಲಿ ಆಕ್ಚುಲಿ ನಾವು ತಗೊಂಡಿರೋದು x is equal to cos theta ಅಂತ. ಅದೇ sin theta will become root of 1 minus x square. So minus 1 by 2 into root of 1 minus x square. X is equal to cos theta ಆದರೆ sin theta will be root of 1 minus x square. ಬಟ್ ನಮಗೆ ಬೇಕಾಗಿರೋದಲ್ಲಿ ಡೆರಿವೇಟಿವ್ ಆಫ್ ದಿಸ್, ಇದು y ಅಂತ ತಗೊಂಡಿದ್ದೇವಲ್ವಾ. ಸೊ dy by dx ಏನಾಗುತ್ತೆ, dy by dx is using chain rule dy by d theta into d theta by dx. ಸೊ dy by d theta ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, minus 1 by 2 root of 1 minus x square. ಬಟ್ d theta by dx ಏನು, theta ಅಂದರೆ x is equal to cos theta ಅಂದರೆ theta is equal to cos inverse x. ಸೊ ಡೆರಿವೇಟಿವ್ ಆಫ್ ದಿಸ್ cos inverse x, ಅದರ theta ಅಂದರೆ cos inverse x is minus 1 by root of, the derivative of cos inverse x is minus 1 by root of 1 minus x square. So minus 1 by 2 root of 1 minus x square, ಇದು root of 1 minus x square ಕ್ಯಾನ್ಸಲ್ ಆಗುತ್ತೆ, ಕೊನೆಗೆ 1 by 2 ಉಳ್ಕೊಳ್ಳೋದು. ಸೊ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಚಾಯ್ಸ್. ಇಂಡೈರೆಕ್ಟ್ ಕ್ವಶನ್, ಸ್ವಲ್ಪ ಲೆಂತಿ ಆದ್ರೂ ಕೂಡ ಇಟ್ಸ್ ಎ ಗುಡ್ ಕ್ವಶನ್. ಆಪ್ಷನ್ ಬಿ. ಸೊ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಬಹಳ ಮುಖ್ಯವಾದದ್ದು. ನಾವು ಯಾವುದೇ ಒಂದು ಫಂಕ್ಷನ್ನು
ಈಗ ನಮಗೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಅನ್ನು ಈಗ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ದಿಸ್ ಈಸ್ ಎನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ ಒನ್ ಅಂತ. ಅದೇ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪವರ್ ಎಕ್ಸ್ ಅಂತ ಇದ್ದರೆ ವಿ ಕ್ಯಾನ್ ಡಿಫ್ರೆನ್ಷಿಯೇಟ್ ಎ ಪವರ್ ಎಕ್ಸ್ ಲಾಗ್ ಎ ಅಂತ. ಆದರೆ ಯಾವುದೇ ಒಂದು ಫಂಕ್ಷನ್ನು ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಅನ್ನೋದು ವೇರಿಯೇಬಲು, ಎನ್ ಅನ್ನೋದು ಕಾನ್ಸ್ಟೆಂಟು. ಇಲ್ಲಿ ಬೇಸ್ ಕಾನ್ಸ್ಟೆಂಟು, ಇದು ವೇರಿಯೇಬಲ್. ಅಂದರೆ ಯಾವುದಾದ್ರೂ ಒಂದು ವೇರಿಯೇಬಲ್ ಮತ್ತು ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಫಂಕ್ಷನ್ ಹೀಗಿದ್ದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡೂ ಕೂಡ ವೇರಿಯೇಬಲ್ಸ್ ಆಗಿದ್ರೆ, ಅಂದರೆ ಎಕ್ಸ್ ಪವರ್ ಎಕ್ಸ್ ಅಂತ ಆಗಿದ್ರೆ, ಅಥವಾ ಸೈನ್ ಎಕ್ಸ್ ಟು ದ ಪವರ್ ಆಫ್ ಕಾಸ್ ಎಕ್ಸ್ ಅಂತ ಆಗಿದ್ರೆ, ಸೊ ಇಂಥ ಫಂಕ್ಷನ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ನಾವು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅನ್ನು ಯೂಸ್ ಮಾಡಬೇಕು. ಅಷ್ಟೇ ಅಲ್ಲ, ಸಪೋಸ್ ಈಗ ನೋಡಿ, ಈಗ ನಾವು ಸಪೋಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ನು ಇಂಟು ಎಕ್ಸ್ ಪ್ಲಸ್ ಟು ಹೀಗಿದ್ರೆ ನಾವು ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡ್ಬೋದು. ಬಟ್ ಹಾಗೆ ಎಕ್ಸ್ ಪ್ಲಸ್ ಒನ್, ಎಕ್ಸ್ ಪ್ಲಸ್ ಟು, ಎಕ್ಸೆಟ್ರಾ ಎಕ್ಸ್ ಪ್ಲಸ್ ಎನ್ವರೆಗೆ ಮಲ್ಟಿಪಲ್ ಟರ್ಮ್ಸ್ಗಳಿದ್ರೆ, ಪ್ರಾಡಕ್ಟ್ ಆಫ್ ಸೋ ಮೆನಿ ಟರ್ಮ್ಸ್ ಇದ್ದರೆ ನಮಗೆ ಆಗ ಪ್ರಾಡಕ್ಟ್ ರೂಲ್ ಅಪ್ಲೈ ಆಗಲ್ಲ. ಅಂಥ ಸಂದರ್ಭಗಳಲ್ಲಿ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನನ್ನು ಅಪ್ಲೈ ಮಾಡಬೇಕಾಗುತ್ತೆ. ಯೂಸಿಂಗ್ ಲಾಗರಿಥಮ್ಸ್ ಎಸ್ಪೆಷಲಿ ಇಂಪಾರ್ಟೆಂಟ್. ಲಾಗರಿಥಮ್ ಪ್ರಾಪರ್ಟಿ ಲಾಗ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪ್ಲಸ್ ಲಾಗ್ ವೈ. ಬಹಳ ಮುಖ್ಯವಾಗಿ ನಾವು ಇದರಲ್ಲಿ ಎರಡನ್ನು ಯೂಸ್ ಮಾಡ್ತೀವಿ. ಹಾಗೆ ಲಾಗ್ ಆಫ್ ಎಕ್ಸ್ ಪವರ್ ಎನ್ ಅಂತ ಇದ್ದರೆ ದಟ್ ಈಸ್ ಎನ್ ಲಾಗ್ ಎಕ್ಸ್ ಅಂತ. ಈ ಎರಡು ಪ್ರಾಪರ್ಟಿನ ತುಂಬ ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ಸಪೋಸ್ ತುಂಬ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ, ಸಪೋಸ್ ರೂಟ್ ಆಫ್ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ರೂಟ್ ಆಫ್ ಒನ್ ಪ್ಲಸ್ ಕ್ಯೂಬ್ ರೂಟ್ ಆಫ್ ಒನ್ ಪ್ಲಸ್ ಎಕ್ಸ್ ಆ್ಯಂಡ್ ಎಕ್ಸ್ ಟು ದ ಪವರ್ ಆಫ್ 4, ಈ ಥರದ ಕಾಂಪ್ಲಿಕೇಟೆಡ್ ಫಂಕ್ಷನ್ಸ್ ಇದ್ದರೆ ಕೋಶೆಂಟ್ ರೂಲ್ ಅಪ್ಲೈ ಮಾಡೋ ಬದಲು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅಪ್ಲೈ ಮಾಡಿದಾಗ ಈಸಿ ಆಗುತ್ತೆ. ನೋಡಿ, ಒಂದು ಸ್ಯಾಂಪಲ್ ಆಗಿ ತಗೊಂಡಾಗ ನೋಡಿ, ಎಕ್ಸ್ ಟು ದ ಪವರ್ ಆಫ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ ಸೈನ್ ಎಕ್ಸ್ ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಪವರ್ ಸೈನ್ ಎಕ್ಸ್ ಫಂಕ್ಷನು ಎರಡೂ ಕಡೆಗೆ ಲಾಗ್ ಅಪ್ಲೈ ಮಾಡಿದಾಗ ವೈ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಪವರ್ ಸೈನ್ ಎಕ್ಸು, sin x using loss of logarithm, sin x into log x, log y is equal to sin x into log x. So differentiating with respect to y, derivative of log y is 1 by y into dy by dx. And sin x, ಇದು ಪ್ರಾಡಕ್ಟ್ ರೂಲ್ ಅನ್ನು ಮತ್ತೆ ಈಗ ಅಪ್ಲೈ ಮಾಡಬೇಕು. ಈಗ sin x into derivative of log x plus log x into derivative of sin x. So x power sin x dy by dx, ಇದು y ಈ ಕಡೆ ಬರುತ್ತಲ್ಲ, y comes here, dy by dx is x power sin x divided by x plus log x into cos x. ಸೊ ಹಾಗಾಗಿ ಇದು ಒಂದು ನಾವು ಫಾರ್ಮುಲಾ ಆಗಿ ನಾವು ನೆನ್ಪಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೋಡಿ, y is equal to f of x to the power of g of x ಅಂತ ಇದ್ರೆ ಡೈರೆಕ್ಟಾಗಿ ನಾವು ಇಂಥದ ಫಂಕ್ಷನ್ಸ್ಗಳನ್ನು ಮಾಡ್ಬೋದು. ಸೊ y ಅಂದರೆ ಇಲ್ಲಿ ಎಕ್ಸ್ ಪವರ್ ಸೈನ್ ಎಕ್ಸ್ ಅಂತ ಇದೆಯಲ್ಲ, ಎಫ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಜಿ ಆಫ್ ಎಕ್ಸ್. ದಿಸ್ ಈಸ್ ಸೈನ್ ಎಕ್ಸ್ ಬೈ ಎಕ್ಸ್ ಇಲ್ಲಿದೆ. ನಾವು ಕಂಪೇರ್ ದಿಸ್ ಫಾರ್ಮುಲಾ ವಿತ್ ದಿಸ್ ಗಿವನ್ ಪ್ರಾಬ್ಲಮ್. ಜಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್. ಸೊ ಎಫ್ ಡ್ಯಾಶ್ ಎಕ್ಸ್ ಅಂದರೆ ಬೇಸ್, ಇಲ್ಲಿ ಎಕ್ಸ್ ಇದೆಯಲ್ಲ, ಡೆರಿವೇಟಿವ್ ಆಫ್ ಎಕ್ಸ್ ಈಸ್ 1 ಆಯಿತು. ಸೊ ಜಿ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಎಕ್ಸ್. ದೆನ್ ಇಲ್ಲಿ ನೋಡಿ, ಲಾಗ್ ಎಕ್ಸ್ ಅಂತ ಇದೆ, ಅಂದರೆ ಲಾಗ್ ಬೇಸ್ ಅಂದರೆ ಎಕ್ಸ್, ಲಾಗ್ ಆಫ್ ಎಫ್ ಆಫ್ ಎಕ್ಸ್, ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್. ಜಿ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಇಲ್ಲಿದೆ. ಸೊ ಡೆರಿವೇಟಿವ್ ಆಫ್ ಜಿ ಆಫ್ ಎಕ್ಸ್ ಈಸ್ ಜಿ ಡ್ಯಾಶ್ ಆಫ್ ಎಕ್ಸ್. ಇದು ಈ ಫಾರ್ಮುಲಾನ ನಾವು ನೆನ್ಪಿಟ್ಕೊಂಡ್ರೆ ನಾವು ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಕೆಲವು ಪ್ರಾಬ್ಲಮ್ಸ್ಗಳನ್ನು ಬಹಳ ಬೇಗ ಈಸಿಯಾಗಿ ಪ್ರಯತ್ನ ಮಾಡ್ಬೋದು. ಇಲ್ಲಿ ನಾವು ನೋಡಿ, ಈ ಪ್ರಶ್ನೆ ನೋಡಿದಾಗ ಇಫ್ y is equal to sin x into sin 2x into sin 3x into ಎಕ್ಸೆಟ್ರಾ sin nx, ಇಲ್ಲಿ ಪ್ರಾಡಕ್ಟ್ ಆಫ್ ಸವರಲ್ ಟರ್ಮ್ಸ್ ಇದೆ, ಹೇಗೆ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ? ಸೊ ಆಲ್ಟರ್ನೇಟಿವ್ಲಿ ನಾವು ಏನು ಮಾಡಬೇಕಾಗತ್ತೆ, ಪ್ರಾಡಕ್ಟ್ ರೂಲ್ ಯಾವುದು ಅಪ್ಲೈ ಆಗಲ್ಲ ಇಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಅಪ್ಲೈ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್. ಸೊ ಎರಡೂ ಕಡೆಗೆ ನಾವು ಲಾಗ್ ಅಪ್ಲೈ ಮಾಡಿದಾಗ ಲಾಗ್ y is equal to ನೋಡಿ, ಲಾಗ್ x into y is log x plus log y, ಎಕ್ಸ್ಟೆನ್ಷನ್ ಆಫ್ ದಿ ಲಾಗರಿಥಮ್ಸ್ ರೂಲ್, ಲಾಗ್ ಆಫ್ sin x ಪ್ಲಸ್ ಲಾಗ್ ಆಫ್ sin 2x ಪ್ಲಸ್ ಲಾಗ್ ಆಫ್ sin 3x ಎಕ್ಸೆಟ್ರಾ ಲಾಗ್ ಆಫ್ sin nx. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಲಾಗ್ y 1 by y ಇಂಟು dy by dx ಇಸ್ ಈಕ್ವಲ್ ಟು ಲಾಗ್ ಆಫ್ sin x ನ ಡೆರಿವೇಟಿವ್ 1 by sin x ಇಂಟು ಡೆರಿವೇಟಿವ್ ಆಫ್ sin x ಈಸ್ cos x ಪ್ಲಸ್ ಡೆರಿವೇಟಿವ್ ಆಫ್ ಲಾಗ್ ಆಫ್ sin 2x ಈಸ್ 1 by sin 2x ಇಂಟು ಡೆರಿವೇಟಿವ್ ಆಫ್ sin 2x ಈಸ್ cos 2x ಇಂಟು ಡೆರಿವೇಟಿವ್ ಆಫ್ 2x ಈಸ್ 2. ಸೊ ನಾವು ಕಂಪ್ಲೀಟ್ ಆನ್ಸರ್ ಮಾಡೋದೇ ಬೇಡ, ಇಲ್ಲಿ ನಾವು ಒಂದು ಮುಖ್ಯವಾಗಿ ಗಮನಿಸಬೇಕು. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅನ್ನೋದೇನಿದೆ ಇಲ್ಲಿ ಕಾಟ್ ಎಕ್ಸ್ ಆಗುತ್ತೆ. ಹಾಗೆ ಕಾಸ್ 2x ಬೈ ಸೈನ್ 2x ಅನ್ನೋದು ಕಾಟ್ 2x ಆಗುತ್ತೆ, ಅಂದರೆ 2 ಕಾಟ್ 2x ಆಗುತ್ತೆ. ಇಲ್ಲಿ ಆಪ್ಷನ್ಸ್ ನೋಡಿ, ಆಪ್ಷನ್ಸ್ ನೋಡಿದಾಗ
this is not possible. Option A. Option C is also not possible. So either this cot ಬರೋದು ಎರಡು ಆಪ್ಷನ್ಸ್ ಅಲ್ಲಿ. ಸೊ ನೋಡಿ ಇಲ್ಲಿ ಟರ್ಮ್ಸ್ ಅನ್ನು ನಾವು ನೋಡಿದಾಗ ಇಲ್ಲಿ 1 ಇಂಟು ಕಾಟ್ ಎಕ್ಸ್ ಆಯಿತು, ಇಲ್ಲಿ 2 ಇಂಟು ಕಾಟ್ 2x ಅಂತ ಆಯಿತು. ಸೊ ಅಲ್ಲಿ 1 2 ನೆಕ್ಸ್ಟ್ 3 ಬರುತ್ತೆ ಅಂತ ಆಯಿತು. ಸೊ ದೇರ್ ಫೋರ್ ಇಲ್ಲಿ ನೋಡಿ ದಿಸ್ ಈಸ್ ಕೆ ಅಂದರೆ 1 2 3 ಎಕ್ಸೆಟ್ರಾ ಸಮೇಷನ್ ಇದೆಯಲ್ಲ, ಇಲ್ಲಿ ಕಾಟ್ ಕೆ ಎಕ್ಸ್ ಅಂದರೆ ಕಾಟ್ ಎಕ್ಸ್, ಕಾಟ್ 2x, ಕಾಟ್ 3x. ಸೊ ಇದು ಬರಲ್ಲ, ಯಾಕಂದರೆ ಇಲ್ಲಿ y ಅನ್ನೋ ಟರ್ಮ್ ಇಲ್ಲ. ಬಿಕಾಸ್ dy ಬೈ ಡಿ ಎಕ್ಸ್ ನ ತಗೊಂಡಾಗ y ಇಂಟು ಅಂತ ಬರಬೇಕಲ್ವಾ. ಸೊ dy ಬೈ ಡಿ ಎಕ್ಸ್ ವಿಲ್ ಬಿ y ಇಂಟು ಅಂತ ಬರಬೇಕು. ಇಲ್ಲಿ y ಅನ್ನುವಂಥ ಟರ್ಮ್ ಇಲ್ಲ ಮತ್ತು k ಅನ್ನುವಂಥ ಟರ್ಮ್ ಇಲ್ಲ. ಸೊ k ಕಾಟ್ ಕೆ ಎಕ್ಸ್ ಇಂಟು y, ದಿಸ್ ಈಸ್ ಸಮೇಷನ್. ಇದು ಕರೆಕ್ಟ್ ಚಾಯ್ಸ್ ಅಂತ. ನಾವು ಪ್ರಾಬ್ಲಮನ್ನು ಸಂಪೂರ್ಣವಾಗಿ ಮಾಡೋದರ ಬದಲು ಇಫ್ ಯು ಗೆಸ್ ಇಟ್ ಇಮಿಡಿಯೇಟ್ಲಿ ಗೋ ಥ್ರೂ ದ ಆಪ್ಷನ್, ಆಪ್ಷನ್ಸ್ ನೋಡ್ತಾ ನೋಡ್ತಾ ನಾವು ಇದೇ ಸರಿಯಾದ ಆಪ್ಷನ್ ಆಗುತ್ತೆ ಅನ್ನೋದನ್ನು ನಾವು ಪ್ರಯತ್ನ ಮಾಡ್ಬೋದು. ಹಾಗೆ ಇನ್ನೊಂದು ಪ್ರಶ್ನೆ, ಇಲ್ಲಿ ಸವರಲ್ ಫ್ಯಾಕ್ಟರ್ಸ್ಗಳಿದೆ, ಪ್ರಾಡಕ್ಟ್ ಆಫ್ ಸವರಲ್ ಫ್ಯಾಕ್ಟರ್ಸ್ಗಳಿದೆ. ಸೊ ಇದನ್ನು ನಾವು ಲಾಗರಿಥಮಿಕ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಲಾಗ್ ವೈ ಅಂತ ತಗೊಳ್ತೀವಿ. ಲಾಗ್ ವೈ ಇಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಹಾಗೆ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಸೊ ಆನ್, ಈ ಥರ ಬರೀತಾ ಹೋಗ್ತೀವಿ. ಸೊ dy ಬೈ ಡಿ ಎಕ್ಸ್, ಅದೇ ನಾವು ಹಿಂದೆ ಈಗ ಏನು ಮಾಡಿದ್ವಿ 1 ಬೈ ವೈ. ಸೊ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು y ಇಂಟು derivative of log of 1 plus x is 1 by 1 plus x. Derivative of log of 1 plus x square is 2x by 1 plus x square, etc. The last term. Okay, ಅದೇ ಹೇಗೆ ಇರಲಿ ಬಿಡಿ. ಸೊ ಇಲ್ಲಿ ನಾವು dy by dx at x is equal to 0 ಅಂತ ತಗೊಳ್ಬೇಕಲ್ಲ. ಸೊ ವೆನ್ ಯು ಪುಟ್ x is equal to 0, ಇಲ್ಲಿ x equal 0 ತಗೊಂಡಾಗ 1 ಆಯಿತು. ಇಲ್ಲಿ x equal 0 ತಗೊಂಡಾಗ ಟೋಟಲ್ ಟರ್ಮ್ ವಿಲ್ ಬಿ 0. ಇನ್ನು ರಿಮೈನಿಂಗ್ ಟರ್ಮ್ಸ್ ಎಲ್ಲದೂ ಕೂಡ 0 ಆಗಿಬಿಡುತ್ತೆ. ಇಲ್ಲಿ ಉಳ್ಕೊಳ್ಳೋದೇನು y ಇಂಟು 1 ಅಂತ ಆಗುತ್ತೆ. ಬಟ್ ನಮಗೆ y ಅಂದ್ರೆ ಏನಿದೆ ಇಲ್ಲಿ 1 ಪ್ಲಸ್ ಎಕ್ಸ್, 1 ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ 4, ನಮಗೆ dy ಬೈ ಡಿ ಎಕ್ಸ್ y ಅಂತ ಮಾತ್ರ ಬಂದಿದೆ. ಬಟ್ ವೆನ್ ಯು ಪುಟ್ x is equal to 0 ಹಿಯರ್, 1 ಪ್ಲಸ್ 0 1, 1 ಪ್ಲಸ್ 0 1, 1 ಪ್ಲಸ್ 0 1, 1 ಇಂಟು 1 ಇಂಟು 1 ವಿಲ್ ಬಿಕಮ್ 1. ಸೊ ವೆನ್ x equals 0, y is equal to 1. So therefore option will be the dy by dx will be 1. Option B is the correct choice. Parametric functions ನೋಡಿದಾಗ ಇದು ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಡಿಫ್ರೆನ್ಸಿಯೇಷನ್ ಅಲ್ಲಿ, ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಎರಡು ಫಂಕ್ಷನ್ಸು x is equal to f of t, y is equal to g of t ತಗೊಳ್ಳೋಣ. ಇಲ್ಲಿ ಈ ತರ ಫಂಕ್ಷನ್ಸ್ ಇದ್ದಾಗ ವಿ ಕ್ಯಾನ್ ಸೇ dy by dt, ದಿಸ್ ಇಸ್ dx by dt ತಗೊಳ್ಳೋಣ. ಇದನ್ನ ಸಪರೇಟ್ ಆಗಿ dx by dt ವಿತ್ ರೆಸ್ಪೆಕ್ಟ್ ಟು ದಿಸ್ ವೇರಿಯಬಲ್ ಡಿಫ್ರೆನ್ಶಿಯೇಟ್ ಮಾಡಿ, ಆಮೇಲೆ ವಿತ್ ರೆಸ್ಪೆಕ್ಟ್ ಟು dy by dt ಡಿಫ್ರೆನ್ಶಿಯೇಟ್ ಮಾಡಿದಾಗ dy by dx, ದಿಸ್ ಇಸ್ ಇಂಪಾರ್ಟೆಂಟ್, dy by dx is dy by dt ಡಿವೈಡೆಡ್ by dx by dt. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನ ತಗೊಳ್ಳಿ. ಇಲ್ಲಿ x is equal to a cos cube theta, y is equal to a sin cube theta, then 1 plus dy by dx whole square equals. ಈಗಾಗಲೇ ನಾವು ನೋಡಿದ್ವಿ dy by dx ಅಂದರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇದೆ. ಸೊ ವಿ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ದಿಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಥೀಟಾ, dx by d theta ಫೈಂಡ್ ಔಟ್ ಮಾಡಬೇಕು. ಸೊ dy by d theta ಇದಕ್ಕೆ ಫೈಂಡ್ ಔಟ್ ಮಾಡಬೇಕು. ಸೊ dy by dx is and dy by d theta, dy by d theta ಏನು, this is we have to differentiate a into derivative of sin cube theta, sin theta x cube 3x square ಅಂತ ಹೇಗೋ, sin cube theta is 3 sin square theta. Using chain rule again we have to differentiate sin theta, ಅದು cos theta ಆಗುತ್ತೆ. So a into 3 sin square theta cos theta. Similarly when you take this, ಇದು dy by d theta ನ್ಯೂಮರೇಟರ್ ಆದ, ಇದು dx by d theta, dx by d theta, this first function. ಸೊ ಅದನ್ನು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದಾಗ a ಇಂಟು ಡೆರಿವೇಟಿವ್ ಆಫ್ ಕಾಸ್ ಕ್ಯೂಬ್ ಥೀಟಾ ಈಸ್ 3 ಕಾಸ್ ಸ್ಕ್ವೇರ್ ಥೀಟಾ, ಬಟ್ ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ. ಸೊ ಕ್ಯಾನ್ಸಲ್ ಆಗುತ್ತಲ್ಲ, ಕಾಸ್ ಥೀಟಾ 1 ಕ್ಯಾನ್ಸಲ್ ಆಯಿತು, 1 ಕಾಸ್ ಥೀಟಾ ಉಳ್ಕೊಳ್ಳುತ್ತೆ, ದಿಸ್ ಕಾಸ್ ಥೀಟಾ ರಿಮೈನ್ಸ್. ಓಕೆ, ಸೊ ದೆನ್ 1 ಕಾಸ್ ಥೀಟಾ 1 ಉಳ್ಕೊಳ್ಳುತ್ತೆ. ಇಲ್ಲಿ ಸೈನ್ ಥೀಟಾ ದಿಸ್ ಈಸ್ ಮೈನಸ್. ಓಕೆ, ಸೈನ್ ಥೀಟಾ 1 ಕ್ಯಾನ್ಸಲ್ ಆಗಿ ಇಲ್ಲಿ 1 ಸೈನ್ ಥೀಟಾ ಉಳ್ಕೊಳ್ಳುತ್ತೆ. Okay, 3a cancels. So we are getting sin theta by cos theta is minus tan theta. Already we have minus sign here. So
ಬಟ್ ಆಮೇಲೆ ಕ್ವಶನ್ ಕೇಳಿರೋದು 1 ಪ್ಲಸ್ dy ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಹಾಗಾಗಿ 1 ಪ್ಲಸ್ ಮೈನಸ್ ಟ್ಯಾನ್ ಥೀಟಾ ಹೋಲ್ ಸ್ಕ್ವೇರ್ ಈಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ನಮಗೆ ಟ್ರಿಗ್ನಾಮೆಟ್ರಿ ರಿಸಲ್ಟ್ಸ್ ಗೊತ್ತಿದೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಐಡೆಂಟಿಟೀಸು ಸೀಕೆಂಡ್ ಸ್ಕ್ವೇರ್ ಥೀಟಾ. ಸೊ ಹಾಗಾಗಿ ಆಪ್ಷನ್ 2 ಈಸ್ ದ ಕರೆಕ್ಟ್ ಚಾಯ್ಸ್. ಇದು ಡೆರಿವೇಟಿವ್ ಆಫ್ ದಿ ಒನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಫಂಕ್ಷನ್ ಮೇಲೆ ಕಾನ್ಸೆಪ್ಟ್ ಮೇಲೆ ಇರುವಂಥ ಒಂದು ಕ್ವಶನ್ ಇಂಡೈರೆಕ್ಟ್ ಆಗಿದೆ. ಇಫ್ ಯು ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಸ್ಕ್ವೇರ್, ವಿ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಕ್ಯೂಬ್, ಎಫ್ ಡ್ಯಾಶ್ ಎಕ್ಸ್ ಈಸ್ ಸೈನ್ ಎಕ್ಸ್, ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಕಾಸ್ ಎಕ್ಸ್, ದೆನ್ ಡಿ ಯು ಬೈ ಡಿ ವಿ, ಡೆರಿವೇಟಿವ್ ಆಫ್ ದಿಸ್ ಯು ವಿತ್ ರೆಸ್ಪೆಕ್ಟ್ ಟು ವಿ ಅನದರ್ ಫಂಕ್ಷನ್. ನೋಡೋಣ ಇಲ್ಲಿ. ಸೊ ಡಿ ಯು ಬೈ ಡಿ ವಿ ಅಂದರೆ ಡಿಫ್ರೆನ್ಶಿಯೇಟ್ ಡಿ ಯು ಬೈ ಡಿ ಎಕ್ಸ್. ಡಿ ಯು ಬೈ ಡಿ ಎಕ್ಸ್ ಅಂದರೆ ಡಿ ಯು ಬೈ ಡಿ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಎಕ್ಸ್ ಸ್ಕ್ವೇರ್, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಎಕ್ಸ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ 2x. ಆ್ಯಂಡ್ ಇದು ಡಿ ವಿ, ಬಿಕಾಸ್ ಡಿ ಯು ಬೈ ಡಿ ಎಕ್ಸ್ ಈಸ್, ನಾವೀಗ ತಗೊಳ್ಬೇಕಾಗಿರೋದು ಡಿ ಯು ಬೈ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ವಿ ಬೈ ಡಿ ಎಕ್ಸ್. ಸೊ ಈಗ ಇದು ಫಸ್ಟ್ ಒನ್ ಈಸ್ ಡಿ ಯು ಬೈ ಡಿ ಎಕ್ಸ್, ಡಿನಾಮಿನೇಟರ್ ಇದು ಡಿ ವಿ ಬೈ ಡಿ ಎಕ್ಸ್, ಜಿ ಆಫ್ ಎಕ್ಸ್ ಕ್ಯೂಬ್ ಡಿಫರೆನ್ಶಿಯೇಟ್ ಮಾಡಿ ಜಿ ಡ್ಯಾಶ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಡೆರಿವೇಟಿವ್ ಎಕ್ಸ್ ಕ್ಯೂಬ್ ಈಸ್ 3x ಸ್ಕ್ವೇರ್. ಸೊ ಇಲ್ಲಿ 1x ಹೋಗುತ್ತೆ, 2 ಇಂಟು ಡಿವೈಡೆಡ್ ಬೈ 3x, 1x ಕ್ಯಾನ್ಸಲ್ಸ್ ಹಿಯರ್, 1x ಉಳ್ಕೊಳ್ಳುತ್ತೆ, x ಕ್ಯಾನ್ಸಲ್ ಆಯಿತು. ಸೊ ಎಫ್ ಡ್ಯಾಶ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಡ್ಯಾಶ್ ಆಫ್ ಎಕ್ಸ್ ಕ್ಯೂಬ್. ಬಟ್ ಅಲ್ಲಿ ಎಫ್ ಡ್ಯಾಶ್ ಎಕ್ಸ್ ಈಸ್ ಸೈನ್ ಎಕ್ಸ್ ಅಂತ ಇದೆ. ಸೊ ಹಾಗಾಗಿ ಎಫ್ ಡ್ಯಾಶ್ ಎಕ್ಸ್ ಈಸ್ ಸೈನ್ ಎಕ್ಸ್ ಅಂತ ಅಂದರೆ ಎಫ್ ಡ್ಯಾಶ್ ಎಕ್ಸ್ ಸ್ಕ್ವೇರ್ ಏನಾಗಬೇಕು, ಸೈನ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಎಕ್ಸ್ ಸ್ಕ್ವೇರ್, ಸೈನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ, ಸೊ 3x ಜಿ ಡ್ಯಾಶ್ ಆಫ್ ಎಕ್ಸ್ ಕ್ಯೂಬ್. ಇಲ್ಲಿ ಜಿ ಡ್ಯಾಶ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಇದೆ. ಸೊ ಜಿ ಡ್ಯಾಶ್ ಆಫ್ ಎಕ್ಸ್ ಕ್ಯೂಬ್ ವಿಲ್ ಬಿ ಕಾಸ್ ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಎಕ್ಸ್ ಕ್ಯೂಬ್. ಸೊ 2 sin x ಸ್ಕ್ವೇರ್ ಡಿವೈಡೆಡ್ ಬೈ 3x ಇಂಟು ಕಾಸ್ ಎಕ್ಸ್ ಕ್ಯೂಬ್. ಸೊ ಹಾಗಾಗಿ ವಿಚ್ ಆಪ್ಷನ್ ಈಸ್ ಕರೆಕ್ಟ್? ಆಪ್ಷನ್ ಬಿ satisfying this, 2 sin x square divided by 3x cos cube. ಇದು ಇಂಡೈರೆಕ್ಟ್ ಕ್ವಶನ್, ಒನ್ ಫಂಕ್ಷನ್ ಡೆರಿವೇಟಿವ್ ಒನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಫಂಕ್ಷನ್ ಮೇಲೆ ಇರುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಇರೋದು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇಲ್ಲಿ ಈ ಅಧ್ಯಾಯದ ಈ ಟಾಪಿಕ್ಕಿನ ಮೇಲೆ ಪ್ರಶ್ನೆಗಳು ಕಡಿಮೆ ಆದರೂ ಕೂಡ ಬಟ್ ನಮಗೆ ನಾವು ಅರ್ಥ ಮಾಡ್ಕೋಬೇಕು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಫಸ್ಟ್ ಡೆರಿವೇಟಿವ್ ಈಸ್ ಎಫ್ ಡ್ಯಾಶ್ ಎಕ್ಸ್, ಸೆಕೆಂಡ್ ಡೆರಿವೇಟಿವ್ ಈಸ್ ಡೆರಿವೇಟಿವ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಆ್ಯಂಡ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಡಿನೋಟ್ ಮಾಡ್ತೀವಿ. ಸೊ ಒಂದು ಪ್ರಶ್ನೆಯನ್ನು ನೋಡಿ ಇಲ್ಲಿ, ಇಫ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ದೆನ್ ವೈ ಕ್ಯೂಬ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ, ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಇದು ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್, 2y ಇಂಟು ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2ax ಪ್ಲಸ್ ಬಿ. ಸೊ ಇಲ್ಲಿ ನಮಗೆ ವೈ ಕ್ಯೂಬ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಹಾಗಾಗಿ ನೋಡಿ, ಇದು ನಾವು ಮತ್ತೆ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ, ಮತ್ತೆ ಈಗ ನಮಗೆ ಬೇಕಾಗಿರೋದು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಮಾಡಿದಾಗ ಇದನ್ನು ಮತ್ತೆ ಅಗೇನ್ ಇಫ್ ಯು ಡಿಫ್ರೆನ್ಶಿಯೇಟ್ ಯೂಸಿಂಗ್ ಪ್ರಾಡಕ್ಟ್ ರೂಲ್, ಓಕೆ, 2 ಇಂಟು ಡಿ ವೈ ಬೈ ಡಿ ಎಕ್ಸ್, ಇದು ಫಸ್ಟ್ ಫಂಕ್ಷನ್, ಇದು ಫಸ್ಟ್ ಫಂಕ್ಷನ್ ಅಂತ ತಗೊಳ್ಳೋಣ, ಇದನ್ನು ಸೆಕೆಂಡ್ ಫಂಕ್ಷನ್ ಅಂತ ತಗೊಳ್ಳೋಣ. 2 ಇಂಟು ಡಿ ವೈ ಬೈ ಡಿ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ವೈ ಈಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಯೂಸಿಂಗ್ ಪ್ರಾಡಕ್ಟ್ ರೂಲ್. ನೆಕ್ಸ್ಟ್ ಇದು 2 ಇಂಟು ವೈ ಇಂಟು ಡೆರಿವೇಟಿವ್ ಆಫ್ ಡಿ ವೈ ಬೈ ಡಿ ಎಕ್ಸ್ ವಿಲ್ ಬಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇಲ್ಲಿ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಿದ್ವಿ, ಗಮನಿಸಬೇಕು. ಈಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ 2ax ಪ್ಲಸ್ ಬಿ ಈಸ್ 2a. ಸೊ ಇದನ್ನು ನಾವು ಇಲ್ಲಿ 2 ಕ್ಯಾನ್ಸಲ್ ಮಾಡೋಣ, ಎರಡು ಎಲ್ಲ ಕಡೆ 2 ಇದೆ. ಹಾಗಾಗಿ ಈ ವೈ ಇಂಟು ನಮಗೆ ಬೇಕಾಗಿರೋದು ವೈ ಕ್ಯೂಬ್ ಇಂಟು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್, ಗಮನ ಹರಿಸಬೇಕು. ಸೊ ವೈ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್, ಇದನ್ನು ಹೀಗೆ ಬರೀಬೋದು. ಸೊ ಎ ಇಲ್ಲಿದೆ ಆಲ್ರೆಡಿ, ಇದನ್ನು ಈ ಕಡೆ ತಗೊಂಡು ಬಂದರೆ ಸೊ ಎ ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ವೈ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಎ ಮೈನಸ್, ಬಟ್ ಡಿ ವೈ ಬೈ ಡಿ ಎಕ್ಸ್ ಏನು ಬಂದಿದೆ ನಮಗೆ, ಇಲ್ಲಿ ಬಂದಿದೆಯಲ್ಲ. ಸೊ ನಮಗೆ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಈಸ್ 2ax dy by dx is 2ax plus b divided by 2y. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, dy by dx ಹೋಲ್ ಸ್ಕ್ವೇರ್ ಅನ್ನು a ಮೈನಸ್ 2ax ಪ್ಲಸ್ b ಡಿವೈಡ್ ಬೈ 2y ಹೋಲ್ ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಆಫ್ಟರ್ ಸಿಂಪ್ಲಿಫಿಕೇಶನ್ ನಮಗೆ ಹೀಗೆ ಬರುತ್ತೆ. ಸೊ ಇದನ್ನು ನಾವು ಸ್ಕ್ವೇರ್ ಮಾಡಿ 2y ಸ್ಕ್ವೇರ್ ಈಸ್ 4y ಸ್ಕ್ವೇರ್, 4y ಸ್ಕ್ವೇರ್ ಇಲ್ಲಿ ಏನಿದೆ ಇದನ್ನು 4y ಸ್ಕ್ವೇರ್ ಈ ಕಡೆ ಬಂದಾಗ 4y ಕ್ಯೂಬ್ ಅಂತ ಆಗುತ್ತೆ. ಇದನ್ನು ಮತ್ತೂ ಕೂಡ ನಾವು ಇಲ್ಲಿ
ಎಲ್ ಸಿ ಎಮ್ ತಗೊಂಡು ಸಿಂಪ್ಲಿಫೈ ಮಾಡಿದಾಗ ವಿ ಆರ್ ಗೆಟಿಂಗ್ ದಿಸ್ ಎಕ್ಸ್ಪ್ರೆಷನ್ ನೋಡಿ. ಸೊ ನಮಗೆ ಬೇಕಾಗಿರೋದು y ಕ್ಯೂಬ್ ಇಂಟು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ 4y ಕ್ಯೂಬ್ ಇಂಟು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್, ಇದನ್ನು ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದಾಗ ನಮಗೆ ವಿ ಆರ್ ಗೆಟಿಂಗ್ ದಿಸ್ ಎಕ್ಸ್ಪ್ರೆಷನ್ 4ac ಮೈನಸ್ ಬಿ ಸ್ಕ್ವೇರ್. ಸಿಂಪ್ಲಿಫೈ ಮಾಡಿ ಪ್ರಯತ್ನ ಮಾಡಿ, ಅಲ್ಲಿ ನಾನು ನೇರವಾಗಿ ಬರೆದಿದ್ದೀನಿ. ಸೊ 4y ಕ್ಯೂಬ್ ಇಂಟು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ 4ac ಮೈನಸ್ ಬಿ ಸ್ಕ್ವೇರ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಸೊ y ಕ್ಯೂಬ್ ಇಂಟು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 4ac ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಅಂತ ಬರುತ್ತೆ. ಇದು ಕಾನ್ಸ್ಟೆಂಟ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಚಾಯ್ಸ್. ಸೊ ಈ ಪ್ರಶ್ನೆಯನ್ನ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ and g of x is equal to x cube minus 4x in minus 2 less than or equal to x less than or equal to 2. Consider the statement. ಈ ಪ್ರಶ್ನೆಯನ್ನ ನೋಡಿ, if f of x is equal to x cube and g of x is equal to x cube minus 4x in minus 2 less than or equal to x less than or equal to 2, consider the statement. f of x and g of x satisfy mean value theorem. f of x and g of x both satisfies Rolle's theorem. Only g of x satisfies Rolle's theorem. Go through the option. A and B are correct, B and C are correct, A and C are correct, B and only. ನಾವು ಈ ಪ್ರಶ್ನೆಯನ್ನು ಉತ್ತರಿಸಬೇಕಾದ್ರೆ ರೋಲ್ಸ್ ಥಿಯರಮ್ ಮತ್ತು ಮೀನ್ ವ್ಯಾಲ್ಯೂ ಥಿಯರಮ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ರೋಲ್ಸ್ ಥಿಯರಮ್ ಅಂತಂದರೆ, ಈಗ ಫಂಕ್ಷನ್ ಮೀನ್ ವ್ಯಾಲ್ಯೂ ಥಿಯರಮ್ ಮತ್ತು ರೋಲ್ಸ್ ಥಿಯರಮ್ ಎರಡಕ್ಕೂ ಕೂಡ ಫಂಕ್ಷನು ಕಂಟಿನ್ಯೂಸ್ ಆಗಿರಬೇಕು. ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ a, b and f of x is differentiable in the open interval a, b. And Rolle's theorem ಗೆ f of a ಇದು mean value theorem conditions. One more condition is added for the Rolle's theorem. f of a is equal to f of b. ಸೊ ಈ ಮೂರು ಕಂಡೀಷನ್ಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಇದು ಆ್ಯಕ್ಚುಲಿ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಕ್ಯೂಬ್ ಮತ್ತು ಜಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 4x both are polynomial functions and both are continuous and differentiable, no doubt at all. So and first one and second one is okay. So ಹಾಗಾಗಿ ಇಲ್ಲಿ ಆಪ್ಷನ್ಸ್ ಕೂಡ ನೋಡ್ತಾ ಹೋಗಿ, ಇಲ್ಲಿ ದಿ ಎಫ್ ಆಫ್ ಎಕ್ಸ್ ಅಂಡ್ ಜಿ ಆಫ್ ಎಕ್ಸ್ satisfies mean value theorem. ಎರಡೂ ಕೂಡ ಎಫ್ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ satisfies mean value theorem ಅನ್ನು satisfy ಮಾಡುತ್ತೆ. ಯಾಕಂದರೆ ಕಂಟಿನ್ಯೂಸ್ ಹೌದು, ಡಿಫರೆನ್ಷಿಯಬಲ್ ಹೌದು, ಬಿಕಾಸ್ ಬೋತ್ ಆರ್ ಪಾಲಿನಾಮಿಯಲ್ ಫಂಕ್ಷನ್. ಸೊ ಎ ಈಸ್ ಕರೆಕ್ಟ್. ಸೊ ಇಲ್ಲಿ ಆಪ್ಷನ್ಸ್ ನೋಡಿದಾಗ ನಮಗೆ ಇದು ಎ ಇರೋ ಆಪ್ಷನ್ಸ್ಗಳು ಇದೊಂದು ಎ ಮತ್ತು ಸಿ ಅಂತ ಇವೆರಡು ಆಪ್ಷನ್ಸ್ಗಳು ಇದೆ ನಮಗೆ. ಇನ್ನು ನೆಕ್ಸ್ಟು ನೋಡ್ತಾ ಹೋಗೋಣ, ಈ ರೋಲ್ಸ್ ಥಿಯರಮಿನ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡುವಂಥದ್ದು ಯಾವುದು ಅಂತ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ತಗೊಂಡ್ರೆ ಇಲ್ಲಿ ನೀವು ಇಲ್ಲಿ ಇಂಟರ್ವಲ್ ಕೊಟ್ಟಿರೋದು -2 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೊ ಎಫ್ ಆಫ್ -2 ತಗೊಂಡಾಗ ಇದು -8 ಆಗುತ್ತೆ, ಎಫ್ ಆಫ್ 2 ತಗೊಂಡಾಗ ಇದು +8 ಆಗುತ್ತೆ. ಸೊ ಅಲ್ಲಿಗೆ ಕ್ಲಿಯರ್ ಆಯ್ತಿದ್ದು ಎಫ್ ಆಫ್ -2 ಇಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 2. ಓಕೆ, ಸೊ ರೋಲ್ಸ್ ಥಿಯರಮ್ ಈ ಫಸ್ಟ್ ಒನ್ ಸ್ಯಾಟಿಸ್ಫೈ ಆಗಲ್ಲ. ಸೊ ಅಂದರೆ ಇದು ಲೆಟ್ ಅಸ್ ವೆರಿಫೈ ಇಟ್. ಈಗ ಜಿ ಆಫ್ -2 ಅಂತಂದರೆ ಇಲ್ಲಿ ಜಿ ಆಫ್ -2 ತಗೊಂಡಾಗ ಇದಕ್ಕೆ -8, ಇದು ಪ್ಲಸ್ ಇದು 2 +8 ಆಗುತ್ತೆ, ಇದು 0 ಆಗುತ್ತೆ. ಅದೇ ಜಿ ಆಫ್ 2 ತಗೊಂಡಾಗ 8 -8, ಇಲ್ಲಿ ಕೂಡ ನೋಡಿ, ಇಲ್ಲಿ ಜಿ ಆಫ್ -2 ಈಸ್ -8, ಇಲ್ಲೂ 4 × -2 +8 ಆಯಿತು. ಇಲ್ಲಿ ಜಿ ಆಫ್ 2 ಮಾತ್ರ ಇದೆ, ಇಲ್ಲಿ 8 -4 × 2 8, ಜಿ ಆಫ್ -2 ಜಿ ಆಫ್ 2. ಇಲ್ಲಿ ಏನಾಯಿತು, ಜಿ ಆಫ್ ಎಕ್ಸ್ ಓನ್ಲಿ ಸ್ಯಾಟಿಸ್ಫೈಸ್ ರೋಲ್ಸ್ ಥಿಯರಮ್, ಇದು ಕೂಡ 0 ಬರುತ್ತೆ. ಇಲ್ಲಿ ಜಿ ಆಫ್ -2 is 0, ಜಿ ಆಫ್ 2 is also 0. ಸೊ ಅಂದರೆ ಜಿ ಆಫ್ ಎಕ್ಸ್ ಸ್ಯಾಟಿಸ್ಫೈಸ್ ರೋಲ್ಸ್ ಥಿಯರಮ್, ಬಟ್ ದ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಸ್ಯಾಟಿಸ್ಫೈಸ್ ದಿ ರೋಲ್ಸ್ ಥಿಯರಮ್. ಸೊ ಅಲ್ಲಿ ನಾವು ಈ ಆಪ್ಷನ್ ಎ ಮತ್ತು ಸಿ ಎರಡರಲ್ಲಿ ಒಂದು ಅಂತ ನೋಡಿಕೊಂಡಾಗ ನಮಗೆ ಇಲ್ಲಿ ಇದು ಕರೆಕ್ಟ್ ಆಗುತ್ತೆ. ಸೊ ಎ ಅಂಡ್ ಸಿ ಆರ್ ಕರೆಕ್ಟ್ ಅಂತ. ಸೊ ಇದು ರೋಲ್ಸ್ ಥಿಯರಮ್ ಮತ್ತು ಮೀನ್ ವ್ಯಾಲ್ಯೂ ಥಿಯರಮಿನ ಮೇಲಿರುವಂಥ ಒಂದು ಪ್ರಶ್ನೆ. ಹಾಗೆ ಇನ್ನೊಂದು ಪ್ರಶ್ನೆಯನ್ನು ತಗೊಳ್ಳೋಣ. ದ ವ್ಯಾಲ್ಯೂ ಆಫ್ ಸಿ ಇನ್ ದ ರೋಲ್ಸ್ ಥಿಯರಮ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ - 3x in the interval 0√3 is. ಇದು ರೋಲ್ಸ್ ಥಿಯರಮ್ನ ಪ್ರಾಪರ್ಟಿಯನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಪಾಲಿನಾಮಿಯಲ್ ಫಂಕ್ಷನ್ಸು, ಕಂಟಿನ್ಯೂಯಸ್ ಆ್ಯಂಡ್ ಡಿಫರೆನ್ಷಿಯಬಲ್ ಫಂಕ್ಷನ್ಸ್. ಸೊ ನೋಡಿ, ಎಫ್ ಆಫ್ 0 ಇಂಟರ್ವಲಲ್ಲಿ 0 ಬರುತ್ತೆ, ಎಫ್ ಆಫ್ √3 ಕೂಡ 0 ಬರುತ್ತೆ. ನೋಡಿ, √3
whole cube minus 3 root 3. ಇದು 3 root 3 ಆಗುತ್ತೆ. 3 root 3 will become 0. ಸೊ ರೋಲ್ಸ್ ಥಿಯರಮ್ನ ಪ್ರಾಪರ್ಟಿ ಏನು? ಕಂಟಿನ್ಯೂಸ್ ಡಿಫರೆನ್ಷಿಯಬಲ್ ಇದ್ದಾಗ there exists one point C belongs to the open interval a comma b such that f dash c is equal to 0. ಸೊ ಈ f dash c equals 0 ಅಂತ ತಗೊಂಡಾಗ ಅಕಾರ್ಡಿಂಗ್ ಟು ದ ರೋಲ್ಸ್ ಥಿಯರಮ್, ಸೊ ನಮಗೆ ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಈಸ್ 3x ಸ್ಕ್ವೇರ್. ಸೊ ದಟ್ 3c ಸ್ಕ್ವೇರ್ ಆಗುತ್ತೆ. minus 3 equals 0. ಸೊ c is equal to 3c square is equal to 3 and c is equal to plus or minus 1. ಇಲ್ಲಿ ಪ್ಲಸ್ ಅಂಡ್ 1 ಅಂಡ್ ಮೈನಸ್ 1 ಬರುತ್ತೆ. ಬಟ್ ಇಲ್ಲಿ 0 ರೂಟ್ 3 ಒಳಗಡೆ ಇರುವಂಥ ವ್ಯಾಲ್ಯೂ ಯಾವುದು? ದಟ್ ಈಸ್ ಓನ್ಲಿ ಪ್ಲಸ್ 1. ಸೊ 1 ಬಿಲಾಂಗ್ಸ್ ಟು 0 ರೂಟ್ 3 ಬಟ್ ಮೈನಸ್ 1 0 ರೂಟ್ 3 ನಲ್ಲಿ ಇಲ್ಲ. ಹಾಗಾಗಿ ಆಪ್ಷನ್ 1 ವಿಲ್ ಬಿ ದ ಕರೆಕ್ಟ್ ಚಾಯ್ಸ್. ಇದು ರೋಲ್ಸ್ ಥಿಯರಮಿನ ಮೇಲೆ. ಹಾಗೆ ಮೀನ್ ವ್ಯಾಲ್ಯೂ ಥಿಯರಮ್ ಕೂಡ ಕೆಲವು ಪ್ರಶ್ನೆಗಳಿರುತ್ತೆ, ನೋಡ್ಕೋಬೇಕು ಅದನ್ನು. ಹಾಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಮೇಲೆ ಈಗ ಕೆಲವು ಪ್ರಶ್ನೆಗಳನ್ನು ಗಮನ ಹರಿಸೋಣ. ಈ ಪ್ರಶ್ನೆನ ನೋಡಿ, ಆನ್ ದ ಕರ್ವ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 12y ದ ಅಬ್ಸಿಸ್ಸಾ ಚೇಂಜಸ್ ಎಟ್ ಎ ಫಾಸ್ಟರ್ ರೇಟ್ ದ್ಯಾನ್ ದ ಆರ್ಡಿನೇಟ್ ದೆನ್ ಎಕ್ಸ್ ಬಿಲಾಂಗ್ಸ್ ಟು ದ ಇಂಟರ್ವಲ್ ಅಂತ. ಇದು ನೇರವಾಗಿ ಡೆರಿವೇಟಿವ್ ಆಸ್ ಎ ರೇಟ್ ಮೆಜರರ್, ರೇಟ್ ಆಫ್ ಚೇಂಜ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಇರುವಂಥ ಪ್ರಾಬ್ಲಮ್. ಅದನ್ನು ನೋಡಿದಾಗ ಗೊತ್ತಾ, ಚೇಂಜಸ್ ಎಟ್ ಎ ಫಾಸ್ಟರ್ ರೇಟ್. ಸೊ ಇಲ್ಲಿ ಗೊತ್ತಾಗುತ್ತೆ ನಮಗೆ, ಗಮನ ಹರಿಸಬೇಕು. ಚೇಂಜಸ್ ಎಟ್ ಎ ಫಾಸ್ಟರ್ ರೇಟ್. ಓಕೆ, ಸೊ ಇಲ್ಲಿ dy by dx is changes at a faster rate. ಈ ಪ್ರಶ್ನೆಯನ್ನು ನೋಡಿ, ಆನ್ ದ ಕರ್ವ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 12y ದ ಅಬ್ಸಿಸ್ಸಾ ಚೇಂಜಸ್ ಎಟ್ ಎ ಫಾಸ್ಟರ್ ರೇಟ್ ದೆನ್ ದ ಆರ್ಡಿನೇಟ್ ದೆನ್ ಎಕ್ಸ್ ಬಿಲಾಂಗ್ಸ್ ಟು ದ ಇಂಟರ್ವಲ್. ಆಪ್ಷನ್ಸ್ ಗೋ ಥ್ರೂ ದ ಆಪ್ಷನ್. ಈ ಪ್ರಶ್ನೆಯನ್ನು ನೋಡಿದಾಗ ಅಬ್ಸಿಸ್ಸಾ ಚೇಂಜಸ್, ಅಬ್ಸಿಸ್ಸಾ ಅಂತಂದರೆ ಎಕ್ಸ್ ಕೋಆರ್ಡಿನೇಟ್, ಫಾಸ್ಟರ್ ರೇಟ್ ದ್ಯಾನ್ ದ ಆರ್ಡಿನೇಟ್, ಆರ್ಡಿನೇಟ್ ಅಂದರೆ ವೈ ಕೋಆರ್ಡಿನೇಟ್. ಇದು ಡಿರೈವೇಟಿವ್ ಆಸ್ ಅ ರೇಟ್ ಮೆಜರ್ ಮೇಲೆ ಇರತಕ್ಕಂಥ ಪ್ರಾಬ್ಲಮ್ಮು. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ನಲ್ಲಿ ಮೊದಲ ಯೂನಿಟ್ ಇದು. ಸೊ dy ಬೈ ಡಿ ಎಕ್ಸ್ ಅಂತ ಅಂದರೆ ನಾವು ಡಿರೈವೇಟಿವ್ ಆಫ್ dy ಬೈ ಡಿ ಎಕ್ಸ್ ಹೇಗೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಹೇಳ್ತೀವೋ ಹಾಗೆ dy ಬೈ ಡಿ ಎಕ್ಸ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದಿಸ್ ಈಸ್ ಇನ್ಸ್ಟ್ಯಾಂಟೇನಿಯಸ್ ಚೇಂಜ್. ಸೊ ಇನ್ಸ್ಟ್ಯಾಂಟೇನಿಯಸ್ ಚೇಂಜ್ ಇನ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇಲ್ಲಿ ನೇರವಾಗಿ ಅಲ್ಲಿ ಕೊಟ್ಟಿದ್ದಾರೆ, ಅಬ್ಸಿಸ್ಸಾ ಚೇಂಜಸ್ ಎಟ್ ಎ ಫಾಸ್ಟರ್ ರೇಟ್ ದೆನ್ ದ ಆರ್ಡಿನೇಟ್ ಅಂದರೆ dx ಬೈ ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ತಗೊಳ್ತಾ ಇದ್ವಿ. dx ಬೈ ಡಿ ಟಿ ಆರ್ಡಿನೇಟ್ ಈಸ್ ಚೇಂಜಸ್ ಎಸ್ ಎ ಫಾಸ್ಟರ್ ರೇಟ್ dy ಬೈ ಡಿ ಟಿ ಅಂತ. ಸೊ dx ಬೈ ಡಿ ಟಿ ಈಸ್ ಗ್ರೇಟರ್ ದ್ಯಾನ್ dy ಬೈ ಡಿ ಟಿ ದೆನ್ ಎಕ್ಸ್ ಬಿಲಾಂಗ್ಸ್ ಟು ದ ಇಂಟರ್ವಲ್. ಸೊ ಅಂದರೆ dx ಬೈ ಡಿ ಟಿ ಗ್ರೇಟರ್ ದ್ಯಾನ್ dy ಬೈ ಡಿ ಟಿ ಅಂತಂದರೆ, ಸೊ ಈಗ ನಾವು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 12y. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ 3x ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಇಂಟು dy ಬೈ ಡಿ ಎಕ್ಸ್. ಸೊ dy ಬೈ ಡಿ ಎಕ್ಸ್ ಈಸ್ 3x ಸ್ಕ್ವೇರ್ ಡಿವೈಡೆಡ್ ಬೈ 12. ಸೊ x ಸ್ಕ್ವೇರ್ ಡಿವೈಡೆಡ್ ಬೈ 4, 3 1 ಜಾ 3 4 ಜಾ x ಸ್ಕ್ವೇರ್ ಬೈ 4 ಇದು dy ಬೈ ಡಿ ಎಕ್ಸ್ ಬರುತ್ತೆ. ಸೊ ನಮಗೆ ಕೊಟ್ಟಿರೋ ಡಾಟಾ ಏನು? ಸೊ ಅಬ್ಸಿಸ್ಸಾ ಚೇಂಜಸ್ ಎಟ್ ಎ ಫಾಸ್ಟರ್ ರೇಟ್ dx ಬೈ ಡಿ ಟಿ ಗ್ರೇಟರ್ ದ್ಯಾನ್ dy ಬೈ ಡಿ ಟಿ. ಇದನ್ನು ನಾವು ಬರೆದಾಗ dx ಬೈ ಡಿ ಟಿ dx ಬೈ dy ಈಸ್ ಗ್ರೇಟರ್ ದ್ಯಾನ್ 1 ಅಂತ ಆಗುತ್ತೆ. ಬಟ್ ನಮಗೆ ಸಿಕ್ಕಿರೋದು dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 4 ಅಂತ. ಸೊ dx ಬೈ dy ಈಸ್ ಗ್ರೇಟರ್ ದ್ಯಾನ್ 1 ಆದರೆ ಟೇಕಿಂಗ್ ದ ರೆಸಿಪ್ರೋಕಲ್ dy ಬೈ ಡಿ ಎಕ್ಸ್ ಈಸ್ ಲೆಸ್ ದ್ಯಾನ್ 1 ಅಂತ ಆಗುತ್ತೆ. ಇಫ್ ಯು ಟೇಕ್ ದ ರೆಸಿಪ್ರೋಕಲ್ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಸೊ dy ಬೈ ಡಿ ಎಕ್ಸ್ ಅಂದರೆ ಏನು? ದಟ್ ಈಸ್ x ಸ್ಕ್ವೇರ್ ಬೈ 4 ಇಲ್ಲಿ ನಮಗೆ ಬಂದಿದೆ. ಸೊ x ಸ್ಕ್ವೇರ್ ಬೈ 4 ಈಸ್ ಲೆಸ್ ದ್ಯಾನ್ 1. ಸೊ x ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ 4. ಸೊ x ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ 4 ಅಂತಂದರೆ ದಟ್ ಈಸ್ x ಬಿಲಾಂಗ್ಸ್ ಟು ದ ಇಂಟರ್ವಲ್ -2 ಅಂದರೆ ರೂಟ್ ಆಫ್ x ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ ರೂಟ್ ಆಫ್ 4 ಆ್ಯಂಡ್ ದಿಸ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ x, ರೂಟ್ ಆಫ್ x ಸ್ಕ್ವೇರ್ ಅಂದರೆ ಮಾಡ್ ಆಫ್ x ಲೆಸ್ ದ್ಯಾನ್ 2. ಸೊ ದಿಸ್ ಇಂಪ್ಲೈಸ್ ಇದು ಪ್ರಾಪರ್ಟಿ ಆಫ್ ಮಾಡ್ಯುಲಸ್ ಫಂಕ್ಷನ್. ವೆನೆವರ್ ವಿ ಹ್ಯಾವ್ ಮಾಡ್ x ಲೆಸ್ ದ್ಯಾನ್ 2, this is -2 less than x less than 2. So x belongs to the interval, open interval -2, 2 ಅಂತ ನಾವು ಹೇಳ್ಬೋದು. ಸೊ ಆಪ್ಷನ್ ಎ is the correct choice. ಸೊ ಇಲ್ಲಿ ನಾವು ಇನ್ಇಕ್ವಾಲಿಟಿ ಕೂಡ ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ದೀವಿ. ಹಾಗೆ ಇನ್ನೊಂದು ಪ್ರಶ್ನೆ ಇದು, ರೇಟ್ ಆಫ್ ಚೇಂಜ್ ಆಫ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್ ಆಫ್ ರೇಡಿಯಸ್ ವೆನ್ ದ ರೇಡಿಯಸ್ ಈಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್ 2 ಮೀಟರ್ ಪರ್ ಸೆಕೆಂಡ್. ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್. ಸೊ ವಾಟ್ ಇಸ್ ದ ಫಾರ್ಮುಲಾ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್? 4πr square. So when the radius is increasing at the rate of ಅಂದರೆ
dr by dt ಕೊಟ್ಟಿದ್ದಾರೆ. dr by dt is 2 meter per second. So surface area, rate of change of the surface area of the sphere of radius r when the radius is increasing at the rate of 2 meter per second is proportional to. So ಈಗ ನಾವು ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ds by dt is equal to 4 pi constant into 2r into dr by dt. So ನೋಡಿದಾಗ ಇಲ್ಲಿ 4 pi into 2r is 8 pi r into dr by dt ಆಲ್ರೆಡಿ ಕೊಟ್ಟಿದ್ದಾರೆ 2 ಅಂತ. ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ this is 16 pi r. So 16 pi is constant. So yes, ds by dt, rate of change of the surface area, ds by dt is constant kr, that means proportional to r. So this is proportional to radius r. So option C is the correct choice. ಇದು ಕೆಲವು ಸರಳವಾದ ಪ್ರಶ್ನೆಗಳು ರೇಟ್ ಚೇಂಜ್, ಡೆರಿವೇಟಿವ್ಸ್ ರೇಟ್ ಚೇಂಜ್ ಮೇಲೆ. ಹಾಗೆ ಇದು ನಾವು ನೋಡೋಣ ಇಲ್ಲಿ the abscissa of the point where the tangent to the curve y is equal to x cube minus 3x square minus 9x plus 5 is parallel to x axis. ಇದು ಟ್ಯಾಂಜೆಂಟ್ ಅಂಡ್ ನಾರ್ಮಲ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ನಲ್ಲಿ ಟ್ಯಾಂಜೆಂಟ್ ಅಂಡ್ ನಾರ್ಮಲ್ ಮೇಲೆ ಇರತಕ್ಕಂಥ ಪ್ರಶ್ನೆ. ನಮಗೆ ಈಗಾಗಲೇ ಗೊತ್ತಿದೆ dy by dx ಅಂದರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ, ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ಅಂತ. ಈ ಟ್ಯಾಂಜೆಂಟ್ ಅಂಡ್ ನಾರ್ಮಲ್ ಮೇಲೆ ಈಕ್ವೇಷನ್ ಆಫ್ ಟ್ಯಾಂಜೆಂಟ್, ಈಕ್ವೇಷನ್ ಆಫ್ ನಾರ್ಮಲ್ ಇವೆಲ್ಲ ಪ್ರಶ್ನೆಗಳಿರುತ್ತೆ. ಸೊ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅಂದರೆ ಒಂದು ಲೈನ್ ಅಲ್ವಾ. ಸೊ y minus y1 is equal to m into x minus x1. So m ಅಂದರೆ ಸ್ಲೋಪ್, so that is dy by dx. This is the equation of the tangent where m is dy by dx. ಹಾಗೆ ಸ್ಲೋಪ್ ಆಫ್ ದ equation of the normal is y minus y1 is equal to, normal is perpendicular to tangent ಆಗಿರೋದ್ರಿಂದ m slope of the normal is minus 1 by m into x minus x1. So ಇದು equation of the normal where m is dy by dx at a point x1 y1. ಯಾವುದೋ ಒಂದು ಪಾಯಿಂಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿದ್ರೆ ಟ್ಯಾಂಜೆಂಟ್ ನಾರ್ಮಲ್, ಇದು dy by dx at a point x1 y1 ಆಗುತ್ತೆ. ಹಾಗೆ ಇದು ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ ಟ್ಯಾಂಜೆಂಟ್ ಟು ದ ಕರ್ವ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಒಂದು ಟ್ಯಾಂಜೆಂಟು ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿದ್ರೆ ನಮಗೆ ಗೊತ್ತಿದೆ dy by dx is equal to 0. ಸೊ ಈಗ ನಾವು ಈಗ dy by dx ತಗೋಬೇಕೀಗ. ಸೊ dy by dx ತಗೊಂಡಾಗ 0 when you differentiate this 3x cube ನ ಡೆರಿವೇಟಿವ್ 3x ಸ್ಕ್ವೇರ್ ಮೈನಸ್ 3x 6x 3x ಸ್ಕ್ವೇರ್ ನ ಡೆರಿವೇಟಿವ್ 6x ಮೈನಸ್ 9. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 3 into x square minus 2x minus 3 taking common factor 3 0 because tangents are parallel to x dy by dx 0 ಅಂತ ತಗೊಂಡಿದ್ದೀವಿ. ಸೊ 3 into x minus 3 after factorizing this quadratic expression 3 into x minus 3 x plus 1 equals 0. ಸೊ ನಮಗೆ ಅಬ್ಸಿಸ್ಸಾ ಅಲ್ಲಿ ಕೇಳಿರೋದು ಅಬ್ಸಿಸ್ಸಾ x is equal to 3 and x is equal to minus 1. ಸೊ ದಿಸ್ is the 3 and minus 1 ಎಲ್ಲಿದೆ x equals minus 1 and x equals 3. ಆಪ್ಷನ್ ಡಿ ವಿಲ್ ಬಿ ದ ಕರೆಕ್ಟ್ ಚಾಯ್ಸ್. ಇದು ಟ್ಯಾಂಜೆಂಟ್ ಅಂಡ್ ನಾರ್ಮಲ್ ಮೇಲೆ ಇರತಕ್ಕಂಥ ಒಂದು ಸರಳವಾದ ಪ್ರಶ್ನೆ. ಇದೇ ಚಾಪ್ಟರ್ನಲ್ಲಿ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯೋದಕ್ಕೆ, ನಾರ್ಮಲ್ ಕಂಡುಹಿಡಿಯೋದಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸರಳವಾದ ಪ್ರಶ್ನೆಗಳಿರುತ್ತೆ, ಅದನ್ನು ನೀವು ವಿದ್ಯಾರ್ಥಿಗಳೇ ನೋಡ್ಕೋಬೇಕಾಗತ್ತೆ. ಹಾಗೆ ಇನ್ನೊಂದು, ಇದು ನಾವು ಈಗಾಗಲೇ ನೋಡಿದ್ದೀವಿ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳಿ. ಪ್ರಶ್ನೆಯನ್ನು ನೋಡಿ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಡಿಕ್ರೀಸಿಂಗ್. ಎ ಎಕ್ಸ್ ಗ್ರೇಟರ್ ದೆನ್ 1, ಎಕ್ಸ್ ಲೆಸ್ ದೆನ್ 2, ಎಕ್ಸ್ ಲೆಸ್ ದೆನ್ 1, ಎಕ್ಸ್ ಲೆಸ್ ದೆನ್ 2. ಯಾವಾಗ ಫಂಕ್ಷನ್ ಡಿಕ್ರೀಸಿಂಗ್ ಅಂತ ಕರಿತೀವಿ? ಆ್ಯಕ್ಚುಲಿ ದ ಫಂಕ್ಷನ್ ಈಸ್ ಡಿಕ್ರೀಸಿಂಗ್ ಅಂತ ಅಂದರೆ ದಿಸ್ ಇಸ್ ದ ಡಿಕ್ರೀಸಿಂಗ್ ಫಂಕ್ಷನ್, ವಿ ನೋ ದ್ಯಾಟ್. ಸೊ ನೋಡಿ ಇಲ್ಲಿ ಏನಾಗುತ್ತೆ, ಇಫ್ ವೆನ್ ಯು ಡ್ರಾ ದ ಟ್ಯಾಂಜೆಂಟ್, ಸೊ ಫಾರ್ ಅ ಡಿಕ್ರೀಸಿಂಗ್ ಫಂಕ್ಷನ್ ದಿಸ್ ಟ್ಯಾಂಜೆಂಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ಅಬ್ಟ್ಯೂಸ್ ಆ್ಯಂಗಲ್. ಸೊ ಅಬ್ಟ್ಯೂಸ್ ಆ್ಯಂಗಲ್ನ ಸ್ಲೋಪು ನೆಗೆಟಿವ್ ಆಗಿರುತ್ತೆ. ಸೊ ಹಾಗಾಗಿ ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದರೆ dy by dx ಆಗಿರೋದ್ರಿಂದ ವೆನ್ ದ ಫಂಕ್ಷನ್ ಈಸ್ ಡಿಕ್ರೀಸಿಂಗ್ dy by dx ಈಸ್ ಲೆಸ್ ದೆನ್ 0 ಆಗುತ್ತೆ. ಸೊ ಹಾಗೆ ಫಾರ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್, ಇದು ಒಂದು ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಇದೆಯಲ್ವಾ, ಇದಕ್ಕೆ ನೀವು ಟ್ಯಾಂಜೆಂಟನ್ನು ಡ್ರಾ ಮಾಡಿದಾಗ ಆ್ಯಂಗಲ್ ಮೇಡ್ ಬೈ ದಿಸ್ ಟ್ಯಾಂಜೆಂಟ್ ಈಸ್ ಅಕ್ಯೂಟ್. ಸೊ ಸ್ಲೋಪ್ ಈಸ್ ಪಾಸಿಟಿವ್ ವೆನ್ ದ ಆ್ಯಂಗಲ್ ಈಸ್ ಅಕ್ಯೂಟ್. ಸೊ ವಾಟ್ ಈಸ್ ಸ್ಲೋಪ್? dy by dx. So for all increasing function dy by slope is positive, so dy by dx is positive. So ಈ ಐಡಿಯಾಸ್ ಮೇಲೆ ನಾವು ಈ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ಫಂಕ್ಷನ್ ಇಸ್ ಡಿಕ್ರೀಸಿಂಗ್ ಅಂತಂದರೆ ಟೇಕ್ ಎಫ್ ಡ್ಯಾಶ್ ಎಕ್ಸ್. ಸೊ ಎಫ್ ಡ್ಯಾಶ್ ಎಕ್ಸ್ ಇಸ್ ಡಿಕ್ರೀಸಿಂಗ್ ವೆನ್ ಎಫ್ ಡ್ಯಾಶ್ ಎಕ್ಸ್ ಇಸ್ ಲೆಸ್ ದೆನ್ 0. ದೆನ್ ಎಫ್ ಆಫ್
ಎಕ್ಸ್ ಎಫ್ ಡ್ಯಾಶ್ ಎಕ್ಸ್ ನಾವು ಫೈಂಡ್ ಔಟ್ ಮಾಡಿದಾಗ ಡೆರಿವೇಟಿವ್ ಎಕ್ಸ್ ಸ್ಕ್ವೇರ್ ಇಸ್ 2x minus 2 2 into x minus 1 less than 0. So for the all values of x less than 1 ಅಂದರೆ x minus 1 less than 0 ಆದರೆ x is less than 1 ಆಗುತ್ತೆ. ಸೊ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಚಾಯ್ಸ್. ದಿಸ್ ಇಸ್ ಐಡಿಯಾ ರಿಲೇಟೆಡ್ ಟು ದಿ ಡಿಕ್ರೀಸಿಂಗ್ ಆ್ಯಂಡ್ ಇನ್ಕ್ರೀಸಿಂಗ್ ಫಂಕ್ಷನ್. ಹಾಗೆ ಇನ್ನೊಂದು ಪ್ರಶ್ನೆ, ದ ಫಂಕ್ಷನ್ ಎಕ್ಸ್ ಕ್ಯೂಬ್ y is equal to x cube plus 5x square minus 1 is decreasing in the interval. ಈ ಪ್ರಶ್ನೆಯನ್ನು ನಾವು ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಈ ಥರದ ಪ್ರಶ್ನೆಗಳು. ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ನಾವು ಮಾಡ್ತಾ ಇರಬೇಕು. ಡಿಕ್ರೀಸಿಂಗ್ ಅಂತಂದರೆ dy by dx is less than 0. So when you differentiate this 3x square plus 10x, derivative of 1 is 0, is less than 0. X into taking common factor, x into 3x plus 10 is less than 0. So the critical points, suppose when you equate to 0, we are getting x is equal to 0 and x is equal to minus 10 by 3. Okay, these are the points, critical points. So critical points ಅಂದರೆ ಏನು ಅಂತಾನೆ ಮುಂದಿನ ಸ್ಲೈಡಲ್ಲಿ ಹೇಳ್ತಿದ್ದೀನಿ. ಸೊ ಇಲ್ಲಿ x equals 0, x is equal to minus 10 by 3 ಪಾಯಿಂಟ್ಸನ್ನು ನಾವು ಒಂದು ಏನು ಇದರಲ್ಲಿ ಏನು ಒಂದು ರಿಯಲ್ ನಂಬರ್ ಲೈನಲ್ಲಿ ತಗೊಂಡ್ರೆ, ಇಫ್ ಯು ಟೇಕ್ ದ ರಿಯಲ್ ನಂಬರ್ ಲೈನ್, ಓಕೆ, ಸೊ ಅರೇಂಜ್ ದೀಸ್ ಪಾಯಿಂಟ್ಸ್ ಆನ್ ದ ನಂಬರ್ ಲೈನ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ಸೊ minus 10 by 3 ಮೊದಲು ಬರುತ್ತೆ, ಆಮೇಲೆ 0 ಬರುತ್ತೆ. ಮೋರ್ ದೆನ್ ಜೀರೋದಲ್ಲಿ ಒಂದು ಯಾವುದಾದ್ರೂ ಒಂದು ವ್ಯಾಲ್ಯೂ ತಗೊಳ್ಳಿ, ಇದರಲ್ಲಿ ಈ ಫಂಕ್ಷನ್ಗೆ ಹಾಕಿ. ಮೋರ್ ದೆನ್ 0 ಅಂದರೆ 1. Suppose if it substitute x is equal to 1 here, this will become positive. x 1, 3, 1 plus 10. ನಮಗೆ ವ್ಯಾಲ್ಯೂ ಬೇಕಾಗಿಲ್ಲ. ಈ ಎಕ್ಸ್ಪ್ರೆಷನ್ x into 3x plus 10 ಅನ್ನೋದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅನ್ನೋದನ್ನು ನೋಡಬೇಕು. ಸೊ when you arrange these points on the number line in the increasing order, more than 0, it will be positive when you take x is equal to 1. But minus 10 by 3 to 0 ತಗೊಂಡಾಗ ಯಾವುದಾದ್ರು ಒಂದು ವ್ಯಾಲ್ಯೂ, ಸೊ ಸಪೋಸ್ ಇಫ್ ಯು ಟೇಕ್ minus 10 by 3 0 ಅಂತಂದರೆ x is equal to minus 1 ತಗೊಂಡಾಗ ಇಲ್ಲಿ minus 1, ಇಲ್ಲಿ minus 3, ಸೊ ಇದು ಪಾಸಿಟಿವ್ ಆಗುತ್ತೆ. ದಿಸ್ ಟರ್ಮ್ ವಿಲ್ ಬಿ ಪಾಸಿಟಿವ್, ದಿಸ್ ಟರ್ಮ್ ವಿಲ್ ಬಿ ನೆಗೆಟಿವ್. ಸೊ ನೆಗೆಟಿವ್ ಇಂಟು ಪಾಸಿಟಿವ್ ವಿಲ್ ಬಿಕಮ್ ನೆಗೆಟಿವ್. ಸೊ minus 10 by 3 0 ಮಧ್ಯದಲ್ಲಿ ಇರತಕ್ಕಂಥ ಯಾವುದೇ ವ್ಯಾಲ್ಯೂಸ್ಗಳು ಕೂಡ ಇದು ನೆಗೆಟಿವ್ ಆಗುತ್ತೆ. ಸೊ ಲೆಸ್ ದೆನ್ 10 minus 3, minus 10 minus 3 ತಗೊಂಡಾಗ ದಿಸ್ ಈಸ್ ನೆಗೆಟಿವ್, ದಿಸ್ ಈಸ್ ನೆಗೆಟಿವ್. ಸೊ ಟೋಟಲ್ ವಿಲ್ ಬಿಕಮ್ ಪಾಸಿಟಿವ್. ಸೊ ಯಾವ ಇಂಟರ್ವಲಲ್ಲಿ ಇದು ಡಿಕ್ರೀಸಿಂಗ್ ಆಗುತ್ತೆ? ಸೊ ಮೈನಸ್ ಅಂತ ಏನಿದೆಯಲ್ಲ, minus 10 by 3 0, minus 10 by 3 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 0ನಲ್ಲಿ ಫಂಕ್ಷನು ಡಿಕ್ರೀಸಿಂಗ್ ಆಗುತ್ತೆ. ಹಾಗೆ ಇಲ್ಲಿ ನಾವು ಇನ್ಕ್ರೀಸಿಂಗ್ ಯಾವುದ್ರಲ್ಲಿ ಆಗುತ್ತೆ ಅಂತಲೂ ಹೇಳ್ಬೋದು. ಇಫ್ ಯು ಟೇಕ್ ದಿಸ್ ರಿಯಲ್ ನಂಬರ್ ಲೈನ್ minus infinity to plus infinity, this function is decreasing in the interval minus infinity minus 10 by 3 increasing union 0 to infinity ಅಂತ. ಸೊ ಎರಡು ಸೈಮಲ್ಟೇನಿಯಸ್ ಆಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಮ್ಯಾಕ್ಸಿಮಾ ಮಿನಿಮಾದ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟು ಬಹಳ ಮುಖ್ಯವಾದ ಕಾನ್ಸೆಪ್ಟು. ಯಾವುದೇ ಒಂದು ಫಂಕ್ಷನು ಮ್ಯಾಕ್ಸಿಮಾ, ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ, ಒಂದು ಯಾವುದು ಲೋಕಲ್ ಮ್ಯಾಕ್ಸಿಮಾ, ಲೋಕಲ್ ಮಿನಿಮಾ. ಸಪೋಸ್ ಈಗ ಫಂಕ್ಷನು ಹೀಗಿದೆ ಅಂತಂದರೆ, ಸೊ ಇದು ಮ್ಯಾಕ್ಸಿಮಾ, ಫಂಕ್ಷನ್ ಅಟೈನ್ಸ್ ಮ್ಯಾಕ್ಸಿಮಾ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ, ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಸಿ, ಎಕ್ಸ್ ಇಸ್ ಈಕ್ವಲ್ ಟು ಸಿ ತಗೊಂಡಾಗ ಫಂಕ್ಷನ್ ಎಫ್ ಆಫ್ ಸಿ, ಮ್ಯಾಕ್ಸಿಮಾ ಅಂದರೆ ಗ್ರೇಟೆಸ್ಟ್ ಆಫ್ ದ ವ್ಯಾಲ್ಯೂ, ಗ್ರೇಟೆಸ್ಟ್ ವ್ಯಾಲ್ಯೂ. ಮಿನಿಮಾ ಅಂತಂದರೆ the lowest value, lowest ordinate ಅಥವಾ maximum ordinate. This is the minimum ordinate overall function. So ಅಲ್ಲಿ f of c is less than or equal to f of x ಆದರೆ ಮಿನಿಮಾ ಅಟೈನ್ ಆಗುತ್ತೆ. f of c is greater than or equal to f of x for all x in the interval, then ಮ್ಯಾಕ್ಸಿಮಾ ಆಗುತ್ತೆ ಅಂತ. ಸೊ ಕಂಡೀಷನ್ಸು ನಾವು ಬಹಳ ಮುಖ್ಯ. ಎರಡೂ ಮ್ಯಾಕ್ಸಿಮಾ ಮತ್ತು ಮಿನಿಮಾಗೆ ಕಂಡೀಷನ್, ಕಾಮನ್ ಕಂಡೀಷನ್ ಈಸ್ add the maximum value dy by dx, tangent is parallel to x axis, dy by dx is equal to 0 ಆಗುತ್ತೆ. ಹಾಗೆ ಮಿನಿಮಮ್ ವ್ಯಾಲ್ಯೂ ಕೂಡ dy by dx is equal to 0 ಆಗುತ್ತೆ. ದಿಸ್ ಇಸ್ ದ ಕಾಮನ್ ಕಂಡೀಷನ್ ಫಾರ್ ಬೋತ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ. ಯಾವುದೊಂದು ಫಂಕ್ಷನು ಮ್ಯಾಕ್ಸಿಮಾ ಮಿನಿಮಾ ಅಟೈನ್ ಆಗಬೇಕಾದ್ರೆ ಇದು ಫಸ್ಟ್ ಆಗಬೇಕು. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಹಿಯರ್ ಕ್ರಿಟಿಕಲ್ ನಂಬರ್, ಕ್ರಿಟಿಕಲ್ ಪಾಯಿಂಟ್ ಅಂತ ಕೂಡ ಕರಿತೀವಿ ಇದನ್ನು. ಸೊ ವೆನ್ ದ ಕ್ರಿಟಿಕಲ್ ಪಾಯಿಂಟ್ ಎಕ್ಸಿಟ್ಸ್, ಫಂಕ್ಷನು ಕ್ರಿಟಿಕಲ್ ಪಾಯಿಂಟ್ ಎಕ್ಸಿಸ್ಟ್ ಆಗೋದು ಎಫ್ ಡ್ಯಾಶ್ ಸಿ 0 ಇದ್ದಾಗ, ಹಾಗೆ ಎಫ್ ಡ್ಯಾಶ್ ಸಿ ಡಸ್ ನಾಟ್ ಎಕ್ಸಿಸ್ಟ್ ಆದಾಗಲೂ ಕೂಡ. ಸಪೋಸ್ ಈಗ ಒಂದು ನೋಡಿ, ಈಗ ನಾವು ಈಗ mod x ಅನ್ನುವಂಥ ಫಂಕ್ಷನ್ ತೊಗೊಂಡ್ರೆ, ಆ್ಯಕ್ಚುಲಿ mod x ಅನ್ನುವಂಥ ಫಂಕ್ಷನ್ ತೊಗೊಂಡ್ರೆ, ಸೊ ಕ್ರಿಟಿಕಲ್ ಪಾಯಿಂಟು ಇಲ್ಲಿ ಸಪೋಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಇಲ್ಲಿ, ಸೊ ದಿಸ್ ಈಸ್ ಇಲ್ಲಿ ಡಿರೈವೇಟಿವ್ ಎಕ್ಸಿಸ್ಟೇ ಆಗಲ್ಲ. ಇಲ್ಲಿ ಎಫ್ ಡ್ಯಾಶ್ ಸಿ ಡಸ್ ನಾಟ್ ಎಕ್ಸಿಸ್ಟ್, ಬಟ್ ದಿಸ್ ಇಸ್ ಎ ಕ್ರಿಟಿಕಲ್ ಪಾಯಿಂಟ್. ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಅಟ್ ದಿಸ್ ಪಾಯಿಂಟ್, ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ ಮಿನಿಮಮ್ ವ್ಯಾಲ್ಯೂ ಫಾರ್ mod x ಈಸ್ 0. ಸೊ
ಹಾಗಂತ ಇಲ್ಲಿ ಡಿಫರೆನ್ಷಿಯಬಲ್ ಆಗಬೇಕು ಅಂತ ಏನಿಲ್ಲ. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಅಟೈನ್ ಆಗಲಿಕ್ಕೆ ಓಕೆ, ಸೊ ಎಫ್ ಡ್ಯಾಶ್ ಸಿ 0 ಆಗಿರಬೇಕು ಅಥವಾ ಎಫ್ ಡ್ಯಾಶ್ ಸಿ ಡಸ್ ನಾಟ್ ಎಕ್ಸಿಸ್ಟ್ ಆಗ್ಬೋದು. ದಿಸ್ ಇಸ್ ದ ಕೇಸ್ ವೇರ್ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಮಾಡ್ ಎಕ್ಸ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಇಕ್ವಲ್ ಟು 0. ಸೊ ಇಂಥ ಕೇಸಲ್ಲೂ ಕೂಡ ಕ್ರಿಟಿಕಲ್ ಪಾಯಿಂಟ್ ಅನ್ನು ಎಕ್ಸಿಸ್ಟ್ ಆಗುತ್ತೆ. ಎಲ್ಲಿ ಕ್ರಿಟಿಕಲ್ ಪಾಯಿಂಟ್ ಎಕ್ಸಿಸ್ಟ್ ಆಗೋದಿಲ್ವೋ ಆವಾಗ ಮ್ಯಾಕ್ಸಿಮಮ್ ಮಿನಿಮಮ್ ಅಟೈನ್ ಆಗಲ್ಲ. ಸೊ ಇಲ್ಲಿ ಈಗ ನೋಡಿ, ಕ್ರಿಟಿಕಲ್ ಪಾಯಿಂಟ್ ಕೆಲವು ಪ್ರಶ್ನೆ ಇಲ್ಲಿ ಮೂಡುತ್ತೆ ನೋಡಿ. ಇಲ್ಲಿ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಇಸ್ ಇಕ್ವಲ್ ಟು ಸಿ, ಬಟ್ ದಿಸ್ ಇಸ್ ಆಲ್ಸೋ ಎ ಕ್ರಿಟಿಕಲ್ ಪಾಯಿಂಟ್. ಕ್ರಿಟಿಕಲ್ ಪಾಯಿಂಟ್ಗೂ ಸ್ಟೇಷನರಿ ಪಾಯಿಂಟ್ಗೂ ವ್ಯತ್ಯಾಸ ಇದೆ. ಕ್ರಿಟಿಕಲ್ ಪಾಯಿಂಟ್ ಅಂದರೆ ಇಸ್ ಅ ಪ್ಲೇಸ್ ವೇರ್ ದೇರ್ ಈಸ್ ಪೊಟೆನ್ಷಿಯಲಿ ಎ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. This can happen if the derivative is 0, or if the function is not differentiable at a point, then also critical point exists. Stationary point andre hagalla, where the derivative is 0 only, because the derivative has a velocity, as the maximum height velocity 0, where the velocity is 0, something with 0 velocity is stationary anta. Alli dy by dx equals 0 ಮಾತ್ರ ತಗೊಳ್ತೀವಿ ಸ್ಟೇಷನರಿ ಪಾಯಿಂಟ್ ಅಲ್ಲಿ. ಸೊ ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಮತ್ತು ಮಿನಿಮಾ ಎಲ್ಲ ಕಾನ್ಸೆಪ್ಟ್ಗಳಿದೆ ಇಲ್ಲಿ. ಸೊ ಮ್ಯಾಕ್ಸಿಮಾದಲ್ಲಿ ಎಫ್ ಡ್ಯಾಶ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0, ಆಟ್ ದ ಮ್ಯಾಕ್ಸಿಮಮ್ ಪಾಯಿಂಟ್ ಎಫ್ ಡ್ಯಾಶ್ ಸಿ ಈಸ್ ಈಕ್ವಲ್ ಟು 0, ಮತ್ತು ಅದೇ ಹಾಗೆ ಫಂಕ್ಷನ್ ಡಿಕ್ರೀಸ್ ಆಗ್ತಾ ಹೋದಾಗ ಎಫ್ ಡ್ಯಾಶ್ ಎಕ್ಸ್ ಈಸ್ ಲೆಸ್ ದೆನ್ 0. ಇಲ್ಲಿ ನಾವು ನೋಡ್ಬೋದು ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅನ್ನ. ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾನಲ್ಲಿ ಎಫ್ ಡ್ಯಾಶ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0 ಆನ್ ಲೆಸ್ ದೆನ್ C1 and more than C1 f dash x is less than 0. ಅಂದ್ರೆ sign of f dash x changes its sign from positive to negative. And also in this case minimum exist ಆಗಿದೆ. ಇಲ್ಲಿ function not differentiable, it's a point of non differentiability. ಅಂತ ಕೇಸಸ್ ಅಲ್ಲೂ ಮಿನಿಮಮ್ ಎಕ್ಸಿಸ್ಟ್ ಆಗಿದೆ, ಬಟ್ ದ ಡಿರೈವೇಟಿವ್ ಈಸ್ ಗ್ರೇಟರ್ ದೆನ್ 0, ಲೆಸ್ ದೆನ್ C3, ಮೋರ್ ದೆನ್ 0 ಅಂದ್ರೆ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಚೇಂಜಸ್ ಇಟ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ವೆನ್ ದಿ ಫಂಕ್ಷನ್ ಅಟೈನ್ಸ್ ಮ್ಯಾಕ್ಸಿಮಾ, ಬಟ್ ಮಿನಿಮಾದಲ್ಲಿ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಚೇಂಜಸ್ ಇಟ್ ಸೈನ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಸೊ ಇದು ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ಕೊಡುತ್ತೆ ಲೋಕಲ್ ಮ್ಯಾಕ್ಸಿಮಾ ಮತ್ತು ಲೋಕಲ್ ಮಿನಿಮಾ ಹೇಗೆ ಅಟೈನ್ ಆಗುತ್ತೆ ಅಂತ. ಸೊ ಯಾವಾಗ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಚೇಂಜಸ್ ಇಟ್ ಸೈನ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ನೆಗೆಟಿವ್ ಇಂದ ಪಾಸಿಟಿವ್ ಬಂತು ಅಂತಂದ್ರೆ, ಸೊ ಎರಡೂ ಕೇಸಸ್ ನಾನು ಇಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ದಿಸ್ ಪಾಯಿಂಟ್, ಇಟ್ ಇಸ್ ಅ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಎವ್ರಿವೇರ್. ಸೊ ಇಂಥ ಕೇಸಲ್ಲಿ ಲೋಕಲ್ ಮಿನಿಮಾ ಅಟೈನ್ ಆಗುತ್ತೆ. ಎಫ್ ಡ್ಯಾಶ್ ಎಕ್ಸ್ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಚೇಂಜಸ್ ಇಟ್ ಸೈನ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಆದರೆ ಇಲ್ಲಿ ಲೋಕಲ್ ಮ್ಯಾಕ್ಸಿಮಮ್ ಅಟೈನ್ ಆಗುತ್ತೆ. ಬಟ್ ಎಫ್ ಡ್ಯಾಶ್ ಎಕ್ಸ್ ಸೈನೇ ಚೇಂಜ್ ಆಗದೆ ಇದ್ರೆ, ಪಾಸಿಟಿವ್ ಟು ಪಾಸಿಟಿವ್ ಇನ್ಕ್ರೀಸಿಂಗೇ ಆಗ್ತಾ ಇದ್ರೆ ಅಥವಾ ನೆಗೆಟಿವ್ ಟು ನೆಗೆಟಿವ್ ಡಿಕ್ರೀಸಿಂಗೇ ಆಗ್ತಾ ಇದ್ರೆ ನೀದರ್ ಮ್ಯಾಕ್ಸಿಮಮ್ ನಾರ್ ಮಿನಿಮಮ್ ಅಂತ ಕರಿತೀವಿ. ಸೊ ಇಂಥ ಪಾಯಿಂಟನ್ನು ಎಲ್ಲಿ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಚೇಂಜಸ್ ಆಗಲ್ವೋ, ಸೈನ್ ಚೇಂಜಸ್ ಆಗಲ್ವೋ ಅಂಥ ಪಾಯಿಂಟನ್ನು ಇನ್ಫ್ಲೆಕ್ಷನ್ ಪಾಯಿಂಟ್ ಅಂತ ಕರಿತೀವಿ. ಇದರ ಬಗ್ಗೆ ಸ್ವಲ್ಪ ಇನ್ಫ್ಲೆಕ್ಷನ್ ಪಾಯಿಂಟ್ ಅಂದರೆ ಏನು ಅಂತ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೊಳ್ಳೋಣ. ಇನ್ಫ್ಲೆಕ್ಷನ್ ಪಾಯಿಂಟ್ ನೋಡಿ, ಈ ಕರ್ವನ್ನು ನೋಡಿ, ಕರ್ವಲ್ಲಿ ಇಲ್ಲಿ ಕರ್ವು ಇದು ಕಾನ್ಕೇವ್ ಅಪ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಕಾನ್ಕೇವ್ ಅಪ್, ದಿಸ್ ಇಸ್ ಕಾನ್ಕೇವ್ ಡೌನ್. ಸೊ ಕರ್ವ್, ನೇಚರ್ ಆಫ್ ದ ಕರ್ವ್ ಚೇಂಜ್ ಆಗ್ತಾ ಇದೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಹೋಗಿ, ಸ್ಲೋಪ್ ಸ್ಟಾರ್ಟ್ಸ್ ನೆಗೆಟಿವ್, ಸೊ ಬಿಕಮ್ಸ್ ಲೆಸ್ ನೆಗೆಟಿವ್, ಸ್ಲೋಪ್ ಬಿಕಮ್ಸ್ 0 ಆ್ಯಂಡ್ ಸ್ಲೋಪ್ ಬಿಕಮ್ಸ್ ಪಾಸಿಟಿವ್, ಇನ್ಕ್ರೀಸ್ ಆಗ್ತಾ ಇದೆ, ಮೋರ್ ಪಾಸಿಟಿವ್. ಆ್ಯಂಡ್ ಆಟ್ ಇನ್ಫ್ಲೆಕ್ಷನ್ ಪಾಯಿಂಟ್ ಇಲ್ಲಿ ಏನಾಗ್ತಾ ಇದೆ, ಆ ಡೈರೆಕ್ಷನ್ ಆಫ್ ದ ಕರ್ವ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ, ಕಾನ್ಕೇವಿಟಿ ಚೇಂಜಸ್ ಆಗ್ತಾ ಇದೆ. ಅಂದರೆ ಕಾನ್ಕೇವ್ ಡೌನ್ ಇಂದ ಕಾನ್ಕೇವ್ ಅಪ್ ಆಗ್ತಾ ಇದೆ. ಸೊ ದ ಇನ್ಫ್ಲೆಕ್ಷನ್ ಪಾಯಿಂಟ್ ಈಸ್ ದ ಪಾಯಿಂಟ್ ವೇರ್ ದಿ ಕಾನ್ಕೇವಿಟಿ ಚೇಂಜಸ್, ಅಂದರೆ ಟರ್ನಿಂಗ್ ಪಾಯಿಂಟ್ ಒಂದು ರೀತಿ. ಆ ಟರ್ನಿಂಗ್ ಪಾಯಿಂಟ್ ಏನಿದೆ ಅದು ಅಲ್ಲಿ ಡೈರೆಕ್ಷನ್ ಆಫ್ ದ ಕರ್ವ್ ವಿಲ್ ಬಿ ಚೇಂಜಿಂಗ್. ಇಂಥದನ್ನು ನಾವು ಇನ್ಫ್ಲೆಕ್ಷನ್ ಪಾಯಿಂಟ್ ಅಂತ ಕರಿತೀವಿ. ಸೊ ಇನ್ಫ್ಲೆಕ್ಷನ್ ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ, ಸೊ ವಾಟ್ ಇಸ್ ದ ಡಿರೈವೇಟಿವ್? ಆಕ್ಚುಲಿ ಸೆಕೆಂಡ್ ಡಿರೈವೇಟಿವ್ ಈಸ್ 0 ಆಗಿರುತ್ತೆ. ನೋಡಿ, ಇದರಲ್ಲಿ ನಾನು ಈಗ ಅದರ ಸ್ಲೋಪ್ನ ವ್ಯಾಲ್ಯೂಸನ್ನು ತಗೊಂಡಾಗ ಆಕ್ಚುಲಿ ಎಟ್ ಇನ್ಫ್ಲೆಕ್ಷನ್ ಪಾಯಿಂಟ್ ಇದು dy ಬೈ ಡಿ ಎಕ್ಸ್ ಆದರೆ ಇದು ಸೆಕೆಂಡ್ ಡಿರೈವೇಟಿವ್, ಗ್ರಾಫ್ ಆಫ್ ದ ಸ್ಲೋಪ್. ಇದರ ಗ್ರಾಫನ್ನು ಪ್ರತಿಯೊಂದು ಫಂಕ್ಷನಲ್ ವ್ಯಾಲ್ಯೂಸ್ ಆಫ್ ಟ್ಯಾಂಜೆಂಟ್ಸ್ ಅನ್ನು ತಗೊಂಡಾಗ ಇನ್ಫ್ಲೆಕ್ಷನ್ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಇನ್ಫ್ಲೆಕ್ಷನ್ ಪಾಯಿಂಟ್ ಅಲ್ಲಿ ಸೆಕೆಂಡ್ ಡಿರೈವೇಟಿವ್ 0 ಆಗಿರುತ್ತೆ. ಸೊ ಎಟ್ ದ ಇನ್ಫ್ಲೆಕ್ಷನ್ ಪಾಯಿಂಟ್ ಸೆಕೆಂಡ್ ಡಿರೈವೇಟಿವ್ ಈಸ್ 0, ಅಂದರೆ ಸ್ಲೋಪ್ ಫಂಕ್ಷನ್ ಹ್ಯಾಸ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್. ಓಕೆ, ಸೊ ಇನ್ಫ್ಲೆಕ್ಷನ್ ಪಾಯಿಂಟ್ ಜೊತೆಗೆ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್. ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನು ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಲ್ಲೇ ನಾವು
ಆ ಅಬ್ಜೆಕ್ಟಿವ್ ಪ್ರಾಬ್ಲಮ್ಸ್ಗಳನ್ನು ಫಸ್ಟ್ ಡೆರಿವೇಟಿವ್ ಟೆಸ್ಟಲ್ಲೇ ಯೂಸ್ ಮಾಡ್ಕೊಳ್ಬೋದು. ದಿಸ್ ಈಸ್ ದ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್. ಸಪೋಸ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಈಸ್ ಎ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಾ ಅಂತ ಸಂದರ್ಭದಲ್ಲಿ ಎಫ್ ಡ್ಯಾಶ್ ಸಿ ಈಸ್ 0 ಆಗಿರಬೇಕು ಮತ್ತು ಎಫ್ ಡಬಲ್ ಡ್ಯಾಶ್ ಸಿ ಈಸ್ ಲೆಸ್ ದ್ಯಾನ್ 0 ಆಗಿರಬೇಕು. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು ಸಿ ಈಸ್ ಎ ಪಾಯಿಂಟ್ ಆಫ್ ಲೋಕಲ್ ಮಿನಿಮಾ ಇಫ್ ಎಫ್ ಡ್ಯಾಶ್ ಸಿ ಈಸ್ 0 and f double dash c is greater than 0. So test fails, f dash c equals 0 and f double dash c is 0. ಆಗ ಟೆಸ್ಟ್ ಫೇಲ್ ಆಗುತ್ತೆ, ಇನ್ಫ್ಲೆಕ್ಷನ್ ಪಾಯಿಂಟ್ ಅಂತ ನಾವೇನಂತ ಹೇಳ್ತೀವಿ, ಹಾಗೆ ಕರಿತಾ ಇದ್ದೀವಿ. ಸೊ ಈಗ ಒಂದು ಪ್ರಶ್ನೆಯನ್ನು ತಗೊಳ್ಳಿ. ಇದು ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ 5 ಮೈನಸ್ 5x ರೈಸ್ ಟು 4 ಪ್ಲಸ್ 5x ಕ್ಯೂಬ್ ಮೈನಸ್ 10 ಹ್ಯಾಸ್ ಲೋಕಲ್ ಮ್ಯಾಕ್ಸಿಮಾ ಅಂಡ್ ಮಿನಿಮಾ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಅಂಡ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ರೆಸ್ಪೆಕ್ಟಿವ್ಲಿ, ದೆನ್ ಕೋಆರ್ಡಿನೇಟ್ p comma q is. ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. ನಾವು ಮ್ಯಾಕ್ಸಿಮಾ ಮಿನಿಮಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡೆರಿವೇಟಿವ್ ಆಫ್ ಎಕ್ಸ್ ಟು ದ ಪವರ್ ಆಫ್ 5 ಈಸ್ 5x ರೈಸ್ ಟು 4 ಮೈನಸ್ 5 ಇಂಟು ಡೆರಿವೇಟಿವ್ ಎಕ್ಸ್ ಟು ದ ಪವರ್ ಆಫ್ 4 ಈಸ್ 4x ಕ್ಯೂಬ್, ಅದು 20x ಕ್ಯೂಬ್ ಆಗುತ್ತೆ, ಪ್ಲಸ್ 5 ಇಂಟು ಎಕ್ಸ್ ಕ್ಯೂಬ್, 5 ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಈಸ್ 3x ಸ್ಕ್ವೇರ್, ದಟ್ ಈಸ್ 15x ಸ್ಕ್ವೇರ್, ಆ್ಯಂಡ್ ಡೆರಿವೇಟಿವ್ ಆಫ್ 10 ಈಸ್ 0. ಇಫ್ ಯು ಟೇಕ್ ದಿ ಕಾಮನ್ ಫ್ಯಾಕ್ಟರ್, ಇದರಲ್ಲಿ ಕಾಮನ್ ಫ್ಯಾಕ್ಟರ್ನ ತಗೊಂಡಾಗ 5x raised to 4 minus 20x cube plus 15x square, taking common factor 5x square, x square minus 4x plus 3 ಆಗುತ್ತೆ. ಇದನ್ನು ಫ್ಯಾಕ್ಟರೈಸ್ ಮಾಡಿದಾಗ 5x square into x minus 3 into x minus 1, ಫ್ಯಾಕ್ಟರೈಸಿಂಗ್ ದಿಸ್ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್. ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಬರುತ್ತೆ ಇಲ್ಲಿ. ಒಂದು ನೆನ್ಪಿಟ್ಕೋಬೇಕು, ಎಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಎಕ್ಸಿಸ್ಟ್ ಆಗೋದಿಲ್ವೋ ಅಲ್ಲಿ ಮ್ಯಾಕ್ಸಿಮಾ ಮಿನಿಮಾ ಎಕ್ಸಿಸ್ಟ್ ಆಗಲ್ಲ. ಸೊ ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ ಎಕ್ಸಿಸ್ಟ್ ಆಗುತ್ತೆ. ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಎಕ್ಸಿಸ್ಟ್ ಆದಾಗ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 1 ಕ್ರಿಟಿಕಲ್ ಪಾಯಿಂಟು, ಎಕ್ಸ್ ಇಸ್ ಈಕ್ವಲ್ ಟು 3 ಅನದರ್ ಕ್ರಿಟಿಕಲ್ ಪಾಯಿಂಟ್, ಎಕ್ಸ್ ಇಸ್ ಈಕ್ವಲ್ ಟು 1 ಈಸ್ ಅನದರ್ ಕ್ರಿಟಿಕಲ್ ಪಾಯಿಂಟ್. ಸೊ ಇಫ್ ದೀಸ್ ಅರೇಂಜ್ ದೀಸ್ ಪಾಯಿಂಟ್ಸ್ ಆನ್ ದಿ ನಂಬರ್ ಲೈನ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ 0 1 3 ಅಂತ ಬಂದಾಗ, ಸೊ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಅನ್ನು ನಾವು ನೋಡ್ತಾ ಹೋಗೋಣ. ಮೋರ್ ದೆನ್ 3 ಅಂದರೆ ಆ್ಯಕ್ಚುಲಿ ಇದು ಪಾಸಿಟಿವ್ ಆಗುತ್ತೆ ಬಿಡಿ, ಎಕ್ಸ್ ಸ್ಕ್ವೇರ್ ಈಸ್ ಆಲ್ವೇಸ್ ಪಾಸಿಟಿವ್. ಮೋರ್ ದೆನ್ 3 ಅಂತಂದರೆ 4 ಹಾಕಿ, 4 ಮೈನಸ್ 3 ಪಾಸಿಟಿವ್, 4 minus 1 ಪಾಸಿಟಿವ್. ಸೊ ಪಾಸಿಟಿವ್ ಇಂಟು ಪಾಸಿಟಿವ್ ವಿಲ್ ಬಿಕಮ್ ಪಾಸಿಟಿವ್, ಇದು ಪಾಸಿಟಿವ್ ಆಯಿತು. ಸೊ ಆಫ್ಟರ್ ದ್ಯಾಟ್ ಈ ಕಡೆ 1 to 3 ವ್ಯಾಲ್ಯೂಸ್ ಅಂತ ತಗೊಂಡಾಗ 1 to 3 ಮಧ್ಯದ ಇರತಕ್ಕಂಥ ವ್ಯಾಲ್ಯೂಸು 2, ಇದಕ್ಕೆ ಹಾಕೋಣ. ಎಕ್ಸ್ ಸ್ಕ್ವೇರ್ ಈಸ್ ಆಲ್ವೇಸ್ ಪಾಸಿಟಿವ್, 2 minus 3 ನೆಗೆಟಿವ್, 2 minus 1 ಪಾಸಿಟಿವ್. ಸೊ ನೆಗೆಟಿವ್ ಇಂಟು ಪಾಸಿಟಿವ್ ವಿಲ್ ಬಿಕಮ್ ನೆಗೆಟಿವ್, ಸೊ ಇದು ನೆಗೆಟಿವ್ ಆಗುತ್ತೆ. ಹಾಗೆ 0 to 1 ಟೆಸ್ಟ್ ಮಾಡಿದಾಗ ದ ಎಂಟೈರ್ ಎಕ್ಸ್ಪ್ರೆಷನ್ ವಿಲ್ ಬಿ ಪಾಸಿಟಿವ್. 0 to 1 ಮಧ್ಯದಲ್ಲಿ ಇರ್ತಕ್ಕಂಥ ಯಾವುದಾದ್ರು 1/2 ಅಂತ ತಗೊಳ್ಳಿ ವ್ಯಾಲ್ಯೂನ. ಸೊ ಅದು ಎಕ್ಸ್ಪ್ರೆಷನ್ಗೆ ಹಾಕಿದಾಗ 1/2 minus 3 1/2 minus 1 ದಿಸ್ ವಿಲ್ ಬಿಕಮ್ ಪಾಸಿಟಿವ್ ಆಗುತ್ತೆ. ಸೊ ಲೆಸ್ ದೆನ್ 0 ಅಂತ ತಗೊಂಡಾಗಲೂ ಕೂಡ, ಲೆಸ್ ದೆನ್ 0 ಮೈನಸ್ 1 ಮೈನಸ್ 2 ಇದು ಯಾವುದೇ ವ್ಯಾಲ್ಯೂಸನ್ನು ತಗೊಂಡಾಗಲೂ ಕೂಡ ಇದೇನಾಗುತ್ತೆ, ಫಂಕ್ಷನು ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಪಾಸಿಟಿವ್ ಆಗುತ್ತೆ. ಚೆಕ್ ಮಾಡಿ, -1 -3 ನೆಗೆಟಿವ್, ಲೆಸ್ ದೆನ್ 0 ವ್ಯಾಲ್ಯೂ ತಗೊಳ್ತಾ ಇದ್ದೀನಿ, -1 -3 ನೆಗೆಟಿವ್, -1 ನೆಗೆಟಿವ್. ಸೊ ನೆಗೆಟಿವ್ ಇಂಟು ನೆಗೆಟಿವ್ ವಿಲ್ ಬಿಕಮ್ ಪಾಸಿಟಿವ್. ಸೊ ಈ ಕಡೆ ಭಾಗ ಪಾಸಿಟಿವ್ ಆಗಿಬಿಡುತ್ತೆ. ಸೊ ಒಂದು ಗಮನ ಹರಿಸಬೇಕಿಲ್ಲಿ, ಇಷ್ಟಲ್ಲೇ ನೋಡ್ಕೊಂಡಾಗ ನೋಡಿ ಯಾವ ಪಾಯಿಂಟಲ್ಲಿ ಮ್ಯಾಕ್ಸಿಮಾ ಅಟೈನ್ ಆಗುತ್ತೆ, ಕರ್ವನ್ನ ನೋಡಿ, ನೆಗೆಟಿವ್ ಟು ಪಾಸಿಟಿವ್ ಹಿಯರ್, ನೆಗೆಟಿವ್ ಟು ಪಾಸಿಟಿವ್. ಫಂಕ್ಷನ್ ಅಟೈನ್ಸ್ ಮ್ಯಾಕ್ಸಿಮಾ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಆ್ಯಂಡ್ ಇನ್ ದಿಸ್ ಕೇಸ್, ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಈ ಪಾಯಿಂಟಲ್ಲಿ ಏನು ಅಟೈನ್ ಆಗ್ತಾ ಇದೆ, ದ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್, ಸೈನ್ ಆಫ್, ಇದು ನಾನು ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ, ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಚೇಂಜಸ್ ಇಟ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಈಸ್ ಎ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ಅದೇ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಇಲ್ಲಿ ನೋಡಿ, ದೇರ್ ಈಸ್ ನೋ ಸೈನ್ ಚೇಂಜ್ ಆನ್ ಐದರ್ ಸೈಡ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 0 ಈಸ್ ಎ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್, ಅಂದರೆ ಯಾವುದೇ ಅಲ್ಲಿ ಮ್ಯಾಕ್ಸಿಮಾ ಮತ್ತು ಮಿನಿಮಾ ಅಟೈನ್ ಆಗಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಗಮನ ಹರಿಸಬಹುದು, ವಾಟ್ ಈಸ್ ದಿ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ 1, ಪಾಯಿಂಟ್ ಆಫ್ ಮಿನಿಮಾ 3. ಸೊ ಆಪ್ಷನ್ ಬಿ, ಸೊ ಎಕ್ಸ್ ಈಕ್ವಲ್ಸ್ ಪಿ ಮ್ಯಾಕ್ಸಿಮಾ ಅಟೈನ್ ಆಗೋದು 1, ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಮಿನಿಮಾ ಅಟೈನ್ ಆಗೋದು 3. ಸೊ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಚಾಯ್ಸ್. ಹಾಗೆ ಇನ್ನೊಂದು ಪ್ರಶ್ನೆ ನೋಡಿ, ಫಾರ್ ದ ಫಂಕ್ಷನ್ ಎಕ್ಸ್ ಕ್ಯೂಬ್ ಇಸ್ ಮೈನಸ್ 6x ಸ್ಕ್ವೇರ್ ಪ್ಲಸ್ 12x ಮೈನಸ್ 3 at x is equal to 2 is a minimum point, maximum point, point of inflection, neither maximum nor minimum point. So same now differentiate ಮಾಡ್ತಾ ಹೋಗೋಣ. f of x is 3x square minus 12x plus 12 ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಸೊ ಟೇಕ್ ದ ಕ್ರಿಟಿಕಲ್ ಪಾಯಿಂಟ್ಸ್ ನೋಡಿ. ಇಲ್ಲಿ ಏನಾಗ್ಬಿಡುತ್ತೆ, 3 ಇಂಟು ಕಾಮನ್ ಫ್ಯಾಕ್ಟರ್ 3 ತಗೊಂಡ್ರೆ ಇದು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 4, ಸೊ ದಟ್ ಈಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್.
ಸೊ 3 into x minus 2 whole square ಅಂತ ಬಂದಾಗ ದ ಕ್ರಿಟಿಕಲ್ ಪಾಯಿಂಟ್ ವಿಲ್ ಬಿ x is equal to 2. ಬಟ್ ಇಲ್ಲೇನಾಗುತ್ತೆ x is equal to 2 ನಾವು ನಂಬರ್ ಲೈನಲ್ಲಿ ಹಾಕಿದಾಗ x is equal to 2 ಆನ್ ಐದರ್ ಸೈಡ್ ಇದು x minus 2 whole square is a square of the quantity. It is always positive. Whatever the value we can substitute, this is positive. More than 2 ಗೂ ಪಾಸಿಟಿವ್, ಲೆಸ್ ದೆನ್ 2 ಗೂ ಪಾಸಿಟಿವ್, ಯಾವುದೇ ವ್ಯಾಲ್ಯೂ ಹಾಕಿದ್ರೂ ಕೂಡ ಪಾಸಿಟಿವ್ ಆಗುತ್ತೆ. ಸೊ ಹಾಗಾಗಿ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಹ್ಯಾಸ್ ನೋ ಚೇಂಜ್ ಇನ್ ಸೈನ್. ಸೊ ದೇರ್ ಫೋರ್ x is equal to 2 is nothing, ಮ್ಯಾಕ್ಸಿಮಮ್ ಪಾಯಿಂಟು ಅಲ್ಲ, ಮಿನಿಮಮ್ ಪಾಯಿಂಟು ಅಲ್ಲ. ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಚೇಂಜಸ್ ಆಗ್ತಾ ಇಲ್ಲ ಅಂತಂದರೆ ಇಟ್ ಈಸ್ ಎ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಸೊ x equals to is ಎ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಹೇಳ್ಬೋದು. ಈಗ ಇನ್ನೊಂದು ಪ್ರಶ್ನೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂತ. ಸೊ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ y is equal to x into x minus 1 whole square is. ಆಪ್ಷನ್ ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಇಲ್ಲಿ ಯೂಸಿಂಗ್ ಪ್ರಾಡಕ್ಟ್ ರೂಲ್ x into derivative of x minus 1 whole square is 2 into x minus 1 plus x minus 1 whole square into derivative of x is 1 using product rule. So ಇಲ್ಲಿ ನಾವು ಕಾಮನ್ ಫ್ಯಾಕ್ಟರ್ x minus 1 ತಗೊಂಡಾಗ this will be 2x, ಇಲ್ಲಿ ರಿಮೈನಿಂಗ್ x minus 1 ಉಳ್ಕೊಳ್ಳುತ್ತೆ. ಸೊ we are getting x minus 1 into 2x plus x is 3x minus 1. So the critical points ಏನಾಗುತ್ತೆ? So critical points will be x is equal to 1, ಇನ್ನೊಂದು x is equal to 1/3. So arrange these points on the number line. So when you arrange these points on the number line, so first one 1/3 ಬರುತ್ತೆ and second one 1 ಬರುತ್ತೆ. So this is positive overall ಆಗಿ. more than 1 ಗೆ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಈ ಎಕ್ಸ್ಪ್ರೆಷನ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಪ್ಲಸ್ ಬರುತ್ತೆ. ಬಿಟ್ವೀನ್ 1/3 to 1 ಇದು x minus 1 3x minus 1ನ ಎಕ್ಸ್ಪ್ರೆಷನ್ಗೆ 1/3 1 ಮಧ್ಯದಲ್ಲಿ ಇರತಕ್ಕಂಥ ಯಾವುದಾದ್ರೂ ಒಂದು ವ್ಯಾಲ್ಯೂನ x ಅನ್ನುವಂಥ ವ್ಯಾಲ್ಯೂನ ಹಾಕಿದಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ ನೆಗೆಟಿವ್ ಬರುತ್ತೆ. ಸೊ ಒಂದು ಪ್ರಯತ್ನ ಮಾಡಿ 1/3 to 1 ಅಂತ ತಗೊಂಡಾಗ ಲೆಸ್ ದೆನ್ 1/3 ಯಾವುದೇ ವ್ಯಾಲ್ಯೂ ಲೆಸ್ ದೆನ್ 1/3 ಇಂದ 0 ಹಾಕಿ, 0 ಅಂತದ್ದು 0 minus 1 0 minus 1. ಸೊ -1 ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲಿ -2 ಪ್ಲಸ್ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಏನಾಗ್ತಾ ಇದೆ ಇಲ್ಲಿ ನೆಗೆಟಿವ್ ಟು ಪಾಸಿಟಿವ್. ಸೊ x is equal to 1 is a point of minima. ಸೊ ಹಾಗೆ ಇದು ಈ x is equal to 1/3 ನಲ್ಲಿ ಈ ದ ಸೈನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಚೇಂಜಸ್ ಇಟ್ ಸೈನ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಸೊ ದಿಸ್ ಪಾಯಿಂಟ್ ಈಸ್ ಎ x is equal to 1/3 ಈಸ್ ಎ ಪಾಯಿಂಟ್ ಆಫ್ ಮ್ಯಾಕ್ಸಿಮಾ. ಬಟ್ ನಮಗೆ ಬೇಕಾಗಿರೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು. ಸೊ ಪುಟ್ x is equal to 1/3 ಇನ್ ದಿಸ್ ಎಕ್ಸ್ಪ್ರೆಷನ್. ಸೊ y at x is equal to 1/3. So 1/3 into 1/3 minus 1 whole square. So ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಸೊ 1/3 minus 1 whole square 1/3. So you will get -16/27. So option D will be the correct. Check ಮಾಡಿ ನೋಡಿ. So the maximum value of the function is -16/27 just by substituting the point of maxima. ಆತ್ಮೀಯ ವಿದ್ಯಾರ್ಥಿಗಳೇ, ಸೀಮಿತ ಅವಧಿಯಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನು, ಸರಳವಾದ ಪ್ರಶ್ನೆಗಳನ್ನು, ಕಾನ್ಸೆಪ್ಚುಯಲ್ ಕ್ವಶನ್ಸ್ಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಇದು ಒಂದು ಉದಾಹರಣೆಗಳಷ್ಟೇ, ಇನ್ನೂ ನೀವು ಪ್ರಯತ್ನ ಮಾಡಬೇಕಿದೆ. ಕೆಲವು ಪ್ರಶ್ನೆಗಳನ್ನು ಇನ್ನೂ ಕೂಡ ಎಕ್ಸಾಂಪ್ಲರ್ ಇರತಕ್ಕಂಥ ಪ್ರಶ್ನೆಗಳನ್ನು, ಹಾಗೆ ಬೇರೆ ಬೇರೆಯ ರೀತಿಯ ಪ್ರಶ್ನೆಗಳನ್ನು ನೀವು ಪ್ರಯತ್ನ ಮಾಡಿ. ಹಾಗೆ ಖಂಡಿತವಾಗೂ ಕೂಡ ಆ ಪ್ರಯತ್ನಗಳನ್ನು ಮಾಡಿದ್ರೆ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾದ ನೀವು ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗೂ ನಿಮಗೆ ಸಕ್ಸಸ್ ಆಗುತ್ತೆ. CET ಪ್ರಯತ್ನವೂ ಕೂಡ ಒಳ್ಳೆಯದಾಗುತ್ತೆ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಎಲ್ರಿಗೂ ನಮಸ್ಕಾರ.